ಹರಿರ್ವಿದಧ್ಯಾನ್ ಮಮ ಸರ್ವರಕ್ಷಾಂ ನ್ಯಸ್ತಾಂಘ್ರಿಪದ್ಮಃ ಪತಗೇಂದ್ರಪೃಷ್ಠೇ ದರಾರಿಚರ್ಮಾಸಿ ಗದೇಷು ಚಾಪಪಾಶಾನ್ ದಧಾನೋಷ್ಟಗುಣೋಷ್ಟಬಾಹುಃ ಆಪಾದಮೂಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣ ವರ್ಮದ ಒಂದೊಂದು ಶ್ಲೋಕಗಳನ್ನು ನೋಡಿಕೊಂಡು ಇಷ್ಟು ಹೊತ್ತು ಅನುಸಂಧಾನ ಮಾಡಿದ್ದೇವೆ. ಮುಂದಿನ ಭಾಗ ಒಟ್ಟು ತಾತ್ಪರ್ಯ ಹೇಳ್ತೇನೆ. ಯಾಕಂದರೆ ಇವತ್ತಿಗೆ ನಾರಾಯಣ ವರ್ಮ ಮುಗಿಸಿ ನಾಳೆ ನಮಗೆ 1 ಗಂಟೆ ಮಾತ್ರ ಅವಕಾಶ ಸಿಗೋದು ಬೆಳಿಗ್ಗೆ. ಅಷ್ಟರಲ್ಲಿ ಸ್ವಲ್ಪ ಕೃಷ್ಣನ ಕಥೆ ನೋಡಬೇಕು ಅಂತ ಉದ್ದೇಶ. ಇಲ್ಲಿ ಹೋದರೆ ನಾವು ಭಾಗವತ ಕೇಳಲಿಲ್ಲೋ ಏನೋ ಅಂತ ಒಂದು ಭಾವನೆ ಬಂದರೆ ಕಷ್ಟ. ಅದಕ್ಕೋಸ್ಕರ ಭಾಗವತದಲ್ಲಿ ಶ್ರೀ ವೇದವ್ಯಾಸರ ಉದ್ದೇಶ ಭಗವದ್ಭಕ್ತರ ಕಥೆ ಮತ್ತು ಭಗವಂತನ ಕಥೆ ಇವೆರಡನ್ನು ಹೇಳುವಂಥದ್ದು ಭಾಗವತ ಗ್ರಂಥದ ಉದ್ದೇಶ. ಆದರೆ ಇವನ್ನೆಲ್ಲ ಹೇಳಿ ಸಾಧಿಸಬೇಕಾದ ಅಂಶ ಏನು ಅಂದರೆ, ಇದನ್ನು ಅಧ್ಯಯನ ಮಾಡತಕ್ಕಂತಹ, ಈ ಕಥೆಗಳನ್ನು ಕೇಳಿಸಿಕೊಳ್ಳತಕ್ಕಂತಹ ಭಾವುಕ ಭಕ್ತರ ಮನಸ್ಸಿನಲ್ಲಿ ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು ವೃದ್ಧಿಗೊಳಿಸುವಂಥದ್ದು ಅನ್ನೋದು ಮೂಲ ಉದ್ದೇಶ. ಜ್ಞಾನವೂ ಹುಟ್ಟಬೇಕು. ಆ ಜ್ಞಾನ 2 ಬಗೆ: ಭಗವಂತನ ಬಗ್ಗೆ ಜ್ಞಾನ ಮತ್ತು ಲೋಕದಲ್ಲಿ ಸಾಧಕನಾಗಿ ಹೇಗೆ ಬದುಕಬೇಕು, ಸಂಸಾರಕ್ಕೆ ಅಂಟದೇ ಸಂಸಾರದಲ್ಲಿ ಇದ್ದು ಇರದಿರುವ ಬಗೆ ಹೇಗೆ, ಇಂತಹ ಜ್ಞಾನವನ್ನು ಮನುಷ್ಯನಿಗೆ ಹುಟ್ಟಿಸುವಂಥದ್ದು ಒಂದು ಉದ್ದೇಶ ಇದೆ. ಭಗವಂತನಲ್ಲಿ ಜ್ಞಾನ ಹೆಚ್ಚಿದಂತೆ ಭಕ್ತಿ ಹೆಚ್ಚುತ್ತೆ. ಭಕ್ತಿಯನ್ನು ಹುಟ್ಟಿಸುವುದು 2ನೇ ಉದ್ದೇಶ. ಸಂಸಾರದಲ್ಲಿ ಸಿಕ್ಕಾಬಟ್ಟೆ ಆಸಕ್ತಿ ಇದ್ದದ್ದನ್ನು ಕಡಿಮೆ ಮಾಡಿ ಸಂಸಾರದಲ್ಲಿ ಇರಬೇಕು. ತನ್ನದ್ದಾದ ಯಾವುದೇ ಕರ್ತವ್ಯದಿಂದ ಆತ ವಿಮುಖ ಆಗಬಾರದು. ಆದರೆ ಸಂಸಾರಕ್ಕೆ ಸಿಕ್ಕಾಬಟ್ಟೆ ಅಂಟಿಕೊಂಡು ಆತ ಸಾಧನ ಪಥದಿಂದ ವಿಮುಖನಾಗಬಾರ್ದು ಅನ್ನುವುದಕ್ಕೋಸ್ಕರ ವೈರಾಗ್ಯವನ್ನು ಗಟ್ಟಿಗೊಳಿಸುವಂಥದ್ದು ಶ್ರೀಮದ್ ಭಾಗವತ ಗ್ರಂಥದ ಮೂಲ ಉದ್ದೇಶ. ಅಂದರೆ ಶ್ರೀಮದ್ ಭಾಗವತ ಅದು ಜ್ಞಾನಭಕ್ತಿ ವೈರಾಗ್ಯಗಳನ್ನು ವೃದ್ಧಿ ಮಾಡುವುದಕ್ಕೋಸ್ಕರವೇ ರಚಿತವಾಗಿದೆ ಅನ್ನುವುದನ್ನು ಪದ್ಮಪುರಾಣದ ಭಾಗವತ ಮಾಹಾತ್ಮ್ಯ ನಿರೂಪಣೆ ಮಾಡ್ತದೆ. ಭಾಗವತ ಮಾಹಾತ್ಮ್ಯ ಗ್ರಂಥ ಇದೆ. ಭಾಗವತ ಮಾಹಾತ್ಮ್ಯ ಗ್ರಂಥ ಏನಿದೆ ಅದರಲ್ಲಿ ಜ್ಞಾನಭಕ್ತಿ ವೈರಾಗ್ಯಗಳ ಒಂದು ಕಥೆ ಬಹಳ ಪ್ರಸಿದ್ಧವಾದದ್ದು, ಎಲ್ರಿಗೆ ಗೊತ್ತಿರುವಂಥದ್ದು. ನಾರದರಿಂದ ಪ್ರಬೋಧಿತಳಾದಂತಹ ಭಕ್ತಿದೇವಿ ತಾನು ತನ್ನ ಮಕ್ಕಳಾದಂತಹ ಜ್ಞಾನ ಮತ್ತು ವೈರಾಗ್ಯ ಇವರಿಗೆ ಮತ್ತೆ ಯೌವನವನ್ನು ಸಂಪಾದಿಸುವ ಕೆಲಸದಲ್ಲಿ ತೊಡಗಿದಾಗ ಆ 2 ಮಕ್ಕಳು ಯಾವ ಶಾಸ್ತ್ರಗಳನ್ನು ಅಲ್ಲಿ ಪಾರಾಯಣ ಮಾಡಿದರೂ ಕೂಡ ನವ ಯೌವನವನ್ನು ಪಡೆಯದೇ ಇದ್ದವರು ಸಪ್ತಾಹ ಕ್ರಮದಿಂದ ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡುವುದರ ಮೂಲಕ ಒಂದು ವಿಶಿಷ್ಟವಾದ ಯೌವನವನ್ನು, ನವಶಕ್ತಿಯನ್ನು, ನವಚೈತನ್ಯವನ್ನು ಪಡೆದರು ಅಂತ ಆ ಕಥೆಯ ಒಟ್ಟು ಸಾರ. ಅಂದರೆ ಇದರಲ್ಲಿ ಭಕ್ತಿದೇವಿಯ ಒಂದು ಕಥೆಯನ್ನು ಅವಳು ಸ್ವತಃ ತನ್ನ ಬಗ್ಗೆ ಹೇಳಿಕೊಳ್ತಾಳೆ. ನಾನು ದ್ರವಿಡ ದೇಶದಲ್ಲಿ ಹುಟ್ಟಿದ್ದೇನೆ. ಉತ್ಪನ್ನ ದ್ರಾವಿಡೇ ಸಾಹಂ ವೃದ್ಧಿಂ ಕರ್ನಾಟಕೇ ಗತ ಕ್ವಚಿನ್ ಮಹಾರಾಷ್ಟ್ರೇ ಗುರ್ಜರೇ ಜೀರ್ಣತಾಂ ಗತ ಅಂತ. ಅಂದರೆ ಕರ್ನಾಟಕ ಮತ್ತು ಗುಜರಾತ್ ಎರಡನ್ನೂ ಕೂಡ ಉಲ್ಲೇಖ ಮಾಡ್ತಾಳೆ ಭಕ್ತಿದೇವಿ. ನಾನು ಉತ್ಪನ್ನ ದ್ರವಿಡ ದೇಶದಲ್ಲಿ ನಾನು ಹುಟ್ಟಿದೆ. ಭಕ್ತಿದೇವಿಯ ಇತಿಹಾಸ ಅವಳು ಸ್ಪಷ್ಟವಾಗಿ ತನ್ನ ಬಗ್ಗೆ ತಾನು ಹೇಳಿಕೊಳ್ಳುವುದು. ದ್ರವಿಡ ದೇಶ ಅಂತೇಳಿದರೆ ಇವತ್ತಿನ ತಮಿಳುನಾಡು ಮತ್ತು ಆಂಧ್ರ ದೇಶದ ಸ್ವಲ್ಪ ಭಾಗ. ಆ ದ್ರವಿಡ ದೇಶದಲ್ಲಿ ನಾನು ಹುಟ್ಟಿದೆ. ವೃದ್ಧಿಂ ಕರ್ನಾಟಕೇ ಗತ, ಆಮೇಲೆ ಕರ್ನಾಟಕದಲ್ಲಿ ಚೆನ್ನಾಗಿ ಬೆಳೆದೆ. ಕ್ವಚಿನ್ ಮಹಾರಾಷ್ಟ್ರೇ, ಆಮೇಲೆ ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಓಡಾಡಿ ಯೌವನದಲ್ಲಿದ್ದಂತಹ ನಾನು ಸ್ವಲ್ಪ
ನಿತ್ರಾಣ ಆಗುವುದಕ್ಕೆ ಪ್ರಾರಂಭ ಆದೆ. ಅಲ್ಲಿಂದ ಮಹಾರಾಷ್ಟ್ರ ದಾಟಿ ಗುಜರಾತಿಗೆ ಬಂದೆ. ಗುರ್ಜರೇ ಜೀರ್ಣತಾಂ ಗತ, ಈ ಗುರ್ಜರ ದೇಶದಲ್ಲಿ ನಾನು ಮುದುಕಿಯಾಗಿ ಹೋದೆ ಅಂತ ಅವಳ ಕಥೆಯನ್ನು ಅವಳು ಹೇಳಿಕೊಳ್ಳುವುದು. ಭಕ್ತಿದೇವಿಯನ್ನು ಒಂದು ರೂಪಕದಲ್ಲಿ, ಒಂದು ಹೆಣ್ಣಿನ ಸ್ವರೂಪದಲ್ಲಿ ವರ್ಣನೆ ಮಾಡಿದ್ದಾರೆ. ಆಕೆ ಹೇಳಿದ ಅಂಶಗಳನ್ನು ಗಮನಿಸಿದಾಗ ಆಕೆಯ ಆವಿರ್ಭಾವ ದ್ರಾವಿಡ ದೇಶದಲ್ಲಿ ಆಯಿತು. ಆದರೆ ಅಲ್ಲಿ ಆಕೆ ಬೆಳೀಲಿಲ್ಲ. ಅಂದರೆ ದ್ರವಿಡ ದೇಶದಲ್ಲಿ ಭಕ್ತಿ ಪಂಥಕ್ಕೆ ವಿಶೇಷವಾದ ಸ್ಥಾನಮಾನ ಲಭ್ಯವಾಗಲಿಲ್ಲ. ಅದು ಜನಮಾನಸದಲ್ಲಿ ಅಷ್ಟು ಗಟ್ಟಿಯಾಗಿ ನೆಲೆ ಊರಲಿಲ್ಲ. ಆದರೆ ಕರ್ನಾಟಕದಲ್ಲಿ ಭಕ್ತಿ ಪಂಥ ಬಹಳ ಚೆನ್ನಾಗಿ ಬೆಳೆಯಿತು. ವೃದ್ಧಿಂ ಕರ್ನಾಟಕೇ ಗತ, ಕರ್ನಾಟಕದಲ್ಲಿ ಭಕ್ತಿದೇವಿ ಚೆನ್ನಾಗಿ ವೃದ್ಧಿಸಿದಳು. ಕರ್ನಾಟಕದಲ್ಲಿರುವಷ್ಟು ಪೀಠಗಳು, ಸನ್ಯಾಸಿಗಳು, ಆಸ್ಥಾನಗಳು, ಸಂಸ್ಥಾನಗಳು ಇದು ಕರ್ನಾಟಕದಲ್ಲಿರುವಷ್ಟು ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ. ಕರ್ನಾಟಕದಲ್ಲಿ ಮಾಧ್ವ ಪೀಠಾಧಿಪತಿಗಳೇ 24 ಜನ ಇದ್ದಾರೆ ಅಂತ ಹೇಳಿದ ಮೇಲೆ ಇನ್ನು ಬೇರೆ ಬೇರೆ ಪಂಥಗಳನ್ನು ಲೆಕ್ಕ ಹಾಕಿದರೆ, ಮೇಲುಕೋಟೆ, ಶೃಂಗೇರಿಗಳನ್ನು ಲೆಕ್ಕ ಹಾಕಿದರೆ ಎಷ್ಟು ಪೀಠಗಳಿದ್ದಾವೆ. ಅಷ್ಟು ಧರ್ಮಪೀಠಗಳು ಕರ್ನಾಟಕ ಬಿಟ್ಟರೆ ಬೇರೆ ಊರಿನಲ್ಲಿ ಇಲ್ಲವೇ ಇಲ್ಲ. ಇಷ್ಟೇ ಅಲ್ಲದೆ ಕರ್ನಾಟಕದಲ್ಲಿ ಮತ್ತೊಂದು ವಿಶೇಷತೆ ಇದೆ. ಭಕ್ತಿ ಪಂಥ ಅಂತ ಪ್ರಸಿದ್ಧವಾದಂತಹ ದಾಸಪಂಥ, ಹರಿದಾಸ ಪಂಥ, ಅದು ಕರ್ನಾಟಕದಲ್ಲೇ ಆವಿರ್ಭೂತವಾಗಿ ಚೆನ್ನಾಗಿ ಬೆಳೆದದ್ದು. ಹಾಗಾಗಿ ಭಕ್ತಿ ಎಲ್ಲಕ್ಕಿಂತ ಮುಖ್ಯವಾಗಿ ಶ್ರೀಮನ್ ಮಧ್ವಾಚಾರ್ಯರು ಅವತರಿಸಿದ್ದು ಕರ್ನಾಟಕದಲ್ಲಿ. ಅವರು ಭಕ್ತಿ ಪಂಥವನ್ನೇ, ಭಾಗವತ ಧರ್ಮವನ್ನೇ ಬಹಳ ಚೆನ್ನಾಗಿ ಉತ್ಕರ್ಷಕ್ಕೆ ತಂದವರು. ಆ ಕಾರಣದಿಂದ ಭಕ್ತಿದೇವಿ ಈ ಪುರಾಣದಲ್ಲಿ ಹೇಳ್ತಕ್ಕಂತಹ ವೃದ್ಧಿಂ ಕರ್ನಾಟಕೇ ಗತ ಅನ್ನುವುದು ಅತ್ಯಂತ ಹೃದಯವಾದಂತಹ ಒಂದು ವಿಷಯ. ಆಮೇಲೆ ಕ್ವಚಿನ್ ಮಹಾರಾಷ್ಟ್ರೇ, ಅದೇನು ನಮ್ಗೆ ಗೊತ್ತಾಗೋದಿಲ್ಲ. ಅಂತೂ ಮಹಾರಾಷ್ಟ್ರದಲ್ಲಿ ಏನೋ ಸ್ವಲ್ಪ ಎಡವಟ್ಟಾಯಿತಂತೆ ಭಕ್ತಿದೇವಿಗೆ. ಆಮೇಲೆ ಗುಜರಾತಿಗೆ ಬಂದ ಮೇಲೆ ಪೂರ್ತಿ ಮುಪ್ಪಾಗಿ ಹೋದ್ಲು ಅಂತೇಳಿದರೆ ಗುಜರಾತಿನಲ್ಲಿ ಧರ್ಮ ಭಕ್ತಿ ಅಳಿಸಿ ಹೋಯಿತು ಅಂತ ಅದರ ತಾತ್ಪರ್ಯ. ಒಂದು ಕಾಲದಲ್ಲಿ ಗುಜರಾತ್ ಹಾಗಿತ್ತು. ಆದರೆ ಕಾಲಕ್ರಮೇಣ ಮುಲೇಂಛರು ಇಲ್ಲಿಂದ ಕಾಲು ಕಿತ್ತುವಂತಹ ಪ್ರಸಂಗ ಬಂದಾಗ ಈ ಪ್ರದೇಶದಲ್ಲಿ ಅನೇಕ ಭಕ್ತಿ ಪಂಥಗಳು ಆವಿರ್ಭಾವಗೊಂಡವು ಗುಜರಾತಿನಲ್ಲಿ. ಅದರಲ್ಲಿ ಪ್ರಮುಖವಾದದ್ದು ಸ್ವಾಮಿನಾರಾಯಣ ಪಂಥ. ಸುಮಾರು 200-250 ವರ್ಷಗಳ ಹಿಂದಿನಿಂದ ಒಂದು ಸಂದರ್ಭದಲ್ಲಿ ಈ ಊರಿನಲ್ಲಿ ಭಕ್ತಿ ಪಂಥವೇ ನಶಿಸಿ ಹೋಗುವ ಪ್ರಸಂಗ ಬಂದಾಗ ಮತ್ತೆ ಭಕ್ತಿ ಪಂಥದ ಆವಿರ್ಭಾವಕ್ಕೆ ಆಧುನಿಕ ಅನೇಕ ವ್ಯಕ್ತಿಗಳು, ನೀಲಕಂಠ ಮೊದಲಾದಂತಹ ಅನೇಕ ಆಚಾರ್ಯ ಪುರುಷರು ಈ ಭೂಮಿಯಲ್ಲಿ ಬಂದರು. ಬಂದ ನಂತರ ಮತ್ತೆ ಇಲ್ಲಿ ವಿಶೇಷವಾದ ಭಕ್ತಿ ಪ್ರಾದುರ್ಭಾವ ಅನ್ನೋದು ಆಯಿತು. ಆದರೆ ಭಕ್ತಿದೇವಿ ಹೇಳುವ ಹಾಗೆ ಗುಜರಾತಿನಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಆಯಿತು, ನನಗೆ ಮುಪ್ಪು ಬಂದು ಹೋಯಿತು. ಆಮೇಲೆ ನನಗೆ ಬಂದ ಮುಪ್ಪನ್ನು ಹೇಗೆ ಕಳ್ಕೊಳ್ಳುವುದು ಅಂತ ನಾನು ವಿಚಾರ ಮಾಡಿ ಭಗವಂತನ ಕ್ಷೇತ್ರಗಳಲ್ಲೆಲ್ಲ ಹೋಗಿ ಸಂಚಾರ ಮಾಡಿದೆ. ಆದರೆ ಶ್ರೀಕೃಷ್ಣನ ಬೃಂದಾವನ ಪ್ರದೇಶಕ್ಕೆ ಬಂದಾಗ ನನ್ನ ಮುಪ್ಪು ಹೋಗಿ ಮತ್ತೆ ಯುವತಿಯಾದೆ. ನನ್ನ ಮಕ್ಕಳು ಮಾತ್ರ ಯುವಕರಾಗಲೇ ಇಲ್ಲ. ಅದು ಜ್ಞಾನ ಮತ್ತು ವೈರಾಗ್ಯ. ಭಕ್ತಿ ಯುವತಿಯಾದಲು, ಜ್ಞಾನ ವೈರಾಗ್ಯಗಳಿಗೆ ಮತ್ತೆ ಚೈತನ್ಯ ಬರಲಿಲ್ಲ. ಭಕ್ತಿ ಯುವತಿಯಾದದ್ದು ಎಲ್ಲಿಂದ? ಶ್ರೀಕೃಷ್ಣ ಓಡಾಡಿದ ತಾಣಗಳಲ್ಲಿ ಸಂಚರಿಸಿದಾಗ. ಅಂದರೆ ಶ್ರೀಕೃಷ್ಣನ ಕಥೆ ಅದು ಭಕ್ತಿಗೆ ಯೌವನವನ್ನು ಕೊಟ್ಟಂತಹ ಕಥೆ. ಶ್ರೀಕೃಷ್ಣ ಅಂತಕ್ಕಂತಹ ಅವತಾರ ತತ್ವವೇ ಭಕ್ತಿಯನ್ನು ಬಹಳ ಚೆನ್ನಾಗಿ ಪ್ರಚೋದಿಸತಕ್ಕಂತಹ ತತ್ವ. ಈ ಕಾರಣದಿಂದಲೇ ಶ್ರೀಮದ್ ಭಾಗವತದಲ್ಲಿ ಅರ್ಧಕ್ಕಿಂತಲೂ ಹೆಚ್ಚಿನ ಭಾಗ ಶ್ರೀಕೃಷ್ಣ ಕಥೆಗೋಸ್ಕರ ಮೀಸಲಾಗಿದೆ. ಆ ದೃಷ್ಟಿಯಿಂದ ನಾವು ಕೃಷ್ಣನ ಕಥೆಗೆ ಪ್ರವೇಶ ಮಾಡಬೇಕು ಇವತ್ತು. ಅದಕ್ಕಿಂತ ಮುಂಚೆ ಒಂದು 15-20 ನಿಮಿಷ ನಾವು ಇಲ್ಲಿಯ ತನಕ ನೋಡಿದಂತಹ ನಾರಾಯಣ ವರ್ಮದ ಉಪಸಂಹಾರದ ಭಾಗವನ್ನು ಅವಲೋಕನೆ ಮಾಡೋಣ. 2 ಭಾಗದಲ್ಲಿ ನಾವು ನಾರಾಯಣ ವರ್ಮವನ್ನು ನೋಡಿದ್ದೇವೆ. ಆರಂಭದಲ್ಲಿ ಭಗವಂತನ ಅವತಾರ ರೂಪಗಳು ಬೇರೆ ಬೇರೆ ಸಂದರ್ಭದಲ್ಲಿ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಕ್ಕಂತಹ ಭಾಗ. ಜಲೇಶು ಮಾಂ ರಕ್ಷತು ಮತ್ಸ್ಯಮೂರ್ತಿ ಅಂತ ಪ್ರಾರಂಭಿಸಿ, ಆನಂತರದಲ್ಲಿ ಭಗವಂತನ ಕೇಶವಾದಿ 24 ರೂಪಗಳಲ್ಲಿ ಆರಂಭದ 12 ರೂಪಗಳನ್ನು ತೆಗೆದುಕೊಂಡು ಆ 12 ರೂಪಗಳು ಹಗಲು ರಾತ್ರಿಗಳಲ್ಲಿ ಪ್ರತ್ಯೇಕ ಪ್ರಭೇದಗಳಿಂದಾವೆ. ಪ್ರಾತಃ ಕಾಲ, ಸಾಯಂಕಾಲ ಮೊದಲಾದಂತಹ ಕಾಲಗಳು. ಆಯಾ ಕಾಲಗಳಲ್ಲಿ ಭಗವಂತನ ಬೇರೆ ಬೇರೆ ರೂಪಗಳು ನನ್ನನ್ನು ಸಂರಕ್ಷಣೆ ಮಾಡಲಿ ಅಂತ ಹೇಳುವಂತಹ ಒಂದು ಭಾಗ. ಇದಿಷ್ಟಕ್ಕೆ ನಾವು ಪ್ರಾತಃ ಕಾಲದಲ್ಲಿ ಉಪಸಂಹಾರ ಮಾಡಿದ್ದೇವೆ. ಪ್ರಾತಃ ಕಾಲ ಅಲ್ಲ, ಅಪರಾಹ್ನ ಕಾಲದಲ್ಲಿ ಉಪಸಂಹಾರ ಮಾಡಿದ್ದೇವೆ. ಇದು ಆದ ಮೇಲೆ ಬರತಕ್ಕಂತಹ ಭಾಗ
ಭಗವಂತನ ಆಯುಧಗಳಿಂದ ನಮ್ಮ ರಕ್ಷಣೆಯನ್ನು ಬೇಡುವಂಥದ್ದು. ಭಗವಂತನ ಆಯುಧಗಳು ಅಂತೇಳಿದರೆ ಅದು ಜಡ ಅಲ್ಲ. ಭಗವಂತನ ಚಕ್ರ ಅಂತೇಳಿದರೆ ಸಾಕ್ಷಾತ್ ದುರ್ಗೆ. ಭಗವಂತನ ದುರ್ಗೆ ಅಷ್ಟೇ ಅಲ್ಲ, ಸುದರ್ಶನ ಅಂತ ಹೇಳ್ತಕ್ಕಂತಹ ಒಬ್ಬ ವ್ಯಕ್ತಿಯೂ ಇದ್ದಾನೆ. ಸಾಕ್ಷಾತ್ ದುರ್ಗೆ ಅಂತ ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಭಗವಂತನ ಸುದರ್ಶನ ಚಕ್ರ ಯಾವ ಬಣ್ಣ ಉಂಟು? ಅದು ಬಂಗಾರದ ಬಣ್ಣ ಇಲ್ಲ, ಅದು ಶುದ್ಧ ಕಬ್ಬಿಣದ ಬಣ್ಣ. ಅದು ಯಾವ ಕಬ್ಬಿಣ ಅಂತೇಳಿ ಹೇಳಿದರೆ ಸ್ಟೈನ್ಲೆಸ್ ಸ್ಟೀಲ್ ಅಲ್ಲ. ನಾವು ದೋಸೆ ಹಾಕುವ ಕಾವಲಿ ಬಣ್ಣ ಉಂಟಲ್ವ, ಕಬ್ಬಿಣ ಅಂತ ಹೇಳಿದರೆ ನಿಜವಾದ ಕಬ್ಬಿಣ, ಆ ರೀತಿಯ ಕಪ್ಪು ಬಣ್ಣ. ಯಾಕಂದರೆ ಕಬ್ಬಿಣ ಅನ್ನೋದು ನಿಜವಾದ ಏನು ಶಬ್ದ ಏನದು ಅಂದರೆ ಕಪ್ಪು ಲೋಹ ಅಂತ. ಅದಕ್ಕೆ ಕಾಳಲೋಹ ಅಂತಲೇ ಸಂಸ್ಕೃತದಲ್ಲಿ ಹೆಸರು. ಅಯಸ್ ಅಂತ ಕರೀತಾರೆ, ಕಾಳಲೋಹ ಅಂತ ಕರೀತಾರೆ. ಅಂದರೆ ಕಪ್ಪು ಲೋಹ ಅಂತ ಕಬ್ಬಿಣ ಅಂತ ಹೇಳಿದರೆ. ಅಷ್ಟು ಕಪ್ಪಾದಂತಹ ಚಕ್ರ ಭಗವಂತನ ಸುದರ್ಶನ ಚಕ್ರ. ಪಂಚಮಸ್ಕಂದದಲ್ಲಿ ಹೇಳ್ತಾರೆ, ಸೂರ್ಯಗ್ರಹಣ ಚಂದ್ರಗ್ರಹಣ ಏನಾಗ್ತದೆ ಆ ಕಾಲಕ್ಕೆ ಭೂಮಿಯ ಛಾಯೆ ಸೂರ್ಯಚಂದ್ರರನ್ನು ಆಚ್ಛಾದಿಸ್ತದೆ ಅಂತಕ್ಕಂಥದ್ದು ಒಂದು ವಿಷಯ. ಆದರೆ ಛಾಯೆ ಆಚ್ಛಾದಿಸುವುದರ ಜೊತೆಗೆ ನಮಗೆ ಕಪ್ಪಾಗಿ ಯಾಕೆ ಕಾಣಿಸ್ತಾನೆ ಆ ಹೊತ್ತಿಗೆ ಸೂರ್ಯ? ಒಂದು ಛಾಯೆ. ಎರಡನೇದ್ದು, ಆ ಛಾಯೆಯ ಜೊತೆಗೆ ಸುದರ್ಶನ ಚಕ್ರವೂ ಕೂಡ ಬರ್ತದೆ ಅಂತೆ. ಆ ಸುದರ್ಶನ ಚಕ್ರ ಕಪ್ಪಿರುವುದರಿಂದ ಸೂರ್ಯ ಕಾಣಿಸುವುದಿಲ್ಲಂತೆ. ನಮಗೆ ಸ್ವಲ್ಪ ಇದರಲ್ಲಿ ಸಂಕೀರ್ಣ ಚಿಂತನೆ ಉಂಟಾಗುವ ಸಾಧ್ಯತೆ ಇದೆ. ಯಾಕೆಂದರೆ ಸುದರ್ಶನ ಚಕ್ರ ಸಿಕ್ಕಾಪಟ್ಟೆ ಬೆಳಕು, ಸೂರ್ಯಕೋಟಿ ಸಮಪ್ರಭಾ ಅಂತ ಹೀಗೆಲ್ಲ ನಾವು ಕೇಳಿರ್ತೇವೆ. ಅಷ್ಟು ಬೆಳಕಿನ ಸುದರ್ಶನ ಚಕ್ರ ಸೂರ್ಯನ ಜೊತೆಗೆ ಬಂದಾಗ ಸೂರ್ಯ ಕಪ್ಪಾಗುವುದು ಹೇಗೆ? ಸೂರ್ಯ ಇನ್ನಷ್ಟು ಬೆಳ್ಳಗಾಗಬೇಕಲ್ವ ಅಂತ ಅನಿಸ್ಬೋದು. ಆದರೆ ಸುದರ್ಶನ ಚಕ್ರ ಹೇಗೆ ಸೂರ್ಯಕೋಟಿ ಸಮಪ್ರಭಾ? ಯಾವಾಗ ಅದು ಮತ್ತೊಬ್ಬರನ್ನು ಸಂಹರಿಸುವುದಕ್ಕೋಸ್ಕರ ತಿರುಗುತ್ತಾ ಸಾಗಿದಾಗ ಅಷ್ಟು ಬೆಳಕು ಅದರಲ್ಲಿದೆ. ಆದರೆ ಅದು ಬೆಳಕನ್ನು ಅಂತರ್ಭಾವಗೊಳಿಸಿಕೊಂಡಾಗ ಶಾಂತವಾಗಿರುವಾಗ ಅದು ಕಪ್ಪಾದಂತಹ ಚಕ್ರ ಭಗವಂತನದ್ದು, ಕಬ್ಬಿಣದ ಚಕ್ರದ ಹಾಗೆ. ಈ ಸೂರ್ಯಗ್ರಹಣ ಚಂದ್ರಗ್ರಹಣ ಅದಕ್ಕೆ ಉಪರಾಗ ಅಂತ ಕರೀತಾರೆ. ಸೂರ್ಯೋಪರಾಗ ಚಂದ್ರೋಪರಾಗಗಳಲ್ಲಿ ಭಾರೀ ಪರ್ವಕಾಲ, ಆ ಹೊತ್ತಿಗೆ ಅನುಷ್ಠಾನಕ್ಕೆಲ್ಲ ಮಹತ್ಫಲ ಇದೆ. ಆ ಪರ್ವಕಾಲವಾಗುವುದಕ್ಕೆ ಕಾರಣ ಏನು? ಗ್ರಹಣ ಕಾಲ. ಅದಕ್ಕೆ ಭಾಗವತ ಪಂಚಮಸ್ಕಂದ ಹೇಳುವುದು, ಆ ಹೊತ್ತಿಗೆ ನಮಗೆ ಸುದರ್ಶನ ಚಕ್ರ ಕಾಣಿಸ್ತದೆ. ಸುದರ್ಶನ ಚಕ್ರ ಅಂತೇಳಿದರೆ ಅವನಿಗೆ ದಶಶತಾರ ಅಂತ ಹೆಸರು, ಸಹಸ್ರಾರ ಅಂತ ಹೆಸರು. ಸಹಸ್ರಾರ ಅಂತ ಕರೆಸಿಕೊಂಡ ಸುದರ್ಶನ ಯಾವ ಕಾಲದಲ್ಲಿ ದರ್ಶನವನ್ನು ಕೊಡ್ತದೋ ಆ ಹೊತ್ತಿಗೆ ಅತ್ಯಂತ ಪವಿತ್ರವಾದಂತಹ ಕಾಲ. ಯಾಕಂದರೆ ಸುದರ್ಶನ ಅಷ್ಟು ಪವಿತ್ರ. ತೇನ ಸಹಸ್ರಧಾರೇಣ ಪಾವಮಾನ್ಯ ಪುನಂತು ಮಾಂತ. ಅತ್ಯಂತ ಪವಿತ್ರವಾದದ್ದು ಸಹಸ್ರಧಾರ ಅಂತ ಹೇಳಿಸುವ ಸುದರ್ಶನ. ಅದನ್ನು ವೇದಗಳು ಪವಿತ್ರ ಅನ್ನುವ ಶಬ್ದದಿಂದಲೇ ಕರೀತಾವೆ. ಅಂತಹ ಸುದರ್ಶನ ಚಕ್ರ ನಮಗೆ ದರ್ಶನವನ್ನು ಕೊಡುವತಕ್ಕಂತಹ ಕಾಲ ಗ್ರಹಣ ಕಾಲ. ಆದರೆ ಗ್ರಹಣದಲ್ಲಿ ಸೂರ್ಯಚಂದ್ರರ ಮೇಲೆ ಕಪ್ಪು ಏನು ಕಾಣಿಸ್ತದೆ ಅದು ಬರೀ ಛಾಯೆ ಮಾತ್ರ ಅಲ್ಲ, ಆ ಛಾಯೆಯ ಜೊತೆಗೆ ಸುದರ್ಶನ ಚಕ್ರ ಕಾಣಿಸುವುದು ಅನ್ನೋ ಒಂದು ವಿಶೇಷ ವಿಷಯ ಭಾಗವತದಲ್ಲಿದೆ. ಸುದರ್ಶನ ಚಕ್ರ ಆ ಹೊತ್ತಿಗೆ ಯಾಕೆ ಕಾಣಿಸ್ಲಿಕ್ಕೆ ಬರ್ತದೆ? ಯಾಕಂದರೆ ಆಗ ಸೂರ್ಯನಿಗೆ ಕೆಲವು ದುಷ್ಟಶಕ್ತಿಗಳಿಂದ ತೊಂದರೆ ಬರ್ತದೆ. ರಾಹು ಕೇತು ಮೊದಲಾದಂತಹ ದುಷ್ಟಶಕ್ತಿಗಳು ಸೂರ್ಯಚಂದ್ರರನ್ನು ತಾವು ಮುಗಿಸಬೇಕು ಅಂತ ಆಲೋಚನೆ ಮಾಡ್ತಾವಂತೆ. ಭೂಮಿಗೆ ತೊಂದರೆಯನ್ನು ಕೊಡಬೇಕು, ಭೂಮಿಯ ಮೇಲೆ ಸಿಟ್ಟವರಿಗೆ. ಅದಕ್ಕೋಸ್ಕರ ಸೂರ್ಯಚಂದ್ರರನ್ನು ಮುಗಿಸುವ ಆಲೋಚನೆ ಮಾಡಿದಾಗ ಭಗವಂತ ಸುದರ್ಶನ ಚಕ್ರದ ಮೂಲಕವಾಗಿ ಸೂರ್ಯಚಂದ್ರರ ರಕ್ಷಣೆ ಮಾಡ್ತಾನೆ ಅನ್ನುವುದು ಒಂದು ಅತಿಮಾನುಷವಾದಂತಹ ವಿಷಯ. ಅಂತಹ ಸುದರ್ಶನ ಚಕ್ರಕ್ಕೆ ಇಬ್ಬರು ಅಭಿಮಾನಿಗಳು. ಒಂದು ದುರ್ಗಾಮಾತೆ, ಎರಡನೇದ್ದು ಸುದರ್ಶನ ಅಂತ ಹೇಳ್ತಕ್ಕಂತಹ ಒಬ್ಬ ಚೇತನ. ಅದೇ ಸುದರ್ಶನ ಮುಂದಕ್ಕೆ ಕಾರ್ತವೀರ್ಯಾರ್ಜುನನಾಗಿ ಆವಿರ್ಭವಿಸ್ತಾನೆ. ಸುದರ್ಶನನ ಅವತಾರ ಅಂತ ಹೇಳ್ತಾರೆ ಕಾರ್ತವೀರ್ಯಾರ್ಜುನನನ್ನು. ಕಾರ್ತವೀರ್ಯಾರ್ಜುನನಿಗೆ 1000 ಬಾಹುಗಳಿದ್ದುವು. ಸುದರ್ಶನ ಚಕ್ರಕ್ಕೆ ಹೇಗೆ ಸಹಸ್ರಾರ ಅಂತ ಹೆಸರು, 1000 ಕಚ್ಚುಗಳು. ಆ 1000 ಕಚ್ಚುಗಳೇ 1000 ಬಾಹುಗಳಾಗಿ ಈ ಕಾರ್ತವೀರ್ಯ ಆವಿರ್ಭವಿಸ್ತಾನೆ. ದತ್ತಾತ್ರೇಯನ ಪರಮ ಶಿಷ್ಯ. ಆ ಕಾರ್ತವೀರ್ಯನಿಗೆ ಎಷ್ಟು ಮಹತ್ವ ಇತ್ತು ಅಂತ ಹೇಳಿದರೆ, ನಮ್ಮದು ಯಾವುದಾದ್ರೂ ವಸ್ತು ಕಳೆದು ಹೋಗಿದ್ರೆ ಆ ಕಾರ್ತವೀರ್ಯಾರ್ಜುನನನ್ನು ಸ್ಮರಿಸಿಕೊಂಡ್ರೆ ಕಳೆದು ಹೋದಂತಹ ವಸ್ತು ಸಿಗ್ತದೆ ಅನ್ನುವಷ್ಟು ಮಹತ್ವ ಇತ್ತು. ಇವತ್ತಿಗೂ ಆ ಭಾವನೆ ಹಳ್ಳಿಯಲ್ಲಿ ಬಹಳ ಮಂದಿಗಿದೆ. ಸಿಟಿಯಲ್ಲಿ ಮಾತ್ರ ಕಳೆದು ಹೋಗುವುದೇ ಇಲ್ಲ, ಅದರಿಂದ ನೆನಪಾಗುವುದಿಲ್ಲ ಕಾರ್ತವೀರ್ಯಾರ್ಜುನ. ಹಳ್ಳಿಯಲ್ಲಿ ಇವತ್ತಿಗೂ ಇದೆ. ಕಾರ್ತವೀರ್ಯಾರ್ಜುನೋ ನಾಮ ರಾಜಾಬಾಹು ಸಹಸ್ರಭಾಕ್ ತಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂಚ ಲಭ್ಯತೆ. ನಷ್ಟವಾದದ್ದು ಕೂಡ ಮತ್ತೆ ಲಭಿಸುತ್ತೆ ಆತನ ಧ್ಯಾನದಿಂದ. ಒಂದು 4 ವರಗಳನ್ನು ಕಾರ್ತವೀರ್ಯನಿಗೆ
ದತ್ತಾತ್ರೇಯರು ಕೊಟ್ಟಿದ್ದರು. ಅಂತಹ ವರಗಳಲ್ಲಿ ಈ ನಷ್ಟ ಪ್ರಾಪ್ತಿ ಅನ್ನುವುದು, ಅವನ ಸ್ಮರಣ ಮಾತ್ರದಿಂದ ನಷ್ಟ ಪ್ರಾಪ್ತಿ ಅನ್ನುವುದು ಕೂಡ ಒಂದು ವರ. ಅಂತಹ ಶಕ್ತಿ ಚಂದ್ರವಂಶದಲ್ಲಿ ಬಂದಂತಹ ಕಾರ್ತವೀರ್ಯಾರ್ಜುನನಲ್ಲಿ ಇರುವುದಕ್ಕೆ ಮುಖ್ಯ ಕಾರಣ ಆತ ಸುದರ್ಶನನೆಂಬಂತಹ ಭಗವಂತನ ಪಾರ್ಷದನಾಗಿದ್ದ ಅನ್ನುವುದು. ಹಾಗಾಗಿ ಸುದರ್ಶನ ಚಕ್ರ ಅನ್ನುವುದು ಕೇವಲ ಜಡ ಅಲ್ಲ ಅಂತ ನಾವು ತಿಳ್ಕೊಂಡ್ರೆ ಸಾಕು. ಇಲ್ಲದೆ ಹೋದರೆ ಜಡದಲ್ಲಿ ಪ್ರಾರ್ಥನೆ ಏನಿದು ಅಂತ ಭಾವನೆ ಬರ್ಬೋದು. ಅದು ಕೇವಲ ಜಡ ಹೌದಾದರೆ ಭಗವಂತ ಹೇಳಿದ ಕೂಡಲೇ ಹೋಗಿ ಕೆಲಸ ಮಾಡಿಕೊಂಡು ಹೇಗೆ ಬರ್ತದೆ? ಭಗವಂತ ಕತ್ತಿಯಲ್ಲೋ ಬಾಣದಲ್ಲೋ ಹೊಡೆಯುವ ಹಾಗೆ ಅಲ್ಲ ಸುದರ್ಶನದಿಂದ ಹೊಡೆಯುವುದು. ಸುದರ್ಶನ ಚಕ್ರ ಅವ ಹೇಳಿದ ಹಾಗೆ ಕೆಲಸ ಮಾಡಿಕೊಂಡು ಬರ್ತದೆ ಅನ್ನುವುದು, ಅದು ಸುದರ್ಶನ ಚಕ್ರ ಚೇತನ ಅನ್ನುವುದನ್ನು ಸ್ಪಷ್ಟಪಡಿಸ್ತದೆ. ಮೂರನೇ ಅಂಶ ಇದೆ. ಈಗ ಎರಡು ಹೇಳಿದೆ. ಒಂದು ದುರ್ಗೆಯಿಂದ ಅಭಿಮನ್ಯಮಾನವಾದದ್ದು ಸುದರ್ಶನ, ಎರಡನೆಯದ್ದು ಸುದರ್ಶನ ಅಂತಕ್ಕಂತಹ ಒಬ್ಬ ಚೇತನ ಇದ್ದಾನೆ, ಭಗವಂತನ ಪಾರ್ಷದ. ಮೂರನೇ ಅಂಶ, ಭಗವಂತನದ್ದೇ ಒಂದು ಸುದರ್ಶನ ಅಂತ ರೂಪ ಇದೆ. ಭಗವಂತನೇ ಸುದರ್ಶನ ಚಕ್ರ. ಅವನು ಚಕ್ರಿಯೂ ಹೌದು, ಚಕ್ರನೂ ಹೌದು. ಚಕ್ರಿ ಅಂದರೆ ಚಕ್ರವನ್ನು ಧರಿಸಿದವ, ಚಕ್ರ ಅಂದರೆ ಸ್ವತಃ ತಾನು ಸುದರ್ಶನ ಚಕ್ರವಾಗಿದ್ದಾನೆ. ಅವನದ್ದೇ ಒಂದು ರೂಪ ಇದೆ ಸುದರ್ಶನ ಅಂತ. ನಮ್ಮಲ್ಲಿ ಸುದರ್ಶನ ಹೋಮ ಅನ್ನೋದು ಬಹಳ ಪ್ರಸಿದ್ಧ. ಮಾಟ ಮಂತ್ರಗಳು ನಡೆದಾಗ ಅದರ ಉಚ್ಚಾಟನೆಗೋಸ್ಕರ ಸುದರ್ಶನ ಹೋಮದ ಒಂದು ಪರಿಹಾರವನ್ನು ಜ್ಯೋತಿಷ್ಕರು ಹೇಳ್ತಾರೆ. ಅಥವಾ ರಕ್ಷೆಗೋಸ್ಕರ, ಭೂತ ಪ್ರೇತ ಪಿಶಾಚಾದಿ ಘೋರೋಪದ್ರವ ಶಾಂತಿಗೋಸ್ಕರ ಸುದರ್ಶನ ರಕ್ಷೆಯ ವಿಧಾನವನ್ನು ಮಾಡಿದ್ದಾರೆ. ಆ ಸುದರ್ಶನ ಅನ್ನುವ ಮಂತ್ರದಿಂದ ಆಹುತಿ ಕೊಡುವಂಥದ್ದು ಸುದರ್ಶನ ಹೋಮ. ಆ ಸುದರ್ಶನ ಮಂತ್ರ ಚಕ್ರರಾಜನನ್ನೇ ಸ್ತುತಿಸುವಂಥದ್ದು. ಆದರೆ ಚಕ್ರರಾಜ ಯಾರು ಅಂತ ಹೇಳಿದರೆ ಸಾಕ್ಷಾತ್ ಭಗವಂತನದ್ದೇ ರೂಪ. ಮಧ್ಯಾಹ್ನ ಸೂರ್ಯ ಪ್ರತಿಮ ಪ್ರಕಾಶಂ ಪಿಶಂಗಕೇಶಂ ಸ್ಫುರದಟ್ಟಹಾಸಂ ತ್ರ್ಯಕ್ಷಂ ಪ್ರದೀಪ್ತಾಂಬರಂ ಅಗ್ರ್ಯಂ ಈಳೆ ಚಕ್ರಸ್ಥಿತಂ ಚಕ್ರಿಣಂ ಅಷ್ಟಬಾಹುಂದ. ಈ ನಾರಾಯಣ ವರ್ಮದಲ್ಲಿ ಹೇಗೆ 8 ಬಾಹುವಿನ ನಾರಾಯಣನ ಸ್ಮರಣೆ ಇದೆ, ಅದೇ ನಾರಾಯಣ ಸುದರ್ಶನ ಚಕ್ರದ ಒಳಗಿರತಕ್ಕಂತಹ ರೂಪ. ಅವನು ಕೂಡ ಅಷ್ಟಬಾಹು, ಚಕ್ರಸ್ಥಿತಂ ಚಕ್ರಿಣಂ, ಚಕ್ರವನ್ನು ಧರಿಸಿರುವ ಆತ ಚಕ್ರಸ್ಥಿತನಾಗಿದ್ದಾನೆ, ಅವ ಅಷ್ಟಬಾಹು ಆಗಿದ್ದಾನೆ ಅಂತ. ಸುದರ್ಶನ ಹೋಮದಲ್ಲಿ ನಾರಾಯಣ ವರ್ಮದಲ್ಲಿ ಪ್ರತಿಪಾದ್ಯನಾದ ನಾರಾಯಣನನ್ನು ಹೋಮ ಮಾಡುವುದು ಅನ್ನೋ ವಿಷಯ ತಿಳ್ಕೊಂಡಿರಬೇಕು. ಆದ್ದರಿಂದಲೇ ಸುದರ್ಶನ ಹೋಮಕ್ಕೆ ಸರಿಯಾದಂತಹ ಸ್ಥಾನ, ಅದೇ ಕೆಲಸವನ್ನು ನಾರಾಯಣ ವರ್ಮದ ಹೋಮವು ಕೂಡ ನಡೆಸುತ್ತೆ. ಅದರಿಂದ ಏನು ಫಲ ಪ್ರಾಪ್ತಿಯಾಗ್ತದೆ ಅಂಥದ್ದು ನಾರಾಯಣ ವರ್ಮದ ಅನುಷ್ಠಾನದಿಂದ ಪ್ರಾಪ್ತಿಯಾಗ್ತದೆ. ಇದಕ್ಕೆ ಕಾರಣ ಸುದರ್ಶನ ಮಂತ್ರ ಪ್ರತಿಪಾದ್ಯ ಮತ್ತು ನಾರಾಯಣ ವರ್ಮ ಪ್ರತಿಪಾದ್ಯ ನಾರಾಯಣ ರೂಪ ಎರಡೂ ಕೂಡ ಒಂದೇ ಅನ್ನುವುದು ಇದಕ್ಕೆ ಕಾರಣವಾಗಿದೆ. ಭಗವಂತನ ಚಕ್ರ ಒಂದಾಯಿತು, ಸುದರ್ಶನ ಆಯುಧ, ಅದೊಂದು ಚೇತನ. ಹಾಗೆ ಶಂಖ, ಪಾಂಚಜನ್ಯ ಅಂತ ಹೇಳ್ತಕ್ಕಂತಹ ಶಂಖ, ಧ್ವಾನ ಮಾತ್ರದಿಂದಲೇ ರಕ್ಕಸರ ಎದೆಯನ್ನು ಪುಡಿ ಮಾಡತಕ್ಕಂತಹ ಶಕ್ತಿಯುಳ್ಳದ್ದು. ಅಂತಹ ಶಂಖವೂ ಕೂಡ ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನ. ನಾವು ದೇವರ ಮುಂದೆ ಶಂಖ ಇಲ್ಲದೆ ಪೂಜೆ ಮಾಡುವುದಿಲ್ಲ. ದೇವರ ಪೂಜೆಗೆ ಘಂಟಾಮಣಿ ಎಷ್ಟು ಅವಶ್ಯಕವೋ ಶಂಖವೂ ಕೂಡ ಅಷ್ಟೇ ಅಪೇಕ್ಷಿತವಾದಂತಹ ಒಂದು ಸಾಧನ. ಆ ಶಂಖದಲ್ಲಿ ಲಕ್ಷ್ಮೀದೇವಿಯನ್ನು ಸಾಮಾನ್ಯವಾಗಿ ಆಲೋಚನೆ ಮಾಡ್ತಾರೆ. ಆದರೆ ವಸ್ತುಸ್ಥಿತಿಯಲ್ಲಿ ನಾವು ನಿತ್ಯ ಪೂಜೆ ಮಾಡ್ತಕ್ಕಂತಹ ಶಂಖಕ್ಕೆ ಅಭಿಮಾನಿನಿ ಲಕ್ಷ್ಮಿ ಅಲ್ಲ, ಭಗವಂತನ ಪಾಂಚಜನ್ಯಕ್ಕೆ ಅಭಿಮಾನಿನಿಯಾಗಿರ್ತಕ್ಕಂಥವಳು ಲಕ್ಷ್ಮೀದೇವಿ. ನಮ್ಮ ಶಂಖವೂ ಕೂಡ ಪಾಂಚಜನ್ಯ ಅಂತ ನಾವು ಆಲೋಚನೆ ಮಾಡೋದು. ಪ್ರಪಂಚದಲ್ಲಿ ಯಾವುದು ಶ್ರೇಷ್ಠವಾಗಿದೆಯೋ ಅದೆಲ್ಲವೂ ಕೂಡ ನಮ್ಮ ಹತ್ರ ಇದೆ ಅಂತ ನಾವು ಅಂದುಕೊಳ್ಳೋದು. ಆದ್ದರಿಂದ ಅದನ್ನು ಹೇಳುವಾಗಲೇ ಪಾಂಚಜನ್ಯ ನಮೋಸ್ತುತೆ ಅಂತ ಹೇಳಿಯೇ ನಮ್ಮ ಶಂಖವನ್ನು ನಾವು ಪೂಜೆ ಮಾಡುವುದು. ಆ ಕಾರಣದಿಂದ ನಮ್ಮ ಶಂಖದಲ್ಲಿ ಲಕ್ಷ್ಮೀ ಸನ್ನಿಧಾನ ಇದೆ ಅಂತ ಆಲೋಚನೆಯೇ ಹೊರತು ವಸ್ತುತಃ ಶಂಖ ಅನ್ನುವುದು ಲಕ್ಷ್ಮೀದೇವಿಯ ಸನ್ನಿಧಾನಕ್ಕೆ ಪಾತ್ರವಾದದ್ದಲ್ಲ. ಶಂಖದಲ್ಲಿರತಕ್ಕಂಥದ್ದು ಅಗ್ರೇ ಗಂಗಾ ಸರಸ್ವತಿ ತ್ರೈಲೋಕ್ಯಯಾನಿ ತೀರ್ಥಾನಿ, ಪ್ರಪಂಚದಲ್ಲಿರುವ ಎಲ್ಲ ತೀರ್ಥಗಳ ಸನ್ನಿಧಾನ. ಆ ರೀತಿಯ ಪಾವಿತ್ರ್ಯ ಶಂಖದಲ್ಲಿರುವುದೇ ಹೊರತು ಶಂಖ ಅನ್ನುವುದು ಲಕ್ಷ್ಮೀ ಪ್ರತೀಕ ಅಲ್ಲ. ಆದ್ದರಿಂದಾಗಿ ನಮ್ಮಲ್ಲಿ ಪೂಜೆಯ ಕ್ರಮ ಹೇಗೆ ಅಂದರೆ ಮೊದಲು ಮುಖ್ಯ ಪ್ರಾಣನಿಗೆ ತೀರ್ಥ ಕೊಟ್ಟು ಆಮೇಲೆ ಶಂಖಕ್ಕೆ ತೀರ್ಥವನ್ನು ಕೊಡ್ತಕ್ಕಂತಹ ಕ್ರಮ. ಯಾಕಂದರೆ ಶಂಖ ಅಂದರೆ ಅದು ಲಕ್ಷ್ಮೀ ಅಂತಕ್ಕಂತಹ ಚಿಂತನೆ ಇಲ್ಲ. ಸಾಕ್ಷಾತ್ ಲಕ್ಷ್ಮೀ ಸ್ವರೂಪವಾದಂತಹ ಶಂಖ ಇದೆ. ಯಾವುದು ಅಂತ ಹೇಳಿದರೆ ಬಲಮುರಿ ಶಂಖ. ಶಂಖದಲ್ಲಿ ಎಡಮುರಿ ಬಲಮುರಿ ಅಂತ ಎರಡಿದೆ. ಅದು ತಿರುಗು, ಅದರ ಸೀಳು ಯಾವಾಗ ಬಲಕ್ಕೆ ಇರ್ತದೆ ಆವಾಗ ಅದನ್ನು ಬಲಮುರಿ ಶಂಖ ಅಂತ ಕರಿತೇವೆ. ಅದು ಅಭಿಷೇಕಕ್ಕೆ ಯೋಗ್ಯವಾದ ಶಂಖ ಅಲ್ಲ, ಅಭಿಷೇಕಿಸಲ್ಪಡುವ ಶಂಖ. ನಾರಾಯಣನ ಜೊತೆಗಿಟ್ಟು ನಾರಾಯಣನಿಗೆ ಹೇಗೆ ಅಭಿಷೇಕ ಮಾಡ್ತೇವೆಯೋ ಹಾಗೆಯೇ ಬಲಮುರಿ ಶಂಖಕ್ಕೂ ಕೂಡ ಲಕ್ಷ್ಮಿಯ ಪ್ರತಿಮೆ ಅನ್ನುವ ಭಾವದಿಂದ ಅಭಿಷೇಕ ಮಾಡುವುದಕ್ಕೆ ಧರ್ಮಶಾಸ್ತ್ರಗಳಲ್ಲಿ ಅವಶ್ಯ ನಿರ್ದೇಶನಗಳಿದ್ದಾವೆ. ಆದರೆ ಶಂಖವು ಲಕ್ಷ್ಮಿ ಅನ್ನುವುದಕ್ಕೆ ನಿರ್ದೇಶನ ಇಲ್ಲ.
ಒಟ್ಟಂದದಲ್ಲಿ ಭಗವಂತನ ಶಂಖ ಉಂಟಲ್ವ, ಅದು ಲಕ್ಷ್ಮಿಯ ಸನ್ನಿಧಾನ ಪಾತ್ರವಾದದ್ದು, ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದದ್ದು ಅನ್ನೋದು ಗೊತ್ತಿದ್ರೆ ಸಾಕು. ಆದ್ದರಿಂದ ಅದು ಕೇವಲ ಜಡ ಅಲ್ಲ ಶಂಖ. ಮೂರನೆಯದ್ದು ಭಗವಂತನ ಕೈಯಲ್ಲಿರುವ ಕೌಮೋದಕಿ ಅಂತಕ್ಕಂತಹ ಗದೆ. ಆ ಗದೆ ಮತ್ತು ಪದ್ಮ ಉಂಟಲ್ವ, ಭಗವಂತನ ಮತ್ತೆರಡು ಆಯುಧಗಳು, ಅದು ಕೂಡ ಪ್ರದ್ಯುಮ್ನ ಮತ್ತು ಅನಿರುದ್ಧನಿಂದ. ಕಾಮ ಅನಿರುದ್ಧ ಅಂತ. ಪ್ರದ್ಯುಮ್ನ ಅಂದರೆ ಕಾಮ, ಕಾಮ ಅಂದರೆ ಮನ್ಮಥ, ಮನ್ಮಥ ಮತ್ತು ಮನ್ಮಥನ ಮಗನಾದಂತಹ ಅನಿರುದ್ಧ ಅನ್ನುವ ದೇವತಾ ಶಕ್ತಿಗಳಿಂದ ಅಭಿಮನ್ಯಮಾನವಾದದ್ದು. ಅವನ ಕೈಯಲ್ಲಿ ಒಂದು ಕತ್ತಿ ಇದೆ. ಈಗ ನಮಗೆ ಬೇಕಲ್ಲ, ಇಲ್ಲಿ 8 ಆಯುಧ ಬೇಕು. ಯಾಕಂದರೆ 8 ಕೈಗಳುಳ್ಳಂತಹ ನಾರಾಯಣ ರೂಪ. ಈ 4 ಆಯುಧಗಳ ಜೊತೆಗೆ ನಂದಕ ಅಂತ ಹೇಳ್ತಕ್ಕಂತಹ ಒಂದು ಖಡ್ಗ ಇದೆ. ಆದ್ರಿಂದಲೇ ಭಗವಂತನನ್ನು ನಂದಕಿ ಅಂತ ಕರೆಯೋದು. ವನಮಾಲಿ ಗದಿ ಶಾರ್ಂಗಿ ಅಂತ ಹೇಳುವಾಗ ನಂದಕಿ ಅಂತ ಹೇಳ್ತೇವಲ್ವ. ಮತ್ತೊಂದು ಕೈಯಲ್ಲಿ ಬಿಲ್ಲಿದೆ, ಆ ಬಿಲ್ಲನ್ನು ಶಾರ್ಂಗ ಅಂತ ಕರೆಯೋದು. ರುದ್ರನಲ್ಲಿದ್ದಂತಹ ಬಿಲ್ಲು ಹೇಗೆ ಪಿನಾಕವೋ, ಅದೇ ರುದ್ರನಲ್ಲಿ ಮತ್ತೊಮ್ಮೆ ಹಿಡಿದಂತಹ ಆ ಬಿಲ್ಲು ಅದು ಗಾಂಡೀವ, ಕೊನೆಗೆ ಅರ್ಜುನನ ಕೈಗೆ ಬಂದಂತಹ ಬಿಲ್ಲು ಅದು. ಈಗ ಆ ಕಾಲದಲ್ಲಿ ಒಂದೊಂದು ಬಿಲ್ಲುಗಳಿಗೆ ಹೆಸರಿದ್ದಂತೆ ಭಗವಂತ ಧರಿಸಿದಂತಹ ಬಿಲ್ಲಿಗೆ ಶಾರ್ಂಗ ಅಂತ ಹೆಸರು. ಅವನನ್ನು ಶಾರ್ಂಗಧನ್ವ ಅಂತ ಕರೆಯುವುದು, ಶಾರ್ಂಗಧರ ಅಂತ ಕರೆಯುವುದು. ಆ ಬಿಲ್ಲಿಗೆ ಅನುಗುಣವಾಗಿ ಒಂದು ಬಾಣ, ಖಡ್ಗಕ್ಕೆ ಅನುಗುಣವಾಗಿ ಒಂದು ಗುರಾಣಿ, ಮತ್ತೊಂದು ಪಾಶವನ್ನು ಧಾರಣೆ ಮಾಡಿರ್ತಕ್ಕಂತಹ ಭಗವಂತನ ರೂಪ. ಅವನ ಕೈಯಲ್ಲಿರುವ ಇಷ್ಟೂ ಆಯುಧಗಳು ಕೂಡ ನಮಗೆ ರಕ್ಷಣೆ ಕೊಡಲಿ, ಶತ್ರು ಭೀತಿಯನ್ನು ಪರಿಹಾರ ಮಾಡಲಿ. ಮನುಷ್ಯನಿಗೆ ಬರಬಹುದಾದ ಎಷ್ಟೆಷ್ಟು ಭೀತಿಗಳುಂಟು ಆ ಎಲ್ಲ ಭಯಗಳನ್ನು ಕೂಡ ಪರಿಹಾರ ಮಾಡುವುದಕ್ಕೋಸ್ಕರ ಭಗವಂತನ ಕೈಯಲ್ಲಿರ್ತಕ್ಕಂತಹ ಶತಚರ್ಮ ಅಂತ ಕರೆಸಿಕೊಂಡಂತಹ ಗುರಾಣಿಯಿಂದ ಹಿಡ್ಕೊಂಡು ಎಲ್ಲವನ್ನು ಪ್ರಾರ್ಥನೆ ಮಾಡತಕ್ಕಂತಹ ಒಂದು 4 ಶ್ಲೋಕಗಳು ಮುಂದಿನ ಭಾಗದಲ್ಲಿ ಬರ್ತವೆ. ಅವನ ಆಯುಧಗಳಲ್ಲಿ ರಕ್ಷಣೆಯನ್ನು ಪ್ರಾರ್ಥಿಸುವುದು. ಆಯುಧಗಳಲ್ಲಿ ಪ್ರಾರ್ಥಿಸುವುದು ಅಂತ ಹೇಳಿದರೆ ಆಯುಧ ಸಂಸ್ಥಿತವಾದ ಚೇತನ ಶಕ್ತಿಗಳಲ್ಲಿ ಮುಖ್ಯವಾಗಿ ಭಗವಂತನಲ್ಲೇ ಪ್ರಾರ್ಥನೆ ಮಾಡತಕ್ಕಂತಹ ಭಾಗ. ಇದು ಆದ ನಂತರ ಬರತಕ್ಕಂತಹ ಭಾಗ ಭಗವಂತನ ಮಹತ್ವವನ್ನು ವರ್ಣನೆ ಮಾಡ್ತಾ ಮತ್ತೆ ರಕ್ಷಣೆಯನ್ನೇ ಬೇಡುವುದು. ಇದರಲ್ಲಿ ಆಯುಧಗಳ ವಿಷಯವೂ ಅಲ್ಲ, ಭಗವಂತನ ಮಹತ್ವವನ್ನು ವರ್ಣಿಸುವುದು. ವರ್ಣಿಸಿ ನೀನು ನನಗೆ ರಕ್ಷಣೆಯನ್ನು ಕೊಡು, ನೀನು ನನ್ನನ್ನು ರಕ್ಷಿಸು ಅಂತ ಹೇಳಿದರೆ ಇದು ಏನು ಅರ್ಥವನ್ನು ಕೊಡ್ತದೆ? ಅದು ಆದೇಶದ ಅರ್ಥವನ್ನು ಕೊಡ್ತದೆ. ನೀನು ರಕ್ಷಿಸು, ನೀನು ಆ ಕೆಲಸ ಮಾಡು, ನೀನು ಕೂತುಕೋ, ನೀನು ನಿಂತುಕೋ, ಹೀಗೆಲ್ಲ ಹೇಳಿದರೆ ಇದು ಆದೇಶವನ್ನು ನಿರೂಪಣೆ ಮಾಡುವುದು. ಅದಕ್ಕೆ ಲೋಟ್ಲಕಾರ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಅದು ಆದೇಶ, ವಿಧಿ, ಅದನ್ನು ಹೇಳತಕ್ಕಂತಹ ಮಾತು. ಭಗವಂತನಲ್ಲಿ ನಾವು ನೀನು ನಮ್ಮನ್ನು ರಕ್ಷಿಸು ಅಂತ ವಿಧಿ ಮಾಡುವುದಲ್ಲ, ಆದೇಶ ಮಾಡುವುದಲ್ಲ. ಗುರು ಶಿಷ್ಯನಿಗೆ ಆದೇಶಿಸಿದ ಹಾಗೆ ಅಥವಾ ಯಜಮಾನ ಕರ್ಮಕಾರಿಗೆ ಆದೇಶಿಸಿದ ಹಾಗೆ ನೀನು ನನ್ನನ್ನು ರಕ್ಷಿಸತಕ್ಕದ್ದು ಅಂತ ರಕ್ಷಿಸುವಂತ ಆದೇಶ ಮಾಡುವುದಲ್ಲ. ಅದು ಪ್ರಾರ್ಥನೆ. ಪ್ರಾರ್ಥನೆ ಎಂಬ ಅರ್ಥದಲ್ಲೂ ಕೂಡ ಲೋಟ್ಲಕಾರದ ಬಳಕೆ ಇದೆ. ರಕ್ಷಿಸು ಸ್ವಾಮಿ ಅಂತ ಹೇಳಿದಾಗ ಅದು ಪ್ರಾರ್ಥನೆ ಆಗ್ತದೆ. ರಕ್ಷಿಸು ಅಂತ ಹೇಳಿದರೆ ಅದು ಆದೇಶ ಆಗ್ತದೆ. ಇದು ಪ್ರಾರ್ಥನೆ ಅಂತ ಗೊತ್ತಾಗಬೇಕು ಅಂತಾದರೆ ವ್ಯತ್ಯಾಸ ಇದೆ. ಮೊದಲು ಯಾರಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ತೇವೋ ಅಂತಹ ವ್ಯಕ್ತಿಯ ಮಹತ್ವವನ್ನು ಕೊಂಡಾಡಬೇಕು, ಅವರ ಹಿರಿತನವನ್ನು ವರ್ಣಿಸಬೇಕು. ಹಿರಿತನದ ವರ್ಣನೆಯ ಜೊತೆಗೆ ಮಹಾತ್ಮ್ಯ ಜ್ಞಾನ ಪುರಸ್ಸರವಾಗಿ ನೀನು ರಕ್ಷಿಸಬೇಕು ಅಂತ ಹೇಳಿದರೆ ಆವಾಗ ಅದು ಪ್ರಾರ್ಥನಾ ಸ್ವರೂಪವಾಗಿ ನಿಲ್ತದೆ. ಅದಿಲ್ಲದೆ ರಕ್ಷಮಾಂ ಅಂತ ಹೇಳಿಬಿಟ್ರೆ ಆವಾಗ ಅದು ಪ್ರಾರ್ಥನಾ ಸ್ವರೂಪ ಆಗುವುದಿಲ್ಲ, ಆದೇಶವೂ ಆಗಬಹುದು. ಆದ್ದರಿಂದ ದೇವರಲ್ಲಿ ನಾವು ಮಾಡುವುದು ಪ್ರಾರ್ಥನಾ ಅನ್ನುವುದನ್ನು ಸ್ಪಷ್ಟಪಡಿಸುವುದಕ್ಕೋಸ್ಕರ ಭಗವಂತನ ಮಹತ್ವವನ್ನು ನಿರೂಪಣೆ ಮಾಡತಕ್ಕಂತಹ ಒಂದಿಷ್ಟು ಭಾಗ ಇದೆ. ಅದರಲ್ಲಿ ಭಗವಂತ ಗರುಡಾರೂಢನಾಗಿದ್ದಾನೆ ಅನ್ನೋದು ವಿಶೇಷ ಅಲ್ವಾ? ಯಾಕೆಂತೇಳಿದರೆ ನಾರಾಯಣ ವರ್ಮದಲ್ಲಿ ಉಪಾಸನೆ ಮಾಡುವ ರೂಪವೇ ಗರುಡಾರೂಢ. ಸುರಾದದ್ದು ಹಾಗೆ, ಹರಿರ್ವಿದಧ್ಯಾತ್ ಮಮ ಸರ್ವರಕ್ಷಾಂ ನ್ಯಸ್ತಾಂಘ್ರಿ ಪದ್ಮ ಪತಗೇಂದ್ರ ಪೃಷ್ಠೇ. ಪತಗ ಅಂದರೆ ಹಕ್ಕಿ, ಪತಗೇಂದ್ರ ಅಂದರೆ ಪಕ್ಷೀಂದ್ರ ಅನಿಸಿದಂತಹ ಗರುಡ, ಪತಗೇಂದ್ರ ಪೃಷ್ಠ ಅಂತೇಳಿದರೆ ಗರುಡನ ಮೇಲ್ಭಾಗ ಬೆನ್ನು, ಆ ಬೆನ್ನಿನಲ್ಲಿ ನ್ಯಸ್ತ ಅಂಘ್ರಿ ಪದ್ಮ ಪಾದಪದ್ಮವನ್ನು ಇಟ್ಟಿರತಕ್ಕಂತಹ ಅಂದರೆ ಗರುಡಾರೂಢನಾದಂತಹ 8 ಕೈಗಳಲ್ಲಿ 8 ಆಯುಧ ಧರಿಸಿದ ಅಷ್ಟಬಾಹು ಭಗವಂತ, ಅವನು ಈ ನಾರಾಯಣ ವರ್ಮದಲ್ಲಿ ಸ್ತುತ್ಯ ಸ್ವರೂಪ. ಆದ್ದರಿಂದ ಅವನ ವಾಹನವಾದಂತಹ ಗರುಡ, ಅವನ ಜೊತೆಗೆ ಇರತಕ್ಕಂತಹ ಪ್ರಾಣದೇವ, ಆತನ ಪತ್ನಿಯಾದಂತಹ ಲಕ್ಷ್ಮೀದೇವಿ ಭೂದೇವಿ, ಇವರೆಲ್ಲರನ್ನು ಜೊತೆ ಸೇರಿಸಿ
ಅವರಿಗೂ ಕೂಡ ಈ ಭಗವಂತನ ಮಹಾತ್ಮೆ ಅರ್ಥ ಆಗದೇ ಇರುವಷ್ಟು ವಿಸ್ತೃತವಾಗಿದೆ ಎಂಬುದಾಗಿ ದೇವರ ಮಹಾತ್ಮೆಯನ್ನು ಕೊಂಡಾಡತಕ್ಕಂತಹ ಭಾಗ. ಇಷ್ಟಾದ ಮೇಲೆ ಕೊನೆಗೆ ಇರುವಂಥದ್ದು ಈ ಸ್ತೋತ್ರವನ್ನು ಪಠಿಸಿದವರಿಗೆ ಏನು ಫಲ ಸಿಗ್ತದೆ ಅಂತ ಹೇಳುವ ಭಾಗ. ಅದರಲ್ಲಿ ಒಂದು ಇತಿಹಾಸದ ವರ್ಣನೆ ಮಾಡಿದ್ದಾರೆ. ಫಲವನ್ನು ಹೇಳುವಾಗ ಇದು ಭೂತ ಪ್ರೇತ ಪಿಶಾಚಾದಿ ಘೋರೋಪದ್ರವವನ್ನು ಪರಿಹಾರ ಮಾಡ್ತದೆ ಇತ್ಯಾದಿ ವಿಷಯಗಳೆಲ್ಲ ಉಂಟು. ಭೀತಿಯನ್ನು ಪರಿಹರಿಸ್ತದೆ, ಯಾರಿಗೆ ಸಂಪತ್ತು ಐಶ್ವರ್ಯ ನೆಮ್ಮದಿ ಇರುವುದಿಲ್ಲ ಅಂಥವರಿಗೆ ಅದನ್ನೆಲ್ಲ ಕೊಡ್ತದೆ ಇತ್ಯಾದಿ. ಇಮಾಂ ವಿದ್ಯಾಂ ಪುರ ಕಶ್ಚಿತ್ ಕೌಶಿಕೋ ಧಾರಯನ್ ದ್ವಿಜಃ ಯೋಗ ಧಾರಣೆಯ ಸ್ವಾಂಗಂ ಜಹೌ ಸಮರುಧನ್ವನಿ ಒಂದು ಘಟನೆಯನ್ನು ಉಲ್ಲೇಖ ಮಾಡ್ತದೆ. ನಾರಾಯಣ ವರ್ಮಕ್ಕೆ ಎಷ್ಟು ಬಲ ಇದೆ. ವಿಶ್ವರೂಪಾಚಾರ್ಯರು ಇಂದ್ರನಿಗೆ ಅದನ್ನು ಉಪದೇಶಿಸಿದ್ದಾರೆ. ಇದಕ್ಕಿಂತ ಹಿಂದೆ ದಧೀಚಿ ಮಹರ್ಷಿಯಲ್ಲೂ ಕೂಡ ಈ ನಾರಾಯಣ ವರ್ಮ ಅಂತಕ್ಕಂತಹ ವಿದ್ಯೆ ಇತ್ತು. ಸಾಕ್ಷಾತ್ ಬೃಹಸ್ಪತ್ಯಾಚಾರ್ಯರು ಕೂಡ ನಾರಾಯಣ ವರ್ಮದ ಸಾಧನೆ ಮಾಡಿಕೊಂಡಿದ್ದಾರೆ. ಈ ನಾರಾಯಣ ವರ್ಮವನ್ನು ಯಾರು ನಿರಂತರ ಪಠನ ಮಾಡ್ತಾನೋ, ನಿರಂತರ ಅಂದರೆ ಪ್ರತಿದಿನಕ್ಕೆ ಒಂದು ಬಾರಿ ಅಂತ ಅರ್ಥ, ಪ್ರತಿದಿನವೂ ಕೂಡ ನಾರಾಯಣ ವರ್ಮವನ್ನು ತಾನು ಹೇಳಿಕೊಂಡು ಶರೀರದಲ್ಲಿ ಕವಚಾಚ್ಛಾದನೆಯನ್ನು ಯಾರು ಮಾಡಿಕೊಳ್ತಾನೋ ಅಂಥವನ ಶರೀರದ ಎಲುಬೂ ಕೂಡ ಈ ನಾರಾಯಣ ವರ್ಮದ ಬಲದಿಂದ ಬಲಿಷ್ಠವಾಗ್ತದೆ. ಆತನ ಶರೀರ ಬಿದ್ದು ಹೋಗಿ ಅವನ ಮರಣವಾಗಿ ಎಲ್ಲ ಹೋಗಿ ಎಲುಬು ಉಳ್ಕೊಂಡ್ರೂ ಸಾಕು, ಆ ಎಲುಬಿನಲ್ಲಿ ನಾರಾಯಣ ವರ್ಮದ ಬಲ ಇರ್ತದೆ. ಸಾಮಾನ್ಯವಾಗಿ ಇತಿಹಾಸ ಏನು ಹೇಳ್ತದೆ ಅಂದರೆ, ಮನುಷ್ಯ ಮಾಡಿದ ಪುಣ್ಯ, ಮನುಷ್ಯ ಮಾಡಿದ ಪಾಪ ಅದು ಎಲ್ಲಿ ಸಂಚಯನಗೊಳ್ತದೆ? ಚಿಕ್ಕ ಪಾಪ ಮಾಡಿದರೆ, ಪುಣ್ಯ ಮಾಡಿದರೂ ಹಾಗೆ ಪಾಪವನ್ನು ಇಟ್ಕೊಂಡು ವಿಚಾರ ಮಾಡುವ. ಚಿಕ್ಕ ಪುಣ್ಯ ಪಾಪ ಮಾಡಿದ ಅಂತ ಆದರೆ ಆ ಪಾಪ ಅವನ ರೋಮದಲ್ಲಿ ಹೋಗಿ ಕೂತುಕೊಳ್ತದಂತೆ. ಈ ಪಾಪವನ್ನು ಪರಿಹಾರ ಮಾಡಬೇಕಾದ್ರೆ ರೋಮವನ್ನು ಸುಮ್ಮನೆ ತೆಗೆದು ಬಿಸಾಡಿದರೆ ಸಾಕಾಗ್ತದೆ. ಒಮ್ಮೆ ತಿರುಪತಿಗೆ ಹೋಗಿ ತಲೆಗೂದಲು ಬೋಳಿಸಿದರೆ ಪಾಪ ಎಲ್ಲ ಹೋಗಿಬಿಡ್ತದೆ. ಯಾಕೆಂತ ಹೇಳಿದರೆ ಪಾಪ ಎಲ್ಲಿ ಬಂದು ಕೂತದ್ದು? ಬರೀ ರೋಮದಲ್ಲಿತ್ತು ಅವನ ಪಾಪ. ಅದೇ ಪಾಪವನ್ನು 2 ಬಾರಿ 3 ಬಾರಿ ಮಾಡಿದ ಅಂದರೆ ಅದು ಒಳಗೆ ಹೋಗುವುದಕ್ಕೆ ಶುರುವಾಗ್ತದೆ, ಸ್ವಲ್ಪ ಚರ್ಮದಲ್ಲಿ ಹೋಗಿ ಕೂತ್ಕೊಳ್ತದೆ. ಯಾವಾಗ ಪಾಪ ಚರ್ಮದಲ್ಲಿ ಹೋಗಿ ಕೂತ್ಕೊಂಡಿತು ಆವಾಗ ಸ್ವಲ್ಪ ತಪ್ತ ಮುದ್ರಾಧಾರಣೆ ಇತ್ಯಾದಿಗಳು ಮಾಡಬೇಕು. ಚರ್ಮವನ್ನು ಬಿಸಿ ಮಾಡಿ ಸ್ವಲ್ಪ ಚರ್ಮ ಎದ್ದು ಹೋಗುವ ಹಾಗೆ ಮಾಡಬೇಕು. ಇಲ್ಲ ಸ್ವಲ್ಪ ನಾಗರ ಬೆತ್ತ ಹಿಡ್ಕೊಂಡು 2 ಹೊಡಿಬೇಕು, ಆಗ ಚರ್ಮ ಹೇಳ್ತದೆ. ಬೆನ್ನಿನ ಚರ್ಮ ತೆಗಿತೇನೆ ಅಂತ ಹೇಳುವುದಿಲ್ಲ. ಆ ರೀತಿ ದಂಡನೆಯಿಂದ ಅಂತಹ ಪಾಪಗಳು ಪರಿಹಾರ ಆಗ್ತವೆ. ಹೀಗೆ ಅದೇನು ಪರಿಸ್ಥಿತಿ, ಅದಕ್ಕೆ ವಾಸ್ತು ಸರಿ ಇಲ್ಲ ಅಂತ ಅರ್ಥ. ಹೌದೌದು, ಸರಿ. ಈಗ ಚರ್ಮದಲ್ಲಿ ಪಾಪ ಬಂತ, ಆಮೇಲೆ ಇನ್ನೂ ಸ್ವಲ್ಪ ಮುಂದುವರಿದು ಜಾಸ್ತಿ ಪಾಪ ಮಾಡಿದ ಅಂತ ಆದರೆ ಈಗ ಸರಿ ಇದೆ. ಇನ್ನೂ ಸ್ವಲ್ಪ ಜಾಸ್ತಿ ಪಾಪ ಮಾಡಿದರೆ ಆವಾಗ ಅದು ಚರ್ಮದಿಂದ ಒಳಗೆ ಹೋಗಿ ಮಾಂಸದಲ್ಲಿ ಕೂತುಕೊಳ್ತದೆ ಅಂತೆ ಪಾಪ. ಇನ್ನಷ್ಟು ಪಾಪ ಮಾಡಿದರೆ ಹೋಗಿ ಎಲುಬಿನಲ್ಲಿ ಕೂತುಕೊಳ್ತದೆ. ಎಲುಬಿನಲ್ಲಿ ಒಂದು ವೇಳೆ ಪಾಪ ಸೇರಿದರೆ ಅದನ್ನು ತೆಗೆಯುವುದು ಸಿಕ್ಕಾಬಟ್ಟೆ ಕಷ್ಟ. ತುಂಬ ಏನು ಮಾಡುವುದು, ಒಳಗೆ ಎಲುಬು ಆಪರೇಷನ್ ಮಾಡಲಿಕ್ಕೂ ಆಗೋದಿಲ್ಲ. ಆದರೆ ಈ ಪಾಪವನ್ನು ತೆಗೆಯುವ ಬಗೆ ಹೇಗೆ? ಅದಕ್ಕೆ ಅನೇಕ ಮಾರ್ಗ ಹೇಳಿದ್ದಾರೆ. ಎಲುಬಿನ ತನಕ ಪಾಪ ಹೋಯಿತು ಅಂತಾದರೆ ತೆಗೆಯುವುದಕ್ಕೆ ಪಂಚಗವ್ಯ ಪ್ರಾಶನ ಮಾಡಬೇಕು ಅಂತ ಹೇಳಿದ್ದಾರೆ. ಭಾರಿ ಸುಲಭ. ಆದರೆ ಪಂಚಗವ್ಯ ಪ್ರಾಶನ ಮಾಡಬೇಕು ಅಂತಾದರೆ ಆ ಪಂಚಗವ್ಯ ಅವನೇ ಸಾಕಿದ ಹಸುವಿನಿಂದ ತರಬೇಕಂತೆ, ಎಲ್ಲೋ ಅಂಗಡಿಯಿಂದ ತಂದರೆ ಆಗೋದಿಲ್ಲ. ಅಂದರೆ ಹಸು ಸಾಕಬೇಕು ಅಂತ ಅರ್ಥ. ಗೋಸೇವೆಯನ್ನು ನಡೆಸಬೇಕು. ನಡೆಸುವ ಕಾರಣದಿಂದ ಆ ಗೋಮೂತ್ರ ಗೋಮಯ ಇತ್ಯಾದಿಗಳನ್ನು ಮೇಲನೆ ಮಾಡಿ, ಅದು ಕೂಡ ಯದ್ವಾತದ್ವ ಮೇಲನೆ ಮಾಡಲಿಕ್ಕಿಲ್ಲ. ಜಾಸ್ತಿ ಹಾಲು ಹಾಕೋದು, ಕ್ಷೀರವ್ರತ ಅಲ್ಲ, ತೊಂದರೆ ಇಲ್ಲ ಅಂತ ಹೇಳಿ ಸ್ವಲ್ಪ ಗೋಮೂತ್ರ ಬಿತ್ತೋ ಇಲ್ಲೋ ಅಂತೇಳಿ ಮೂಸುವ ಹಾಗೆ ಹಾಕೋದಷ್ಟೇ. ಹೀಗೆ ಹಾಕಿ ಸ್ವೀಕರಿಸುವುದಲ್ಲ. ಎಷ್ಟು ಗೋಮೂತ್ರ ನಾವು ಹಾಕಿದ್ದೇವೋ ಅದರ 7 ಪಟ್ಟು ಹಾಲು ಹಾಕಬೇಕು. ಗೋಮೂತ್ರೈಕ ಬಲಂ ದದ್ಯಾತ್ ಗೋಮೂತ್ರಾರ್ಧಂತು ಗೋಮಯಂ. ಗೋಮೂತ್ರದ ಅರ್ಧದಷ್ಟು ಗೋಮಯವನ್ನು ಮೇಲನೆ ಮಾಡಬೇಕು. ಗೋಮೂತ್ರದ 7ರಷ್ಟು ಹಾಲು ಸೇರಿಸಬೇಕು. ಗೋಮೂತ್ರದ 3ರಷ್ಟು ದಧಿಯನ್ನು ಸೇರಿಸಬೇಕು. ಇಷ್ಟಾಗಿ ಗೋಮೂತ್ರಾರ್ಧದಷ್ಟೇ ತುಪ್ಪವನ್ನು ಹಾಕಬೇಕು. ಅಷ್ಟು ಹಾಕಿ ಆಮೇಲೆ ಗೋಮೂತ್ರದಷ್ಟೇ ಕುಶೋದಕವನ್ನು ಸೇರಿಸಿ ಅದನ್ನು ಮಥನ ಮಾಡಿ ಆಮೇಲೆ ಪಾನ ಮಾಡಬೇಕು. ಸ್ವಲ್ಪ ತೆಗೊಂಡ್ರೆ ಸಾಕಾಗುವುದಿಲ್ಲ, ಎಲುಬಿಗೆ ತಾಗುವಷ್ಟು ತೆಗೊಳ್ಬೇಕು. ಆವಾಗ ಯತ್ ತ್ವಕ್ ಅಸ್ಥಿಗತಂ ಪಾಪಂ ಅದೆಲ್ಲವೂ ಕೂಡ ಈ ಪಂಚಗವ್ಯ ಪ್ರಾಶನಾದೇವ ಶುದ್ಧತಿ ಅಂತ, ಪಂಚಗವ್ಯ ಪ್ರಾಶನದಿಂದ ಆ ಪಾಪಗಳು ಹೋಗ್ತವೆ ಅಂತ ಇಂಥದ್ದುಂಟು.
ಅಂತೂ ಎಲುಬಿನಲ್ಲಿ ಹೋಗಿ ಪಾಪ ಹೇಗೆ ಕೂತುಕೊಳ್ತದೋ ಹಾಗೆ ಭಾರಿ ಪುಣ್ಯಗಳು ಹೋಗಿ ಎಲುಬಿನಲ್ಲಿ ಕೂತುಕೊಳ್ತವೆ. ಅಂದರೆ ಇವನು ಸತ್ತು ಎಲುಬು ಬಿದ್ದಾಗ ಎಲುಬಿನಲ್ಲೂ ಕೂಡ ಒಂದಿಷ್ಟು ಪುಣ್ಯ ಇರುವ ಸಾಧ್ಯತೆ ಇದೆ. ಅಂಥದ್ದೊಂದು ಕಥೆ ಇಲ್ಲಿ ಹೇಳ್ತಾರೆ. ಒಬ್ಬ ಕೌಶಿಕ ಅಂತ ಹೇಳ್ತಕ್ಕಂತಹ ದ್ವಿಜ, ಆತ ಈ ಯೋಗವನ್ನು ಧಾರಣೆ ಮಾಡಿದಂತೆ. ನಾರಾಯಣ ವರ್ಮ ಅನ್ನುವ ಯೋಗ, ಯೋಗ ಅಂದರೆ ಮಂತ್ರ. ಆ ನಾರಾಯಣ ವರ್ಮ ಅನ್ನುವ ಯೋಗವನ್ನು ಬಹಳಷ್ಟು ಧಾರಣೆ ಮಾಡಿದ. ಅವನ ತಲೆಯಲ್ಲಿ ಆ ಮಂತ್ರ ಇದೆ, ಅದನ್ನು ನಿರಂತರ ಪಠಿಸ್ತಾನೆ, ಸಾಧನೆ ಮಾಡಿದ. ಅವನು ಒಂದು ಬಾರಿ ಯಾತ್ರೆಗೆ ಅಂತ ಹೊರಟ. ಅವನಿಗೆ ಬಹುಶಃ ಸಂಸಾರ ಇರಲಿಲ್ಲ ಅಂತ ಅನಿಸುತ್ತೆ. ಸಂಸಾರ ಹೇಗೂ ಇಲ್ಲ. ಹಾಗಾಗಿ ಯಾತ್ರೆಗೆ ಹೋಗಿ ಯಾವುದಾದ್ರೂ ಊರಿನಲ್ಲಿ ಸಂತರ ಹಾಗೆ ಅವರು ಕೊಟ್ಟದ್ದನ್ನು ತಿಂದುಕೊಂಡು ಬದುಕುವುದು, ಕ್ಷೇತ್ರದಲ್ಲಿ ಶರೀರ ತ್ಯಾಗ ಮಾಡಿದರೆ ಬಹಳ ಒಳ್ಳೆಯದು ಅಂತೇಳಿ ಸಾಗಿದ. ಅವನು ಸಾಗುವಾಗ ಮಾರ್ಗ ಹೇಗೆ ಬಂದ ಅಂತೇಳಿದರೆ, ಪಶ್ಚಿಮದ ತೀರದಿಂದ ಸಾಗಿ ಸಾಗಿ ಉತ್ತರಕ್ಕೆ ಹೋಗುವ ಹಾಗೆ ಈ ಗುಜರಾತಿಗೆ ಬಂದು ಗುಜರಾತಿನಿಂದ ಮೇಲೆ ಮರುಭೂಮಿಗೆ ಬಂದಂತೆ. ಮರುಭೂಮಿ, ಅಲ್ಲಿ ಥಾರ್ ಮರುಭೂಮಿ ಅಂತುಂಟಲ್ವ, ರಾಜಸ್ಥಾನ, ಆ ಕಡೆ ಸಾಗಿಕೊಂಡು ಹೋಗ್ತಾ ಇದ್ದಾನೆ. ಹೋಗುವಾಗ ಮರುಭೂಮಿಯಲ್ಲಿ ಯಾವುದೋ ಒಂದು ಕಾರಣದಿಂದ ಮರಣ ಹೊಂದಿದ. ನಡೀತಾ ಇರಬೇಕಾದರೆ ಅನಾರೋಗ್ಯವನ್ನು ಹೊಂದಿ ಮಾರ್ಗ ಮಧ್ಯದಲ್ಲಿ ಸತ್ತು ಹೋದ. ಸತ್ತವನಿಗೆ ಗತಿ ಮಾಡುವವರು ಯಾರೂ ಇಲ್ಲ. ಅವ ಸತ್ತ ವಿಷಯ ಅವನ ಕುಟುಂಬದವರಲ್ಲಿ ಇದ್ದವರಿಗೂ ಗೊತ್ತಿಲ್ಲ. ಅದು ಎಲ್ಲಿಯ ತನಕ ಆಯಿತು? ಮರುಭೂಮಿ ಅಲ್ವಾ. ಮರುಭೂಮಿಯಲ್ಲಿ ಶರೀರ ಒಣಗಿತು. ಒಣಗಿದ ಮೇಲೆ ಮತ್ತೆ ಯಾವುದೋ ಒಂದು ಸಂದರ್ಭದಲ್ಲಿ ಕೊಳೆತು ಹೋಯಿತು. ಕೊನೆಗೆ ಎಲುಬು ಮಾತ್ರ ಅಲ್ಲಲ್ಲಿ ಬಿದ್ದಿದ್ವಂತೆ. ಅವನಿಗೆ ಯಾವ ಸಂಸ್ಕಾರಗಳು ಆಗಲಿಲ್ಲ. ಸತ್ತ ಮೇಲೆ ಅಪರ ಸಂಸ್ಕಾರಗಳು ಸರಿಯಾಗಿ ನಡೆಯದೇ ಹೋದ ಪಕ್ಷದಲ್ಲಿ ಆ ಆತ್ಮ ಅದು ಈ ತೃಷೆ ಮತ್ತು ಬಿಸಿ ಎರಡರಿಂದಾಗಿ ತುಂಬ ಒದ್ದಾಡ್ತದೆ. ಆ ಹಸಿವು ತೃಷೆಗಳಿಂದ ಪ್ರೇತಾತ್ಮ ಒದ್ದಾಡ್ತಾ ಒದ್ದಾಡ್ತಾ ನರಕಕ್ಕಿಂತ ಹೆಚ್ಚಿನ ಅನರ್ಥವನ್ನು ಅನುಭವಿಸ್ತದೆ. ಅದಕ್ಕೆ ಆ ಪ್ರೇತತ್ವದಿಂದ ಮುಕ್ತಿಯೇ ಆಗದೆ ಕೊನೆಗೆ ಅವರ ಸಂಬಂಧಿಗಳಿಗೆ ಉಪದ್ರ ಎಲ್ಲ ಕೊಡ್ತಕ್ಕಂಥದ್ದು ಗೋಕರ್ಣನ ಕಥೆಯಲ್ಲಿ ಕಾಣಿಸುತ್ತೆ ನಮಗೆ. ಹಾಗೆ ಈ ಚೇತನಕ್ಕೆ ನಿವೃತ್ತಿ ಇಲ್ಲದೆ ಸಿಕ್ಕಾಪಟ್ಟೆ ಒದ್ದಾಡ್ತಾ ಇರುವಾಗ ಒಬ್ಬ ಗಂಧರ್ವ ಬಂದು ಅದಕ್ಕೆ ಅಪರ ಸಂಸ್ಕಾರ ಮಾಡಿ ಆತನ ಎಲುಬನ್ನು ಇಲ್ಲೇ ಪಕ್ಕದಲ್ಲಿರುವ ಸರಸ್ವತಿ, ಪ್ರಾಚೀ ಸರಸ್ವತಿ ನದಿಯಲ್ಲಿ ಹಾಕಿ ಅದಕ್ಕೆ ಮುಕ್ತಿಯನ್ನು ಕೊಡಿಸಿದ ಅಂತ. ಅದು ಹೇಗೆ ಮುಕ್ತಿಯನ್ನು ಕೊಡಿಸಿದ? ಅದು ಆತ ಮಾಡಿದ್ದಂತಹ ನಾರಾಯಣ ವರ್ಮ ಪಾರಾಯಣದ ಪ್ರಭಾವಂತೆ. ಅವನ ಎಲುಬಿನಲ್ಲಿ ನಾರಾಯಣ ವರ್ಮದ ಶಕ್ತಿ ಇತ್ತು. ಆಕಾಶದಲ್ಲಿ ಒಬ್ಬ ಚಿತ್ರರಥ ಅಂತ ಹೇಳ್ತಕ್ಕಂತಹ ಗಂಧರ್ವ ಸಾಕ್ತಾ ಇದ್ದಂತಹ ಚಿತ್ರರಥ ಇದ್ದಕ್ಕಿದ್ದ ಹಾಗೆ ತನ್ನ ರಥ ಸಹಿತವಾಗಿ ನೆಲಕ್ಕೆ ಇಳಿದಂತೆ. ಮುಂದಕ್ಕೆ ಅವನ ರಥ ಆಕಾಶದಲ್ಲಿ ಹಾರುವುದೇ ಇಲ್ಲ. ಅದಕ್ಕೆ ಕಾರಣ ಏನು ಅಂತೇಳಿದರೆ, ಈ ಕೌಶಿಕನೆಂಬ ದ್ವಿಜ ಸತ್ತು ಬಿದ್ದಿದ್ದ ಜಾಗದಲ್ಲಿ ಆತನ ಎಲುಬನ್ನು ದಾಟಿದ್ದು ಅದಕ್ಕೆ ಕಾರಣ ಅಂತೆ. ಅಸ್ಥಿ ವಿಲಂಘನಾತ್, ಮೃತಸ್ಯ ಅಸ್ಥಿ ವಿಲಂಘನಾತ್. ಅದನ್ನು ಈ ಸ್ತುತಿಯಲ್ಲಿ ಹೇಳ್ತಾರೆ. ಇಮಾಂ ವಿದ್ಯಾಂ ಪುರಾ ಕಶ್ಚಿತ್ ಕೌಶಿಕೋ ಧಾರಯನ್ ದ್ವಿಜ. ಆ ದ್ವಿಜ ಯೋಗಧಾರಣೆಯ ಸ್ವಾಂಗಂ ಜಹೌಸ ಮರುಧನ್ವನಿ. ಮರುಧನ್ವನಿ ಅಂದರೆ ಮರುಭೂಮಿಯಲ್ಲಿ ಅಂತ ಅರ್ಥ. ಮರುಭೂಮಿಯಲ್ಲಿ ತನ್ನ ಶರೀರವನ್ನು ತ್ಯಾಗ ಮಾಡಿದ. ತಸ್ಯೋಪರಿ ವಿಮಾನೇನ ಗಂಧರ್ವಪತಿರೇಕದ. ಅದರ ಮೇಲೆ ಗಂಧರ್ವಪತಿಯಾದಂತಹ ಯಾರು? ಯಯೌ ಚಿತ್ರರಥ ಸ್ತ್ರೀಭಿ ವೃತಃ ಯತ್ರ ದ್ವಿಜಕ್ಷಯ. ಎಲ್ಲಿ ಈ ದ್ವಿಜ ಶರೀರ ತ್ಯಾಗ ಮಾಡಿದ್ದಾನೋ ಅಲ್ಲಿ ಅನೇಕ ಸ್ತ್ರೀಯರ ಜೊತೆ ಸೇರಿ ಚಿತ್ರರಥ ಆ ಮೃತನ ಅಂಗದ ಅವಯವದ ಮೇಲೆ ಹಾರಿ ಹೋದ. ಅದರ ಪರಿಣಾಮ ಏನು? ಸಾಂಗನೋ ನ್ಯಪತತ್ ಸದ್ಯ ಸವಿಮಾನ ಅವಾಕ್ಷಿರಾ. ತನ್ನ ಪತ್ನಿ ಆ ಹುಡುಗಿಯರ ಜೊತೆಗೆ ಆದ ವಿಮಾನದಲ್ಲಿ ನೆಲಕ್ಕೆ ಬಿದ್ದ ಅಂತೆ. ಬಿದ್ದೇನಾಯಿತು? ವಿದ್ಯಾಮಿಮಾಂ ಧಾರಯತಃ ಮೃತಸ್ಯಾಸ್ಥಿ ವಿಲಂಘನಾತ್. ಈ ನಾರಾಯಣ ವರ್ಮವೆಂಬ ವಿದ್ಯೆಯನ್ನು ಧಾರಣೆ ಮಾಡ್ತಾ ಇದ್ದಂತಹ ಮೃತನಾದ ಆತನ ಅಸ್ಥಿ ವಿಲಂಘನ ಮಾಡಿದ್ದಕ್ಕೆ ಆತ ಕೆಳಗೆ ಬಿದ್ದ. ಆಮೇಲೆ ಅಲ್ಲಿದ್ದಂತಹ ಋಷಿಗಳಲ್ಲಿ ಪ್ರಶ್ನಿಸಿದ, ಹೇಗೆ ಮತ್ತೆ ನಾನು ಆಕಾಶಕ್ಕೆ ಹಾರಬೇಕಾದ್ರೆ ಏನು ಮಾಡಬೇಕು? ಆತ ಮಾಡಿದ್ದೇನು? ಸಹ ವಾಲಖಿಲ್ಯ ವಚನಾತ್ ಅಸ್ಥೀನಿ ಆದಾಯ ವಿಸ್ಮಿತಃ ಪ್ರಾಸ್ಯ ಪ್ರಾಚೀ ಸರಸ್ವತ್ಯಾಂ ಸ್ನಾತ್ವಾ ಧಾಮ ಸ್ವಮನ್ಮಗಾತ್. ವಾಲಖಿಲ್ಯರು ಅಂತ ಒಬ್ಬ ಋಷಿಗಳು, ಒಬ್ಬರಲ್ಲ 60,000 ಜನ ಇದ್ದಾರೆ. ಅವರಿಗೆಲ್ಲ ವಾಲಖಿಲ್ಯರು ಅಂತ ಹೆಸರು. ಅವರು ಸೂರ್ಯನ ರಥದ ಜೊತೆಗೆ ಹೋಗಿ ಕಾಲಕ್ಕೆ ಸರಿಯಾಗಿ ಅರ್ಘ್ಯ ಪ್ರದಾನ ಮಾಡುವವರು. ಅವರು ಕೊಡತಕ್ಕಂತಹ ಅರ್ಘ್ಯ ಪ್ರದಾನದ ಕಾರಣದಿಂದಾಗಿ ಮಂದೇಹ ಅಂತ ಹೇಳ್ತಕ್ಕಂತಹ ರಕ್ಕಸರ ನಾಶ ಆಗ್ತದೆ ಅಂತ ಇತಿಹಾಸ ಹೇಳ್ತದೆ. ಅಂತಹ ವಾಲಖಿಲ್ಯ ಮಹರ್ಷಿಗಳು 60,000 ಜನ. ಅವರ ಹತ್ರ ಈತ ಪ್ರಶ್ನಿಸಿದ, ಯಾಕೆ ನೆಲದಿಂದ ಏಳಲಿಕ್ಕೆ ಆಗ್ತಾ ಇಲ್ಲ ನಮಗೆ, ಹೇಗೆ ಅಂತ. ಆಗ ಅವರು ಹೇಳಿದರು, ನೀನು ಯಾವ ಅಸ್ಥಿಯನ್ನು ವಿಲಂಘನೆ ಮಾಡಿದ್ದಿ ಆತ ಕೌಶಿಕನೆಂಬ ವಿಪ್ರ
ಈ ನಾರಾಯಣ ವರ್ಮದ ಧಾರಣೆ ಮಾಡಿದ್ದವ, ಅದನ್ನು ನೀನು ವಿಲಂಘಿಸಿದ್ದಿ ಇಲ್ಲಿ ಸಮಸ್ಯೆ. ಆದ್ದರಿಂದ ನೀನು ಅವನಿಗೆ ಸಂಸ್ಕಾರವನ್ನು ಮಾಡಿದಿ ಅಂತಾದರೆ ಮತ್ತೆ ಯಥೋಕ್ತವಾದಂತಹ ಶಕ್ತಿಯನ್ನು ಪಡೀತಿ. ಹಾಗೆ ಆತ ಆ ಅಸ್ಥಿಯನ್ನು ತೆಗೆದುಕೊಂಡು ಹೋಗಿ ಅದಕ್ಕೆ ಅಸ್ಥಿಶುದ್ಧಿ ಇತ್ಯಾದಿ ಹೋಮಗಳನ್ನು, ಶುದ್ಧಿ ಪ್ರಕ್ರಿಯೆಯನ್ನು ಇತ್ಯಾದಿಗಳನ್ನು ನಡೆಸಿ ಆ ಅಸ್ಥಿಯನ್ನು ಪ್ರಾಚೀ ಸರಸ್ವತಿ ಅಂತ ಕರೆಸಿಕೊಳ್ಳುವ ಈ ಸಮೀಪದಲ್ಲಿರತಕ್ಕಂತಹ ನದಿಯಲ್ಲಿ ಆ ಅಸ್ಥಿಯನ್ನು ಹಾಕಿ ಅವನಿಗೆ ಮುಕ್ತಿಯನ್ನು ಕೊಟ್ಟ. ಇದರ ಪರಿಣಾಮವಾಗಿ ಈ ನಾರಾಯಣ ವರ್ಮದ ಉಪಾಸನೆ ಮಾಡಿದ್ದಂತಹ ಕೌಶಿಕನೆಂಬಂತಹ ದ್ವಿಜ ತಾನು ತನ್ನ ನಿಜ ಗತಿಯನ್ನು, ನಾರಾಯಣನ ಗತಿಯನ್ನು ಪಡೆದ ಅಂತ. ಹಾಗಾಗಿ ನಾರಾಯಣ ವರ್ಮದ ಉಪಾಸನೆ ಬದುಕಿರುವಾಗ ಮಾತ್ರ ಪರರಿಂದ ರಕ್ಷಣೆಯನ್ನು ಕೊಡುವುದಲ್ಲ, ಶರೀರ ತ್ಯಾಗಾನಂತರದಲ್ಲೂ ಕೂಡ ಆತ್ಮಶ್ರೇಯಸ್ಸಿಗೆ ಬೇಕಾದ ಕೆಲಸವನ್ನು ಮಾಡಿಸಿಕೊಡ್ತದೆ. ಯೈದಂ ಶೃಣುಯಾತ್ ಕಾಲೇ ಯೋ ಧಾರಯತಿ ಚಾದೃತಃ ತಂ ನಮಸ್ಯಂತಿ ಭೂತಾನಿ ಮುಚ್ಯತೆ ಸರ್ವತೋ ಭಯಾತ್. ಯಾರು ಈ ನಾರಾಯಣ ವರ್ಮ ತಾವು ಪಾರಾಯಣ ಮಾಡದೇ ಹೋದರೂ ತೊಂದರೆ ಇಲ್ಲ, ಬೇರೆಯವರು ಪಾರಾಯಣ ಮಾಡದೇ ಇರುವ ಹಾಗೆ ಮಾತ್ರ ಮಾಡಬಾರ್ದಂತೆ. ಕೆಲವರು ತಾವಂತೂ ಪಾರಾಯಣ ಮಾಡುವುದಿಲ್ಲ, ಇನ್ನೊಬ್ಬರನ್ನು ಪಾರಾಯಣ ಮಾಡಲಿಕ್ಕೆ ಬಿಡುವುದೇ ಇಲ್ಲ. ಅವರು ಪಾರಾಯಣ ಶುರು ಮಾಡಿದ ಕೂಡಲೇ ಟಿ ವಿ ವ್ಯಾಲ್ಯೂಮ್ ಜಾಸ್ತಿ ಮಾಡುವುದು, ಕಿರಿಕಿರಿ ಮಾಡಿ ಹಾಕೋದು. ಅವರ ಇನ್ನೊಬ್ಬರ ಪಾರಾಯಣಕ್ಕೆ ನಾವು ಸಹಕಾರವನ್ನು ಕೊಡಬೇಕು. ಅವರು ಮಾಡಿದ ಪಾರಾಯಣವನ್ನು ನಾವು ಕೇಳಿದರೂ ಸಾಕಾಗ್ತದೆ. ಅವರ ಪಾರಾಯಣವನ್ನು ಕೇಳಿದರೆ ಯೈದಂ ಶೃಣುಯಾತ್ ಕಾಲೇ, ಯಾರು ಈ ನಾರಾಯಣ ವರ್ಮವನ್ನು ಕಾಲದಲ್ಲಿ ಕೇಳುತ್ತಾನೋ, ಕಾಲೇ ಶೃಣುಯಾತ್ ಉಂಟು. ಕಾಲದಲ್ಲಿ ಅಂದರೆ ಬೆಳಗಿನ ಹೊತ್ತೇ ಕೇಳಬೇಕು, ಸಾಯಂಕಾಲವೇ ಹೊತ್ತೇ ಕೇಳಬೇಕು, ಅದಲ್ಲ ಇಲ್ಲಿ ವಿಷಯ. ಕಾಲೇ ಅಂದರೆ ಅವರ ಆರಂಭದಿಂದ ಕೊನೆ ತನಕ ಪಾರಾಯಣ ಮಾಡುವಾಗ ಕೂತು ಕೇಳಬೇಕು. ಅದು ಬಿಟ್ಟು ಮನೆಯಲ್ಲಿ ಗುಡಿಸ್ತಾ ಇರ್ತೇವೆ, ಶುದ್ಧ ಮಾಡ್ತಾ ಇರ್ತೇವೆ, ಮತ್ತೊಂದು ಕೆಲಸ, ಆ ಕೆಲಸ ಮಾಡ್ತಾ ಇರುವಾಗ ಇವರೊಂದು ಪಾರಾಯಣ ಮಾಡ್ತಾ ಇರ್ತಾರೆ, ಅದು ಕೇಳಬೇಡ ಅಂತ ಹೇಳಿದ್ರು ಕೇಳಿಸ್ತಾ ಇರ್ತದೆ. ಆ ರೀತಿ ಕೇಳುವುದಲ್ಲ. ಕಾಲೇ ಅಂದರೆ ಪುರುಸೊತ್ತು ಮಾಡಿಕೊಂಡು ಅಂತ ಅರ್ಥ. ತಾನು ಅವಕಾಶ ಮಾಡಿಕೊಂಡು ಯಹ ಇದಂ ಶೃಣುಯಾತ್ ಯಹ ಧಾರಯತಿ ಚ ಆದೃತಃ, ಆದರದಿಂದ ಈ ನಾರಾಯಣ ವರ್ಮವನ್ನು ತನ್ನ ನಾಲಿಗೆಯಲ್ಲಿಟ್ಟುಕೊಂಡು ಯಾರು ಧಾರಣೆ ಮಾಡಿಕೊಳ್ತಾನೋ ತಂ ನಮಸ್ಯಂತಿ ಭೂತಾನಿ, ಅವನನ್ನು ಲೋಕದ ಎಲ್ಲ ಜನರು ನಮಸ್ಕಾರ ಮಾಡ್ತಾರೆ, ಅವನಿಗೆ ಗೌರವ ಸಲ್ಲಿಸ್ತಾರೆ. ಆತ ಮುಚ್ಯತೆ ಸರ್ವತೋ ಭಯಾತ್, ಲೋಕದಲ್ಲಿ ಯಾರ ಮುಂದೆಯೂ ಕೂಡ ತಲೆ ತಗ್ಗಿಸಬೇಕಾದ ಭಯ ಅವನಿಗಿರುವುದಿಲ್ಲ. ಮನುಷ್ಯನಿಗೆ ಇಂಥದ್ದು ಬಹಳ ಮುಖ್ಯವಾಗ್ತದೆ. ಅವನು ಆಗಾಗ 4 ಜನರ ಹತ್ರ ಸೇರಿದಾಗ ಅವರ ಜೊತೆ ಮಾತಾಡಲಿಕ್ಕೆ ಹೆದರ್ಕೊಳ್ಳೋದು. ಇವ್ರು ಏನು ಅಂದ್ಕೊಳ್ತಾರೋ ಏನೋ, ನಾನು ಮೊದಲೇ ಊರು ಬೇರೆ, ಇವ್ರದ್ದು ಊರು ಬೇರೆ, ಅದರಿಂದ ನಾನು ಮಾತಾಡಿದರೆ ಅವರಿಗೆ ಇಷ್ಟ ಆಗ್ತದೋ ಇಲ್ಲವೋ, ನನ್ನ ಜಾತಿ ಬೇರೆ, ನನ್ನ ಮಠ ಬೇರೆ, ನನ್ನ ಮತ ಬೇರೆ, ಇದೆಲ್ಲ ಭಾವನೆಗಳು ಇರ್ತಾರೆ. ಈ ಭಾವನೆಗಳಿಂದ ಎಷ್ಟೋ ಸಂದರ್ಭದಲ್ಲಿ ನಾವು ಆಪ್ತರಾಗುವುದು ಬಿಟ್ಟು ದೂರ ಆಗುವುದಕ್ಕೆ ಪ್ರಾರಂಭವಾಗ್ತೇವೆ. ಅಂಥದ್ದು ಅದು ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಥರದ ಭಯ. ಈ ಭಯ ಇರಬಾರ್ದು. ಅವ ಎಲ್ಲರ ಮುಂದೆ ತಲೆ ಎತ್ತಿ ನಡಿಬೇಕು. ಪ್ರತಿಯೊಬ್ಬರಲ್ಲೂ ಕೂಡ ಆಪ್ತತೆಯನ್ನು ಬೆಳೆಸಿಕೊಳ್ಳಬೇಕಲ್ವಾ, ಅದಕ್ಕೆ ಈ ಭಯ ದೂರ ಆಗಬೇಕು. ಅಂತಹ ಭಯವನ್ನು ದೂರ ಮಾಡತಕ್ಕಂತಹ ಒಂದು ವಿಶಿಷ್ಟವಾದ ಮಂತ್ರ ಇದು. ಏತಾಂ ವಿದ್ಯಾಂ ಅಧಿಗತಃ ವಿಶ್ವರೂಪಾತ್ ಶತಕ್ರತುಃ ತ್ರೈಲೋಕ್ಯಲಕ್ಷ್ಮೀಂ ಬುಭುಜೆ ವಿನಿರ್ಜಿತ್ಯ ಮೃಧೆ ಅಸುರಾನ್. ಈ ರೀತಿ ವಿಶ್ವರೂಪಾಚಾರ್ಯರಿಂದ ನಾರಾಯಣ ವರ್ಮದ ಉಪದೇಶವನ್ನು ಇಂದ್ರ ಪಡೆದ, ಅದನ್ನು ಇಂದ್ರ ತಾನೂ ಉಪಾಸನೆ ಮಾಡಿದ. ಈ ಕವಚವನ್ನು ಧಾರಣೆ ಮಾಡಿಕೊಂಡ ಕಾರಣದಿಂದ ಆತ ತ್ರೈಲೋಕ್ಯ ಲಕ್ಷ್ಮಿಯನ್ನು, ಅಸುರರನ್ನು ಗೆದ್ದು ಪಡೆದ, ಮತ್ತೆ ತ್ರೈಲೋಕ್ಯಾಧಿಪತಿ ಅಂತ ಕರೆಸಿಕೊಂಡ. ಹೀಗೆ ಇಂದ್ರನಿಗೆ ತ್ರಿಲೋಕಾಧಿಪತ್ಯವನ್ನು ಕೊಟ್ಟಿರತಕ್ಕಂತಹ ಮಹಾಮಂತ್ರ, ಮಂತ್ರತುಲ್ಯವಾದ ಕವಚ, ಅದು ಈ 6ನೆಯ ಸ್ಕಂಧದಲ್ಲಿ ಬಂದಿರತಕ್ಕಂತಹ ನಾರಾಯಣ ವರ್ಮ. ಸ್ವಸ್ತಿ ಶ್ರೀಮದ್ಭಾಗವತೆ ಷಷ್ಠಸ್ಕಂದೆ ಅಷ್ಟಮೋಧ್ಯಾಯ. ಇದು 8ನೆಯ ಅಧ್ಯಾಯ. ಇದರ ಮಧ್ಯದ ಕೆಲವು ಕಷ್ಟದ ಶ್ಲೋಕಗಳನ್ನು ನಾನು ಓದಲಿಲ್ಲ, ಆದರೆ ಅದರ ತಾತ್ಪರ್ಯ ಹೇಳಿದೆ. ದಂದಗ್ಧಿ ಅಂತೆಲ್ಲ ಬರ್ತದೆ. ವಿದಿಕ್ಷು ದಿಕ್ಷೂರ್ಧಮದಃ ಅಂತ ಸ್ವಲ್ಪ ಭಯಾನಕವಾದ ಶಬ್ದಗಳ ಪ್ರಯೋಗವನ್ನೆಲ್ಲ ಮಾಡಿದ್ದಾರೆ. ಯಾಕೆ ಮಾಡಿರುವುದು ಅಂದರೆ, ಆ ಹೊತ್ತಿಗೆ ಚಕ್ರ, ಭಗವಂತನ ನರಸಿಂಹ ರೂಪ, ಭಗವಂತನ ಕೈಯಲ್ಲಿದ್ದ ಆ ಕೌಮೋದಕಿ ಗದೆ, ಇವೆಲ್ಲ ಏನು ಕೆಲಸ ಮಾಡ್ತಾವೆ, ಸ್ವಲ್ಪ ಭಯಂಕರವಾದ ಕೆಲಸವನ್ನು ಮಾಡುವುದು. ಅದನ್ನು ನಿರೂಪಿಸುವಾಗ ಶಬ್ದದ ಜೋಡಣೆಯೂ ಕೂಡ ಈ ಸ್ತೋತ್ರದಲ್ಲಿ ವಿಶಿಷ್ಟವಾಗಿದೆ. ಅಂತಹ ಪುಟ್ಟ ಸ್ತೋತ್ರ ನಾರಾಯಣ ವರ್ಮ. ಅದು ನಾರಾಯಣನನ್ನು ನೇರವಾಗಿ ಪ್ರತಿಪಾದಿಸುವಂಥದ್ದು, ಜೊತೆಗೆ ನಾರಾಯಣನಲ್ಲೇ ರಕ್ಷಣೆಯನ್ನು ಕೇಳುವಂಥದ್ದು ಅನ್ನುವ ದೃಷ್ಟಿಯಿಂದ ನಾರಾಯಣ ಸರೋವರದ ಹತ್ತಿರ ನಾರಾಯಣ ಅಂತ ಹೆಸರಿದ್ದದ್ದು ಹೇಳಿದರೆ ಒಳ್ಳೆಯದು ಅಂತ ಅದನ್ನು ನಾನು ಆರಿಸಿಕೊಂಡದ್ದು.
ಮುಂದಿನ ಭಾಗಕ್ಕೆ ಪ್ರವೇಶ ಮಾಡೋಣ. ನಾವು ಇಷ್ಟು ಸಮಯ ಸೂರ್ಯವಂಶದ ವಿಷಯಗಳನ್ನು ಕೇಳಿದ್ದು. ಈಗ ಚಂದ್ರವಂಶಕ್ಕೆ ಪ್ರವೇಶ ಮಾಡುವ. ಚಂದ್ರವಂಶ ಅಂದರೆ ರಾತ್ರಿಯೂ ಎಚ್ಚೆತ್ತು ಶಾಸ್ತ್ರ ಶ್ರವಣ ಮಾಡುವವರು ಅಂತ ಅರ್ಥ. ಸೂರ್ಯವಂಶ ಅಂತ ಹೇಳಿದರೆ ಬೆಳಗ್ಗೆ ಸೂರ್ಯೋದಯ ಆದಮೇಲೆ ಹೇಳುವವರು ಅಂತ ಲೋಕದಲ್ಲಿ ಮಾತಾಡೋದು ಹಾಗೆ. ಆದರೆ ಸೂರ್ಯವಂಶದ ಯಾವ ರಾಜರು ಹಾಗಿರಲಿಲ್ಲ. ಸೂರ್ಯವಂಶದ ಪ್ರತಿಯೊಬ್ಬ ರಾಜನೂ ಕೂಡ ಒಬ್ಬ ಮನುಷ್ಯನ ಬದುಕು ಹೇಗಿರಬೇಕು ಅನ್ನೋದಕ್ಕೆ ಆದರ್ಶರಾಗಿದ್ದರಂತೆ. ಸೂರ್ಯವಂಶದ ರಾಜ ಧರ್ಮ ಕರ್ಮಗಳನ್ನು ಮಾಡ್ತಾ ಇದ್ದದ್ದು ತಮ್ಮ ಕುಟುಂಬ ವೃದ್ಧಿಯಾಗಬೇಕು ಅನ್ನೋ ಉದ್ದೇಶದಿಂದ ಅಲ್ಲ, ಕೇವಲ ಪ್ರಜಾಶ್ರೇಯಸ್ಸಿಗೋಸ್ಕರ ಅವರು ಯಜ್ಞಯಾಗಗಳಲ್ಲಿ ದೀಕ್ಷಿತರಾಗ್ತಾ ಇದ್ರಂತೆ. ಅವರು ಪ್ರಜೆಗಳ ಕೈಯಿಂದ ಟ್ಯಾಕ್ಸ್ ತಗೊಳ್ತಾ ಇದ್ರು, ಕರವನ್ನು ಸಂಪಾದನೆ ಮಾಡ್ತಾ ಇದ್ರು, ಸಿಕ್ಕಾಪಟ್ಟೆ ಖಜಾನೆ ತುಂಬಿಸ್ತಾ ಇದ್ರು. ಯಾಕೆ ಖಜಾನೆ ತುಂಬಿಸ್ತಾ ಇದ್ರು ಅಂದರೆ ಪ್ರಜೆಗಳಿಗೆ ಇನ್ನಷ್ಟು ಸಂಪಾದನೆ ಮಾಡುವ ಬುದ್ಧಿ ಬರಲಿ ಅಂತ ಮಾಡ್ತಾ ಇದ್ರಂತೆ. ಅಂದರೆ ಪ್ರಜೆಗಳಲ್ಲಿ ಸಿಕ್ಕಾಪಟ್ಟೆ ದುಡ್ಡಾದರೆ ಸಾಕಪ್ಪ ಇಷ್ಟು ಉಂಟಲ್ಲ ಅಂತ ಆಗುತ್ತೆ. ಅದಕ್ಕೆ ರಾಜ ಕರವನ್ನು ತೆಗೆದುಕೊಂಡ ಅಂತಾದರೆ ಇನ್ನಷ್ಟು ಸಂಪಾದನೆ ಮಾಡುವ ಬುದ್ಧಿ ಬರ್ತದೆ. ಹೀಗೆ ಪ್ರಜಾಕ್ಷೇಮದ ಉದ್ದೇಶದಿಂದಲೇ ಎಲ್ಲ ಕೆಲಸಗಳಲ್ಲೂ ತೊಡಗಿಕೊಂಡಿದ್ದವರು. ಶೈಶವೇ ಅಭ್ಯಸ್ತ ವಿದ್ಯಾನ ಅಂತ ಹೇಳ್ತಾನೆ ಕಾಳಿದಾಸ ರಘುವಂಶ ಕಾವ್ಯದಲ್ಲಿ. ಸೂರ್ಯವಂಶದ ವರ್ಣನೆಯನ್ನು ಮಾಡ್ತಾ ಅವರು ಬಾಲ್ಯದಲ್ಲಿ ಆ ಶಾಸ್ತ್ರದ ಅಭ್ಯಾಸದಲ್ಲಿ ತೊಡಗ್ತಾ ಇದ್ದರು. ಯೌವನದಲ್ಲಿ ಸಿಂಹಾಸನದಲ್ಲಿ ಕುಳಿತು ರಾಜ್ಯಭಾರದ ಜೊತೆಗೆ ವಿಷಯವನ್ನು ಕೂಡ ಸ್ವೀಕಾರ ಮಾಡ್ತಾ ಇದ್ದರು. ಆಮೇಲೆ ವಾನಪ್ರಸ್ಥಕ್ಕೆ ಸ್ವಲ್ಪ ಕಾಲ ಹೋದಾಗ ಕಾಡಿನಲ್ಲಿ ಹೋಗಿ ಸಾಧನೆ ಮಾಡ್ತಾ ಇದ್ದರು. ಕೊನೆಗೆ ಮರಣಕಾಲ ಸನ್ನಿಹಿತ ಆದಾಗ ಯೋಗದಿಂದ ತಮ್ಮ ಶರೀರವನ್ನು ತ್ಯಾಗ ಮಾಡಿ ಯೋಗೇನಾಂತ್ಯೇ ತನುತ್ಯಜಾಂ ರಘೂಣ ಮನ್ವಯಂ ವಕ್ಷೆ ಅಂತ ಹೇಳ್ತಾನೆ. ಅಂತಹ ಶ್ರೇಷ್ಠ ರಾಜರುಗಳೇ ಬಂದದ್ದು. ಅಸಮಂಜಸ ಅಂತ ಹೇಳುವ ಒಬ್ಬ ಮಗ ಬಂದಿದ್ದ ಸೂರ್ಯವಂಶದಲ್ಲಿ. ಅವನನ್ನು ಊರಿನವರೆಲ್ಲ ಸೇರಿ ಅಸಮಂಜಸ ಅಂತ ಕರೆದದ್ದು. ಅಸಮಂಜಸ ಸಗರನ ಮಗ ಅವ. ಅಸಮಂಜಸ ಅಂತ ಯಾಕೆ ಕರೆದದ್ದು ಅಂದರೆ ಅವನು ಊರಿನ ಮಕ್ಕಳನ್ನೆಲ್ಲ ಹಿಡ್ಕೊಂಡು ಹೋಗೋದು, ಮಿಠಾಯಿ ಕೊಡ್ತೇನೆ ಅಂತ ಕರೆಯೋದು. ಕರ್ಕೊಂಡು ಹೋಗಿ ಅಯೋಧ್ಯೆಯ ಪಕ್ಕದ ಸರಯೂ ನದಿಯಲ್ಲಿ ಹೋಗಿ ಮುಳುಗಿಸಿ ಹಾಕೋದು. ಆ ಮಕ್ಕಳನ್ನು ಮುಳುಗಿಸಿ ಸುಮಾರು 10-20 ಅಲ್ಲ 200-250 ಮಕ್ಕಳನ್ನು ಮುಳುಗಿಸಿಟ್ಟಿದ್ದಾನೆ. ಪ್ರಜೆಗಳೆಲ್ಲರೂ ಕೂಡ ಹಾಹಾಕಾರ ಮಾಡ್ತಾರೆ, ರಾಜನ ಮಗ ನಮ್ಮ ಮಕ್ಕಳನ್ನೆಲ್ಲ ಸಾಯಿಸ್ತಾ ಇದ್ದಾನೆ ಅಂತ. ಸೇನಾಧಿಪತಿಯಲ್ಲಿ ಮಂತ್ರಿಗಳಲ್ಲಿ ದೂರು ಕೊಟ್ಟಿದ್ದಾರೆ. ನೋಡಿ, ಅಲ್ಲಿ ಸ್ವಲ್ಪ ಸಮಸ್ಯೆ ಇದ್ದದ್ದೇನು ಅಂತ ಹೇಳಿದರೆ ಸೇನಾಧಿಪತಿಗಳಿಗೆ ಮಂತ್ರಿಗಳಿಗೆ ರಾಜನ ಹತ್ರ ಹೇಳಲಿಕ್ಕೆ ಸಂಕೋಚ ಅಂತೆ. ಅವರೇ ಬಂದು ಇವನನ್ನು ಅಸಮಂಜಸನಿಗೆ ಬುದ್ಧಿ ಹೇಳ್ತಾರೆ, ಹೀಗೆ ಮಾಡಬೇಡ, ರಾಜನಿಗೆ ತುಂಬ ಬೇಸರ ಆಗ್ತದೆ, ಇಂಥ ಮಗಳನ್ನು ಪಡೆದಿದ್ದೇನಲ್ವ ಅಂತ ಬೇಸರ ಆಗ್ತದೆ, ಹೀಗೆ ಮಾಡಬಾರ್ದು. ಇವ ಹಾಂ ಸರಿ ಅಂತ ಹೇಳುವುದು. ಆಮೇಲೆ ಆ ಸೇನಾಧಿಪತಿಯನ್ನೇ ಆ ಸ್ಥಾನದಿಂದ ಕಿತ್ತಿಸಿ ಬಿಡ್ತಿದ್ದ. ಇಂಥ ಪ್ರಭಾವ ಬೇರೆ ಇತ್ತು ಇವನಿಗೆ, ಅಸಮಂಜಸನಿಗೆ. ಭಾರೀ ಪ್ರಭಾವಿ ರಾಜಕುಮಾರ ಅಲ್ವಾ. ಇವನ ಎದುರು ಮಾತಾಡಿದವರು ಆಮೇಲೆ ಆ ಸ್ಥಾನದಲ್ಲಿ ಇರುವುದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿದ್ದಂಥವ ಅಸಮಂಜಸ. ಕೊನೆಗೆ ಅವನನ್ನು, ಹಾಗಾದರೆ ಸೂರ್ಯವಂಶದಲ್ಲಿ ಒಳ್ಳೆ ಮಕ್ಕಳೇ ಇರುವುದು ಅಂತಲ್ಲ, ಇಂಥವನು ಇದ್ದ. ಇದಕ್ಕೋಸ್ಕರ ಸಗರ ಅವನನ್ನು ಗಡೀಪಾರು ಮಾಡಿಸಿಬಿಟ್ಟ. ಮಗ ಅಲ್ವಾ, ಅವನಿಗೆ ವಧ ಶಿಕ್ಷೆ ಕೊಡುವುದು ಹೇಗೆ? ಅದಕ್ಕೋಸ್ಕರ ಇವನನ್ನು ಹೋಗಿ ಕಾಡಿನಲ್ಲಿ ಬಿಟ್ಟು ಬನ್ನಿ, ಕಾಡಿನಲ್ಲಿ ಹುಲಿ ಸಿಂಹಗಳು ಕೊಂದು ಸಾಯಿಸಲಿ ಅಂತ ತನ್ನ ಊರಿಗಿಂತ ಹೊರಗಿನ ಕಾಡಿನಲ್ಲಿ ಬಿಟ್ಟು ಬರುವುದಕ್ಕೆ ವ್ಯವಸ್ಥೆ ಮಾಡಿದ. ಇವನನ್ನು ಕೋಳ ಹಾಕಿ, ಕಾಲಿಗೂ ಕೋಳ ಹಾಕಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸರಯೂ ನದಿಯನ್ನು ದಾಟಿ ಹೋಗಬೇಕಲ್ವ. ಸರಯೂ ನದಿ ಬಂದು ಕೊಳ್ಳೆ ಇವನಿಗೆ ನಾನು ಮುಳುಗಿಸಿದ್ದು ಇಲ್ಲೇ ಅಲ್ವ ಅಂತ ಖುಷಿ ಆಯಿತು ಅವನಿಗೆ. ಅಲ್ಲಿ ಬಂದವ ಆ ರಕ್ಷಕ ಭಟರ ಹತ್ರ ಕೇಳ್ತಾನೆ, ನನ್ನನ್ನು ಒಂದು ಸಲ ಈ ಸರಯೂ ನದಿಯಲ್ಲಿ ಮುಳುಗುವುದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇವರು ಸರಿ ಅಂತೇಳಿ ಮುಳುಗು ಅಂತ ಹೇಳಿದ. ಇಲ್ಲ, ನನ್ನ ಕೋಳ ಬಿಚ್ಚಬೇಕು ಅಂತ ಹೇಳಿದ. ಇವರಿಗೆ ಸ್ವಲ್ಪ ಹೆದರಿಕೆ ಆಯಿತು. ಮಹಾಶಕ್ತಿಶಾಲಿ ಬೇರೆ ಅವ, ಕೋಳ ಬಿಚ್ಚಿದ್ರೆ ಈಗ ನಮ್ಮನ್ನೇ ಮುಳುಗಿಸುವ ಸಾಧ್ಯತೆ ಉಂಟು. ಆದರೂ ರಾಜಕುಮಾರ ಹೇಳಿದ್ದಾನೆ. 2 ಬಾರಿ ಆಗುವುದಿಲ್ಲ ಅಂತ ಹೇಳಿದವರು 3ನೇ ಬಾರಿ ಬಹಳ ಜಾಗ್ರತೆ ಮಾಡಿಕೊಂಡು ತಾವು ಸೊಂಟಕ್ಕೆ ಹಗ್ಗ ಕಟ್ಟಿಕೊಂಡು ನಮ್ಮನ್ನು ಮುಳುಗಿಸಿದ್ರೆ ಇನ್ನೊಬ್ಬರು ಎಳಿಬೇಕು ಅಂತ ಎಲ್ಲ ಮಾಡಿ ವ್ಯವಸ್ಥೆ ಮಾಡಿ ಅವನ ಕೋಳ ಬಿಚ್ಚಿದ್ರು. ಈತ ಆ ನೀರನ್ನು ತಲೆಗೆ ಪ್ರೋಕ್ಷಣೆ ಮಾಡಿಕೊಳ್ತಾನೆ. ಸರಯೂ ನದಿಯಲ್ಲಿ ಸಂಕಲ್ಪ ಮಾಡ್ತಾನೆ, ಶುದ್ಧವಾಗಿ ಸ್ನಾನ ಮಾಡ್ತಾನೆ. ಸ್ನಾನ ಮಾಡಿ ಯಾವುದೋ ಅನುಷ್ಠಾನಗಳನ್ನು ಮಾಡ್ತಾನೆ. ಅನುಷ್ಠಾನ ಮಾಡಿ ಮುಳುಗ್ತಾನೆ. ಮುಳುಗಿದವ ಒಂದೊಂದೇ ಮಕ್ಕಳನ್ನು ಬಿಸಾಡುವುದಕ್ಕೆ ಶುರು ಮಾಡ್ತಾನೆ. ಎಷ್ಟು ಮಕ್ಕಳನ್ನು ಮುಳುಗಿಸಿದ್ದ ಅಷ್ಟು ಮಕ್ಕಳನ್ನು ತೆಗೆದುಕೊಟ್ಟ. ಆ ಮಕ್ಕಳು ಹಿಂದೆ ಎಷ್ಟು ವಯಸ್ಸಿನವರಿದ್ರು, ಅವರು ಮುಳುಗಿ ಏನು 4 ತಿಂಗಳು 2 ತಿಂಗಳಾಗಿದೆ ಅಲ್ವಾ, ಆ 2 ತಿಂಗಳು ದೊಡ್ಡವರಾದರೆ ಹೇಗಿರ್ತಾರೋ ಹಾಗಿದ್ದಾರಂತೆ, ಯಾವುದೋ ಗುರುಕುಲಕ್ಕೆ ಹೋಗಿ ಬಂದ ಹುಡುಗರ ಹಾಗೆ. ಪ್ರಜೆಗಳೆಲ್ಲ ಬಂದಿದ್ದಾರೆ, ನಮ್ಮ ಮಗುವನ್ನು ಮುಳುಗಿಸಿದವನನ್ನು ಗಡೀಪಾರು ಮಾಡ್ತಾ ಇದ್ದಾರೆ, ನೋಡಬೇಕು ಅಂತೇಳಿ ಎಲ್ಲ ಸೇರಿದ್ದಾರೆ. ಅವರವರ ಮಕ್ಕಳೆಲ್ಲ ಅಲ್ಲಿ ಸಿಗ್ತಾ ಇದ್ದಾರೆ. ಇಷ್ಟೆಲ್ಲ ಆದದ್ದೇ ತಡ, ಮಕ್ಕಳೆಲ್ಲ ಮೇಲೆ ಬಂದರು ಅಂತಾದಾಗ ಇವನಿಗೆ ಹಾಕಿದ್ದ ಹಗ್ಗವನ್ನು ಬಿಟ್ರಂತೆ. ಹಗ್ಗ ಬಿಟ್ಟು ಕೂಡಲೇ ಇವ ನೀರಿನಲ್ಲಿ ತೇಲ್ಕೊಂಡು ಹೋದ.
ಎಲ್ಲಿ ಹೋಗಿದ್ದಾನೆ ಅಂತ ಇಲ್ಲಿಯ ತನಕ ಟಿವಿ ನೈನಿಗೂ ಕೂಡ ಸಿಗಲಿಲ್ಲ. ಅಸಮಂಜಸ. ಆಮೇಲೆ ವೇದವ್ಯಾಸರು ಹೇಳ್ತಾರೆ, ಇವನು ಸೂರ್ಯವಂಶದಲ್ಲಿ ಇಂಥ ಮಗ ಒಬ್ಬ ಬಂದ ಅಲ್ವಾ, ಯಾಕೆ ಅವನು ಭಾರೀ ಒಳ್ಳೆಯವ, ಆದರೆ ವಿರಕ್ತ ಶಿಖಾಮಣಿ, ನಾನು ಸರಿಯಾಗಿದ್ದರೆ ನನ್ನನ್ನು ಸಿಂಹಾಸನದಲ್ಲಿ ಕೂಡಿಸಿ ಬಿಡ್ತಾರೆ ಅಂತ ಹೆದರಿಕೆ ಅಂತವನಿಗೆ. ಅದರಿಂದ ಸಿಂಹಾಸನದಲ್ಲಿ ಕೂತ್ರೆ ಅದು ಒಂದು ರೀತಿಯಲ್ಲಿ ಬಂಧನ, ನಮ್ಮದ್ದಾದದ್ದನ್ನು ನಾವು ಸಾಧಿಸುವುದಕ್ಕಾಗುವುದಿಲ್ಲ. ಲೋಕದ ಕ್ಷೇಮಕ್ಕೋಸ್ಕರ ಎಷ್ಟೋ ಕ್ಷೇಮವನ್ನು ನಾವು ಬಿಡಬೇಕಾಗ್ತದೆ. ಅದಕ್ಕಿಂತ ನಾನು ಮೋಕ್ಷ ಸಾಧನೆ ಮಾಡಬೇಕು, ಅದಕ್ಕೋಸ್ಕರ ಊರಿಂದ ನನ್ನನ್ನು ಹೊರಗೆ ಹಾಕಬೇಕು ಅಂತ ಉದ್ದೇಶದಿಂದಲೇ ಅವ ಮಕ್ಕಳನ್ನು ಮುಳುಗಿಸಿದ್ದಂತೆ. ಯೋಗ ಸಾಮರ್ಥ್ಯವುಳ್ಳಂತಹ ಆತ ಮುಳುಗಿಸಿದ್ದ ಮಕ್ಕಳು ಯಾವುದೋ ಯಾಗಕ್ಕೆ ಹೋಗಿದ್ದರಂತೆ, ಕೆಳಗಿನ ಲೋಕಕ್ಕೆ. ಇವ ಯಾಗಕ್ಕೆ ಕಳಿಸಿದ್ದಾನೆ, ಅಲ್ಲಿ ಸ್ವಲ್ಪ ಅಲ್ಲಿ ಪಾರಾಯಣ ಮಾಡಿ ಅಂತೇಳಿ ಕಳಿಸಿದ್ದಾನೆ. ಅವರು ಅಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದವ್ರನ್ನ ಕರ್ಕೊಂಡು ಬಂದದ್ದು ಇಲ್ಲಿಗೆ, ಹಿಂದಕ್ಕೆ ತಂದು ಮತ್ತೆ ಬಿಟ್ಟು ಹೋದ. ಅಂತಹ ಸೂರ್ಯವಂಶ. ಅದರಲ್ಲಿ ರಾಮಚಂದ್ರನ ಅವತಾರವನ್ನು ನೋಡಿದ್ದೇವೆ. ಸೂರ್ಯವಂಶದ ಒಂದು ಕವಲಿನಲ್ಲಿ ಭಗವಂತ ಪರಶುರಾಮನಾಗಿ ಅವತಾರ ಮಾಡ್ತಾನೆ. ಅದು ಚಂದ್ರವಂಶ ಸೂರ್ಯವಂಶ ಎರಡು ಮಿಲಿತವಾದ ವಂಶ, ಪರಶುರಾಮನ ವಂಶ. ಅದನ್ನು ಭೃಗುವಂಶ ಅಂತ ಕರೀತಾರೆ. ಈಗ ಸೂರ್ಯನ ಜೊತೆಗೆ ಮತ್ತೊಬ್ಬ ಚಂದ್ರ, ಚಂದ್ರವಂಶ ಅಂತ ಕರಿತೇವೆ. ಚಂದ್ರನ ಹತ್ರ ಕೇಳಬೇಕು ನಿನ್ನ ವಂಶ ಯಾವುದು ಅಂತ. ಆವಾಗ ಚಂದ್ರ ಹೇಳ್ತಾನೆ ನನ್ನ ವಂಶ ಹರಿವಂಶ ಅಂತ. ಇವನು ಕೂಡ ಹಾಗೆ, ಯಾರು ಸೂರ್ಯನು ಕೂಡ ಹೇಳುವುದು ನನ್ನ ವಂಶ ಹರಿವಂಶ. ಆದ್ದರಿಂದ ಚಂದ್ರ ಸೂರ್ಯ ವಂಶಗಳನ್ನೆಲ್ಲ ಕರೆಯುವುದು ಹರಿವಂಶ ಅಂತ. ಯಾಕಂದರೆ ಶ್ರೀಹರಿಯ ಮಗ ಚತುರ್ಮುಖ, ಅವನ ಮಗ ಮರೀಚಿ, ಮರೀಚಿಯ ಮಕ್ಕಳಲ್ಲಿ ಕಶ್ಯಪನ ಮಗ ಸೂರ್ಯ. ಆದ್ದರಿಂದ ಸೂರ್ಯವಂಶ ಮೂಲತಃ ಹರಿವಂಶ ಅಲ್ವಾ. ಚಂದ್ರನದ್ದು ಅಲ್ಲಿಯ ತನಕ ಹೋಗ್ಲಿಕ್ಕಿಲ್ಲ. ಚತುರ್ಮುಖ ಬ್ರಹ್ಮನ ಮಕ್ಕಳಲ್ಲಿ ಮರೀಚಿಯ ತಮ್ಮ ಅತ್ರಿ, ಅಂದರೆ ಚತುರ್ಮುಖ ಬ್ರಹ್ಮನ ಮಗ ಅತ್ರಿ, ಅತ್ರಿಯ ಮಗ ಚಂದ್ರ. ಹಿಮಾಂಶೋರತ್ರಿಪುತ್ರಸ್ಯ ಬುಧೋ ನಾಮ ಸುತೋಭವತ್. ಅತ್ರಿಪುತ್ರನಾದಂತಹ ಹಿಮಾಂಶು ಚಂದ್ರನಿಗೆ ಬುಧನೆಂಬ ಮಗ ಹುಟ್ಟಿದ. ಇಲ್ಲೊಂದು ಸೂರ್ಯವಂಶದ ಸಂಬಂಧ ಆಗ್ತದೆ, ಆ ಕಥೆ ಎಲ್ಲ ಬೇಡ. ಅಂತೂ ಬುಧನೆಂಬ ಮಗ ಹುಟ್ಟಿದ. ಬುಧನಿಂದ ಪುರೂರವಸ್ಸು ಆವಿರ್ಭವಿಸ್ತಾನೆ. ಪುರೂರವಸ್ಸಿನ ಮಕ್ಕಳಲ್ಲಿ ಆಯು ಶುತಾಯು ಮೊದಲಾದ ಮಕ್ಕಳು. ಆ ಆಯುಸ್ಸಿನ ಮಗ ನಹುಷ, ನಹುಷನ ಮಗನಾಗಿ ಯಯಾತಿ ಆವಿರ್ಭವಿಸಿದ. ಯಯಾತಿಯ ಅಣ್ಣ ಯತಿ ಇಂತಿದ್ದ, ಯತಿಯ ತಮ್ಮ ಯಯಾತಿ. ಆದರೆ ಯತಿಯನ್ನು ಸಿಂಹಾಸನದಲ್ಲಿ ಕೂಡಿಸಲಿಕ್ಕೆ ಹೋದಾಗ ಯತಿ ಹೇಳಿದ, ನಾನು ಸಿಂಹಾಸನದಲ್ಲಿ ಕೂತುಕೊಳ್ಳುವುದಿಲ್ಲ. ಯಾಕಂದರೆ ನಾನು ಮದುವೆ ಆಗುವವ ಅಲ್ಲ. ಮದುವೆ ಆದರೆ ಅವನ ವಂಶ ಮುಂದುವರಿತದೆ, ಸಿಂಹಾಸನದಲ್ಲಿ ಮುಂದಕ್ಕೆ ಅವಕಾಶ ಉಂಟು. ಆದ್ದರಿಂದ ನನ್ನ ತಮ್ಮನಿಗೆ ಸಿಂಹಾಸನ ಬಹಳ ಇಷ್ಟ. ತಮ್ಮನಾದ ಯಯಾತಿಯನ್ನು ಸಿಂಹಾಸನದಲ್ಲಿ ಕೂಡಿಸಿ. ತಂದೆ ಒಪ್ಪಿದ ಅಂತೆ. ಯಾಕಂದರೆ ದೊಡ್ಡ ಮಗನಾದಂತಹ ಯತಿ ಅವನು ನಿಜವಾಗಿ ಯತಿಯ ಹಾಗೆ ಇರ್ತಿದ್ದ. ಅವನ ಹೆಸರು ಅದಕ್ಕೆ ಸರಿಯಾಗಿ ಯತಿ ಅಂತಲೇ. ಅವನು ಸನ್ಯಾಸಿಯ ಹಾಗೆ ಜೀವನ ಮಾಡುವವ. ಅವನ ಜಾತಕವನ್ನು ನೋಡಿದಂತಹ ಆಸ್ಥಾನ ವಿದ್ವಾಂಸರು ಕೂಡ ಹೇಳಿದರು, ಇವನಿಗೆ ನೀವು ಪೀಠ ಕೊಟ್ಟು ಈ ಪೀಠ ಬೇಡ ಆ ಪೀಠ ಕೊಡಿ ಅಂತ. ಹಾಗಾಗಿ ಅವ ಸಿಂಹಾಸನದಲ್ಲಿ ಕೂತುಕೊಳ್ಳಿಲ್ಲ, ಅವ ಸನ್ಯಾಸಿಯಾಗಿ ಹೋದ. ಅವತ್ತಿನಿಂದ ಪ್ರಾರಂಭಿಸಿ ಸನ್ಯಾಸಿಗಳಿಗೆ ಯತಿ ಅಂತ ಹೆಸರು ಪ್ರಾರಂಭ ಆಯಿತು. ಹೀಗೆ ಯಯಾತಿಯ ಅಣ್ಣನಾದಂತಹ ಯತಿ, ತಮ್ಮ ಯಯಾತಿ. ಈ ಯತಿ ಹೇಗೆ ಪರಮ ವಿರಕ್ತನೋ ಅವಂದೆಲ್ಲ ಆಸೆ ಆಕಾಂಕ್ಷೆ ಇವನಿಗೆ ಬಂದೋಗಿದೆ ಯಯಾತಿಗೆ. ಯಯಾತಿ ಅಂತ ಹೇಳಿದರೆ ನಮಗೆ ಹೆಸರು ಕೇಳಿದ ಗೊತ್ತಾಗ್ತದೆ ಅವ ಸಿಕ್ಕಾಬಿಟ್ಟೆ ವಿಷಯ ಭೋಗ ಲಾಲಸ ಅಂತ. ಅವನಿಗೆ ತಿನ್ನುವುದಕ್ಕೆ ಎಷ್ಟು ಕೊಟ್ಟರೂ ಕೂಡ ಸಾಕಾಗುವುದಿಲ್ಲ. ಆ ತಿಂತಾನೆ, ಎಷ್ಟು ರುಚಿಯಾಗಿತ್ತು ಅಂತ ಹೊಗಳ್ತಾನೆ. ಹೊಗಳಿದ್ರ ಅರ್ಥ ಇನ್ನಷ್ಟು ತಂದುಕೊಡಿ ಅಂತ. ಅವರು ಇನ್ನಷ್ಟು ತಂದುಕೊಟ್ರು ಅಂತಾದರೆ ಅವನಿಗೆ ಮತ್ತೆ ಹಸಿವು ತಿನ್ನುವುದು. ಕೆಲವು ಸಲ ತಿಂದದ್ದು ಜಾಸ್ತಿ ಆಯಿತು ಅಂತೇಳಿದರೆ ವಾಂತಿ ಮಾಡಿಕೊಂಡು ತಿನ್ನುವುದು. ವಾಂತಿ ಮಾಡಿದ್ದನ್ನಲ್ಲ, ಮತ್ತೆ ವಾಂತಿ ಮಾಡಿ. ಯಾಕಂದರೆ ಅದು ತಿನ್ನುವ ರುಚಿ, ಹೊಟ್ಟೆ ಭರ್ತಿ ಆಯ್ತಲ್ವ, ನನಗೆ ಆ ರುಚಿ ಆಸ್ವಾದಿಸುವುದಕ್ಕೆ ಆಗ್ತಾ ಇಲ್ವಲ್ಲ ಅಂತೇಳಿ ಹೊಟ್ಟೆ ಖಾಲಿ ಮಾಡಿಕೊಳ್ಳುವುದು, ಮತ್ತೆ ತಿಂದಾಗ ಆನಂದವೂ ಆನಂದ. ಈ ರೀತಿಯಲ್ಲಿ ಸುಖಭೋಗಗಳಲ್ಲಿ ಮುಳುಗಿದ್ದವ ಯಯಾತಿ. ಆತ ಒಬ್ಬ ಬ್ರಾಹ್ಮಣ ಹುಡುಗಿಯನ್ನೂ ಮದುವೆಯಾಗಿದ್ದ, ಇನ್ನೊಂದು ರಕ್ಕಸನ ಮಗಳನ್ನು ಮದುವೆಯಾಗಿದ್ದ. ಬ್ರಾಹ್ಮಣ ಹುಡುಗಿಯ ಹೆಸರು ದೇವಯಾನಿ ಅಂತ, ಶುಕ್ರಾಚಾರ್ಯರ ಮಗಳು. ರಕ್ಕಸರ ಮಗಳ ಹೆಸರು ಶರ್ಮಿಷ್ಠೆ ಅಂತೇಳಿ ವೃಷಪರ್ವರಾಜನ ಮಗಳು. ಅವರಿಬ್ಬರ ಜೊತೆಗೂ ಕೂಡ ಸುಖವಾಗಿಯೇ ಸಂಸಾರ ಮಾಡ್ತಾ ಇದ್ದ. ವಿಶೇಷ ಅಂತ ಹೇಳಿದರೆ ತನ್ನ ದೇವಯಾನಿ ಏನು ತೀರ್ಮಾನ ಮಾಡಿದ್ದಾಳೆ ಅಂದರೆ, ನನ್ನನ್ನು ಬಿಟ್ಟು ಬೇರೆಯವರನ್ನು ಮದುವೆ ಆಗಬಾರ್ದು ಅಂತ ಒಂದು ಒಪ್ಪಂದ ಹಾಕಿಯೇ ಬಂದವಳು.
ಅವಳಿಗೆ ಗೊತ್ತಾಗದೇ ಇದ್ದ ಹಾಗೆ ದೇವಯಾನಿಗೆ 2 ಮಕ್ಕಳಾದರೆ ಈ ಶರ್ಮಿಷ್ಠೆಯಲ್ಲಿ 3 ಮಕ್ಕಳನ್ನು ಪಡೆದಿದ್ದಾನೆ. ಯದುಂಚ ತುರ್ವಸುಂ ರಾಜ ದೇವಯಾನ್ಯಾಂ ಅಜೀಜನತ್ ದೃಕ್ಯುಂಚಾನುಂಚ ಪೂರುಂಚ ಶರ್ಮಿಷ್ಠಾಯಾಂ ವ್ಯಜಾಯತ. ಶರ್ಮಿಷ್ಠೆಯಲ್ಲಿ ದೃಕ್ಯು ಅನು ಪೂರು ಅಂತ 3 ಜನ ಮಕ್ಕಳು. ಯದು ಮತ್ತು ತುರ್ವಸು, ಕೃಷ್ಣನ ವಂಶ ಬರುವುದಕ್ಕೋಸ್ಕರ ಇಲ್ಲಿ ಬಂದದ್ದು ನಾವು. ಯದು ಮತ್ತು ತುರ್ವಸು ಅನ್ನುವರು ದೇವಯಾನಿಯಲ್ಲಿ ಆವಿರ್ಭವಿಸಿದಂತಹ ಮಕ್ಕಳು. ದೇವಯಾನಿಯ ಜೊತೆಗೆ ಮದುವೆ ಆದದ್ರಿಂದ ಯಯಾತಿಗೆ ಆದ ಸಮಸ್ಯೆಗಳು ಅಷ್ಟಲ್ಲ ಇಷ್ಟಲ್ಲ. ಒಂದು ಸಲ ಅಕಾಲದಲ್ಲಿ ಅವನಿಗೆ ಒಂದು ರೀತಿ ಮುಪ್ಪು ಬಂದು ಹೋಯ್ತಂತೆ. ಅವನು 30-35 ವರ್ಷದಲ್ಲಿರಬೇಕಾದ್ರೆ 95 ವರ್ಷದವಾಗಿಯೋದ. ಎಲ್ಲ ಶರೀರವೆಲ್ಲವೂ ಕೂಡ ಬೆಳ್ಳಗೆ ಆಗಿ, ಗಡ್ಡ ಕೂದಲುಗಳೆಲ್ಲ ಬೆಳ್ಳಗೆ ಆಗಿ, ಆತ ಮುಪ್ಪು ಮೇಯ ಚರ್ಮವೂ ಕೂಡ ಎಳೆದ್ರೆ ಒಂದಿಷ್ಟು ಗೇಣು ಬರುವ ಹಾಗೆ ಆಗಿ ಹೋಯಿತು. ಅದಕ್ಕೆ ಕಾರಣ ದೇವಯಾನಿ ಹೋಗಿ ಅಪ್ಪನಲ್ಲಿ ದೂರ ಹೇಳಿತು. ನಾನು ಒಬ್ಬ ಹೆಂಡತಿ ಇರುವಾಗ ನನಗೆ ಹೇಳದೆ ಕೇಳದೆ ನನ್ನ ದಾಸಿಯಾಗಿ ಬಂದಿದ್ದ ಶರ್ಮಿಷ್ಠೆಯಲ್ಲಿ ಮಕ್ಕಳನ್ನು ಪಡೆದಿದ್ದಾನೆ, ಮದುವೆ ಮಾಡಿಕೊಂಡಿದ್ದಾನಂತೆ, ನನಗೆ ಸಾಧ್ಯ ಇಲ್ಲ ಅವನ ಜೊತೆಗೆ ವಾಸ ಮಾಡಲಿಕ್ಕೆ ಅಂತ ಸೀದಾ ಹೋಗಿ ಇವನ ಮಾವನ ಹತ್ರ ದೂರ ಹೇಳಿದ್ದು, ಶುಕ್ರಾಚಾರ್ಯರ ಹತ್ರ. ಶುಕ್ರಾಚಾರ್ಯರು ಜಪ ಮಾಡ್ತಾ ಇದ್ದವರಿಗೆ ತಲೆಗೆ ಹೋಗಲಿಲ್ಲ, ಅಷ್ಟು ಅನ್ಯಾಯ ಮಾಡಿದ್ದಾನ. ಅವನಿಗೆ ಇನ್ನೊಂದು ಮದುವೆ ಆಗದೇ ಇರುವ ಹಾಗೆ ಅವನ ಶಕ್ತಿಯೆಲ್ಲ ಕ್ಷೀಣವಾಗಿ ಅವನಿಗೆ ಮುಪ್ಪು ಒಂದು ಹೋಗಲಿ ಅಂತ ಶಾಪ ಕೊಟ್ಟರು. ಆಮೇಲೆ ದೇವಯಾನಿ ಅಳುವುದಕ್ಕೆ ಶುರು ಮಾಡಿದ್ರು, ನನ್ನ ಗಂಡನಿಗೆ ಮುಪ್ಪು ಒಂದು ಹೋಯಿತು ಅಂತ. ದೂರ ಹೇಳಿದ್ದು ಅವಳೆ, ಶಾಪ ಏನು ಕೊಡಬೇಕು ಅಂತ ಹೇಳಿದ್ದಿದ್ರೆ ಸರಿ ಹೋಗ್ತಿತ್ತು. ಆದರೆ ಶುಕ್ರಾಚಾರ್ಯರಿಗೆ ಏನು ಶಾಪ ಕೊಡಬೇಕು ಅಂತ ಗೊತ್ತಾಗದೆ ಸ್ವಲ್ಪ ಎಡವಟ್ಟಾಯಿತು. ಕೊನೆಗೆ ಯಯಾತಿಯು ಬಂದು ಕ್ಷಮೆ ಕೇಳಿದ. ಆವಾಗ ಆತನ ಮುಪ್ಪನ್ನು ಇನ್ನೊಬ್ಬರಿಗೆ ಹಸ್ತಾಂತರಿಸಿ ಅವರ ಯೌವನವನ್ನು ಪಡೆಯುವಂತಹ ಒಂದು ಅವಕಾಶ ಕೊಟ್ಟಾಗ ಭಾರಿ ಖುಷಿಯಾಗೋಯಿತು ನಿಜವಾಗಿ. ಆಗ ಮುಪ್ಪು ಬಂತು. 5 ಜನ ಮಕ್ಕಳಿದ್ದಾರೆ, ಎಲ್ಲ ಯುವಕರಾಗಿದ್ದಾರೆ. ಒಬ್ಬನಿಗೆ 32 ವರ್ಷ, ಅವನು ಸಿಂಹಾಸನದಲ್ಲಿ ಕೂಡುವುದಕ್ಕೆ ಅರ್ಹನಿದ್ದಾನೆ. ನಾನು ಸಾಕು, ನಾನಿನ್ನು ಕಾಡಿಗೆ ಹೋಗಿ ಸಾಧನೆ ಮಾಡಿಕೊಳ್ಳುವ ಅಂತ ಬಿಡಬಹುದಿತ್ತು. ಆದರೆ ಅವನ ಕಾಮಲಾಲಸೆ ಇನ್ನೂ ತೀರಿರಲಿಲ್ಲ. ಹಾಗಾಗಿ ಮತ್ತೆ ಯೌವನ ಪಡಿಬಹುದು ಅಂತ ಹೇಳಿದರೆ ಎಲ್ಲಿಂದ ಪಡೆಯುವುದು? ಪ್ರಜೆಗಳ ಕೈಯಲ್ಲಿ ಯೌವನ ಕೊಡಿ ಅಂತ ಕೇಳಿದರೆ ಮರ್ಯಾದೆ ಹೋಗ್ತದೆ ರಾಜನಿಗೆ. ಅದಕ್ಕೋಸ್ಕರ ಆತ್ಮಾವೈ ಪುತ್ರ ನಾಮಾಸಿ ಎನ್ನುವ ವ್ಯವಸ್ಥೆಯ ಪ್ರಕಾರ ತನ್ನ ಮಕ್ಕಳ ಕೈಯಲ್ಲಿ ಈ ಯೌವನವನ್ನು ವಿಚಾರ ಮಾಡಿದ. ಮೊದಲು ಬಂದು ಅವನು ಕೇಳಿದ್ದು ಮೊದಲ ಮಗನಾದ ದೇವಯಾನಿಯ ಮಗ ಯದು. ಯದುವಿನಲ್ಲಿ ಬಂದು ಕೇಳಿದ. ಅದಕ್ಕೆ ಯದು ಹೇಳಿದ, ಒಳ್ಳೆಯ ವಿಷಯ, ನಿಮಗೆ ಮುಪ್ಪು ಬಂತು ಆ ಕಾಲದಲ್ಲಿ, ಅದಕ್ಕೆ ನಾನೇನು ಕಾರಣ ಅಲ್ಲ. ನೀವು ಅದು ನಿಮ್ಮ ಬಗ್ಗೆ ನಾನು ಮಾತಾಡುವುದಿಲ್ಲ ಅಂತ ಹೇಳಿದ. ನಿಮಗೆ ಯಾಕೆ ಮುಪ್ಪು ಬಂತು ಅನ್ನೋದನ್ನು ನಾವು ಚಿಕ್ಕವರು, ದೊಡ್ಡವರ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದು. ಅಂತೂ ನೀವು ಮಾಡಿದ ಕಾರಣದಿಂದ ನಿಮಗೆ ಮುಪ್ಪು ಬಂದದ್ದು. ನನ್ನ ಯೌವನವನ್ನು ನಿಮಗೆ ಕೊಡಬೇಕು ಅಂತ ಹೇಳಿದರೆ ಕರ್ಮ ಸಿದ್ಧಾಂತಕ್ಕೆ ಬಾಧಕ ಆಗ್ತದೆ. ಕರ್ಮ ಸಿದ್ಧಾಂತ ಏನಿದೆ? ಅವರವರು ಮಾಡಿದ ಕರ್ಮವನ್ನು ಅವರವರು ಉಣಬೇಕು ಅಂತೇಳಿ. ನೀವು ಮಾಡಿದ ಜನ್ಮಾಂತರದ ಕರ್ಮ ಇವತ್ತು ಫಲಿಸಿದೆ, ಅಥವಾ ಇದೇ ಜನ್ಮದಲ್ಲಿ ಮಾಡಿದ ಕರ್ಮ ಫಲಿಸಿದೆ. ಈಗ ನನ್ನ ಯೌವನ ನೀವು ತಗೊಂಡ್ರಿ ಅಂತಾದರೆ ಆಗ ನನ್ನ ಕರ್ಮಕ್ಕೂ ನಿಮ್ಮ ಕರ್ಮಕ್ಕೂ ಯಾರ ಕರ್ಮವನ್ನು ಯಾರು ಅನುಭವಿಸಬೇಕು ಅನ್ನೋ ವ್ಯವಸ್ಥೆಯೇ ತಪ್ಪಿ ಹೋಗುವುದಿಲ್ವೇ ಅಂತ ವೇದಾಂತ ಮಾತಾಡಿದರೆ ಬಾಯಿ ಮುಚ್ಚು ಅಂತ ಹೇಳಿದ ಯಯಾತಿ. ಆಗುವುದಿಲ್ಲ ಅಂತ ನೇರ ಹೇಳಲಿಕ್ಕೆ ಬರುವುದಿಲ್ಲ ನಿಮಗೆ ಅಂತ ಕೇಳಿದ. ಈ ಒಂದು ನಿಷೇಧವನ್ನು ನೇರವಾಗಿ ಮಾಡುವುದು ಒಂದು, ಅದಕ್ಕೆ ಯಾವುದೋ ಬಣ್ಣ ಹಚ್ಚುವುದು ಮತ್ತೊಂದು. ಕೃಷ್ಣನ ಕಥೆಯಲ್ಲಿ ಅಂಥದ್ದು ಸಿಕ್ಕಾಬಟ್ಟೆ ಬರ್ತದೆ. ನೇರವಾಗಿ ನಿಷೇಧ ಮಾಡಲಿಕ್ಕಿಲ್ಲ. ಅವರು ಅಲ್ಲಿ ಬಂದು ಕೇಳ್ತಾ ಇದ್ದಾರಂತೆ, ಏನಾದರೂ ಆಹಾರ ಕೊಡಿ, ಹಸಿವಾಗ್ತದೆ ಅಂತ ಹುಡುಗರು ಕೇಳ್ತಾ ಇದ್ದಾರೆ. ಬ್ರಾಹ್ಮಣರು ಯಾಗ ಮಾಡ್ತಾ ಇದ್ದಾರೆ. ಯಾಗಕ್ಕಿಂತ ಮುಂಚೆ ಆ ಪುರೋಡಾಶವನ್ನು ಕೊಟ್ಟರೆ ಯಾಗದಲ್ಲಿ ತಪ್ಪಾಗ್ತದೆ ಅಂತ ಹೇಳಿ ಅವರು ಕೇಳಿದಾಗ ಕೊಡೋಲ್ಲ ಅಂತ ಹೇಳಿದರೆ ಯಜ್ಞ ವಿಘ್ನ ಬರ್ತದೆ ಅಂತ ಹೇಳಿ ಅವರು ಕೇಳ್ತಾ ಇದ್ದಾರೆ. ಇವರು ಮಂತ್ರ ಜೋರು ಹೇಳೋದು. ಅವ್ರು ಕೇಳ್ತಾ ಇದ್ದಾರೆ, ನಮಗೆ ಆಹಾರ ಹಸಿವಾಗ್ತದೆ, ರಾಮಕೃಷ್ಣರಿಗೆ ಹಸಿವಾಗಿದೆ, ಏನಾದರೂ ಕೊಡಿ. ಇವರು ಮಂತ್ರ ಸಿಕ್ಕಾಬಟ್ಟೆ ಜೋರು ಮಾಡಿದ್ರಂತೆ. ಅವರು ಎಷ್ಟು ಜೋರು ಕೇಳ್ತಾರೆ, ಇವರು ಅಷ್ಟು ಜೋರು ಮಂತ್ರ. ಅಂದರೆ ನಮಗೆ ಕೇಳಿಸಲೇ ಇಲ್ಲ ಅಂತ ಸಮಾಧಾನ ಇವರಿಗೆ. ಇದು ಕೂಡ ನಿಷೇಧದ ಒಂದು ಪ್ರಕಾರ. ನಿಷೇಧ. ಈಗ ಯಾರಿಗಾದರೂ ಒಬ್ಬರು ದುಡ್ಡು ಕೇಳಿದರು, ನಮಗೆ ಒಂದು 10,000 ಕೊಡಿ, ನಾನು ನಾಡಿದ್ದು ಶುಕ್ರವಾರ ಕೊಡ್ತೇನೆ ಅಂತ. ಈ ಶುಕ್ರವಾರ ಕೇಳಿದ್ದು. ಇವೇನು ಹೇಳ್ತಾನೆ, ಇವತ್ತು ಶುಕ್ರವಾರ ಅಲ್ವಾ, ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಮರುದಿವಸ ಶನಿವಾರ ಬರ್ತಾನೆ. ಶನಿವಾರ ಬಂದಾಗ ಹೇಳ್ತಾನೆ, ಅದು ಇವತ್ತು ಶನಿವಾರ ಬ್ಯಾಂಕ್ ಕ್ಲೋಸ್ ಇತ್ತು, ಆದ್ದರಿಂದ ವ್ಯವಸ್ಥೆ ಆಗಲಿಲ್ಲ. ಅವ ಭಾನುವಾರ ಬರುವುದಿಲ್ಲ ಅಂತ ನಿಶ್ಚಯ ಉಂಟು ಇವನಿಗೆ. ಸೋಮವಾರ ಬಂದರೆ ಇನ್ನೊಂದು ನೆಪ ಕೊಟ್ಟ, ನಾನೆಲ್ಲ ಸಿದ್ಧಪಡಿಸಿ ಇಟ್ಟಿದ್ದೆ, ನೀವು ಅರ್ಧ ಗಂಟೆ ಮುಂಚೆ ಬರಬೇಕಿತ್ತು, ಪಕ್ಕದ ಮನೆಯವರು ತಗೊಂಡು ಹೋಗಿಬಿಟ್ರು ಅಂತ ಹೇಳ್ತಾನೆ. ಹಾಗಾದರೆ ಬರಬೇಕೋ ಬೇಡ ಅಂತ ಕೇಳಿದವ. ಈ ತೊಂದರೆ ಇಲ್ಲ, ನಾಳೆ ಬನ್ನಿ ಅಂತ ಹೇಳಿ ಕಳಿಸಿದ. ಹೀಗೆ 3 ಸಾರಿ ಹೇಳಿ ಕಳಿಸಿದರೆ 4ನೇ ದಿವಸ ಬರಲ್ಲವ.
ಅಂತ ಈ ಒಂದು ಸಮಾಧಾನ ಏನು, ನಾನು ಕೊಡೋಲ್ಲ ಅಂತ ಹೇಳಲಿಲ್ಲ, ಇಷ್ಟು ಸಮಾಧಾನ. ಯಸ್ಯ ಕಿಂಚಿನ್ನದಾತವ್ಯಂ ತಸ್ಯ ದೇಯಂ ಕಿಮುತ್ತರಂ. ಯಾರಿಗೆ ಕೊಡುವುದಕ್ಕೆ ಮನಸ್ಸಿಲ್ವೋ ಅವನಿಗೆ ಉತ್ತರ ಏನು ಕೊಡಬೇಕು? ಕೊಡೋಲ್ಲ ಅಂತ ಹೇಳಬಾರ್ದಂತೆ. ಯಾಕಂದರೆ ಖಂಡಿತವಾದಿ ಲೋಕವಿರೋಧಿ ಅಂತ ಗಾದೆ ಉಂಟು. ನೇರಕ್ಕೆ ನೇರು ಮಾತಾಡುವವನಿಗೆ ಲೋಕವಿರೋಧ ಉಂಟಾಗ್ತದೆ. ಅದಕ್ಕೇನು ಹೇಳಬೇಕು ಅಂದರೆ ಅದ್ಯ ಸಾಯಂ ಪುನಃ ಸಾಯಂ ಸಾಯಂ ಪ್ರಾತಃ ಪುನಃ ಪುನಃ. ಇವತ್ತು ಸಾಯಂಕಾಲ ಬನ್ನಿ ಅನ್ಬೇಕು, ನಾಳೆ ಬೆಳಗ್ಗೆ ಬಂದಾಗ ಸಾಯಂಕಾಲ ಬನ್ನಿ ಅಂತ ಹೇಳಬೇಕು. ಆಮೇಲೆ ನಾಳೆ ಬೆಳಗ್ಗೆ ಬನ್ನಿ ಪರವಾಗಿಲ್ಲ ಸಿದ್ಧ ಇರ್ತದೆ ಅಂತ ಹೇಳಬೇಕು. ಮತ್ತೆ ಸಾಯಂಕಾಲ ಕರೆಸಿದರೆ ಮತ್ತೆ ಬರೋಲ್ಲವ. ನಿಷೇಧದ ಅನೇಕ ಪ್ರಕಾರಗಳಿದ್ದಾವೆ. ಕೊಡೋಲ್ಲ ನ ಅಂತ ಹೇಳುವುದಕ್ಕೆ ಅನೇಕ ಪ್ರಕಾರಗಳು. ಅದರಲ್ಲಿ ಈ ಯದು ಮಾಡಿದ್ದು ಅಂಥ ಪ್ರಕಾರ. ನೇರವಾಗಿ ಅಪ್ಪನ ಹತ್ರ ಮಾತಾಡಬೇಕೋ ಬೇಡ ಮಕ್ಕಳು? ಈ ರೀತಿ ತಿರುಗು ಮುರುಗು ಮಾಡಿ ಮಾತಾಡಿದರೆ ಅಪ್ಪನಿಗೆ ಸಿಟ್ಟು ಬರ್ತದೆ. ಅವ ಹೇಳಿದ ತಂದೆಯ ಮೇಲೆ ಗೌರವ ಇಲ್ಲ, ನೇರವಾಗಿ ಕೊಡೋಲ್ಲ ಅಂತ ಹೇಳಿದರೆ ನನಗೆ ಅಷ್ಟು ಬೇಸರ ಆಗ್ತಾ ಇರಲಿಲ್ಲ. ಹೀಗೆಲ್ಲ ಏನೋ ಎಡವಟ್ಟು ಮಾತಾಡಿದೆಯಲ್ಲ ಈ ತಂದೆ ಹತ್ರ, ನಿನಗೆ ಸಿಂಹಾಸನದ ಅಧಿಕಾರ ಇಲ್ಲ ಅಂತ ಹೇಳಿದ. ನೀನು ಚಕ್ರವರ್ತಿ ಸ್ಥಾನದಲ್ಲಿ ಕೂತುಕೊಳ್ಳುವುದಕ್ಕೆ ಅರ್ಹನೇ ಅಲ್ಲ ಅಂತ ಹೇಳಿದ. ಆಮೇಲೆ ಯದುವಿನ ತಮ್ಮ ತುರ್ವಸುವಿನ ಹತ್ರ ಹೋದ. ತುರ್ವಸು ಹೊಸ ವೇದಾಂತ ಶುರು ಮಾಡಿದವ. ಅಪ್ಪ, ನನ್ನ ಯೌವನವನ್ನು ನಿಮಗೆ ಕೊಡುವುದಕ್ಕೆ ನನಗೆ ಬಹಳ ಇಷ್ಟ, ಆದರೆ ನೀವು ಇನ್ನಷ್ಟು ಕಾಲ ಸುಖಭೋಗಗಳಲ್ಲಿ ಮುಳುಗಿದ್ರೆ ನಿಮಗೆ ನರಕ ಸಿಗ್ತದೋ ಅಂತ ನನಗೆ ಹೆದರಿಕೆ ಅಂತ ಶುರು ಮಾಡಿದವ. ಯಾಕಂದರೆ ಈ ಮನುಷ್ಯನಿಗೆ ಎಷ್ಟು ಸುಖ ಅಂತ ಅನುಭವಿಸುವುದು, ಸುಖಕ್ಕೆ ಒಂದು ನಿಯಮ ಬೇಕಲ್ಲ, ಒಂದಿಷ್ಟು ಕಾಲ ಅಂತೇಳಿ. ಮತ್ತೆ ಮತ್ತೆ ಸುಖಾನುಭವಕ್ಕೋಸ್ಕರ ನಾನು ನನ್ನ ಯೌವನವನ್ನು ಕೊಟ್ಟರೆ, ಆ ಯೌವನದಿಂದ ನೀವು ಪಾಪ ಮಾಡಿದರೆ, ಆ ಪಾಪ ನನ್ನ ಯೌವನದ್ದಾದ್ರಿಂದ ನನಗೂ ಅಂಟಿದ್ರೆ, ಹೀಗೆಲ್ಲ ಶುರು ಮಾಡಿದ. ಈ ಕೆಲವರಿಗೆ ಸತ್ತ ಮೇಲೆ ನನ್ನ ಕಣ್ಣನ್ನು ದಾನ ಮಾಡಬೇಕು ಅಂತ ಮನಸ್ಸಿರ್ತದೆ. ಆದರೆ ಕಣ್ಣು ದಾನ ಮಾಡಿದರೆ ಆ ಕಣ್ಣನ್ನು ಯಾರಾದರೂ ಬೇಡದೇ ಇದ್ದ ವ್ಯಕ್ತಿಗೆ ಕೊಟ್ಟು ಆ ಕಣ್ಣು ಅವ ಯಾರಿಗಾದರೂ ಹೊಡೆದ್ರೆ ಆ ಪಾಪ ದನಕ್ಕೆ ಬಂದರೆ ಹೀಗೆಲ್ಲ ಯೋಚನೆ ಮಾಡಿ ಅವರಿಗೆ ನೇತ್ರದಾನ ಮಾಡುವುದಿಲ್ಲ. ಇವನು ಅದೇ ರೀತಿಯ ವಿಚಾರಧಾರಿ ಇದ್ದಾನೆ. ಈಗ ನಾನು ನನ್ನ ಯೌವನವನ್ನು ನಿಮಗೆ ಕೊಟ್ಟು ಆ ಯೌವನದಲ್ಲಿ ನೀವೇನಾದರೂ ಅನರ್ಥ ಮಾಡಿ ಅದು ನನಗೆ ಅದರಿಂದ ಅನರ್ಥ ಉಂಟಾದರೆ, ಆದ್ದರಿಂದ ಇದು ಸರಿಯಲ್ಲ ಅಂತ ನನಗೆ ಅನಿಸುತ್ತೆ, ಕೊಡಲ್ಲ ಅಂತ ಅವನು ಹೇಳಲಿಲ್ಲ. ಇದು ತಂದೆಗೆ ಸಿಟ್ಟು ಬಂದದ್ದು. ತಂದೆ ಅವನಿಗೂ ಅದೇ ರೀತಿಯ ಶಾಪ ಕೊಟ್ಟ. ಮುಂದಿನ ಅವ್ರದ್ದೆಲ್ಲ ಕತೆ ಬೇಡ, ನೀವೇ ಆಲೋಚನೆ ಮಾಡಿ ಹೇಗೆ ಹೇಳಿರ್ತಾರೆ ಅಂತ. ಅಂತೂ 4 ಜನರಲ್ಲಿ ಹೋದ. ಕೊನೆಗೆ 5ನೇಯವನಲ್ಲಿ ಹೋದಾಗ ಯಾರು ಅವನು? ಪೂರು, ಶರ್ಮಿಷ್ಠೆಯ ಕೊನೆಯ ಮಗನಾದಂತಹ ದೃಕ್ಯು ಮತ್ತು ಅನುವಿನ ತಮ್ಮನಾದಂತಹ ಪೂರುವಿನ ಹತ್ರ ಹೋದಾಗ ಪೂರು ಅರಳಿದ ಕಣ್ಣಿನಿಂದ ತಂದೆಯನ್ನು ತನ್ನ ಆಸನದಲ್ಲಿ ಕೂಡಿಸಿದ. ಅವರ ಪಾದ ತೊಳೆದು ಅವರಿಗೆ ಪ್ರದಕ್ಷಿಣೆ ಬರ್ತಾನೆ, ನಮಸ್ಕಾರ ಮಾಡ್ತಾನೆ. ಎಷ್ಟು ಸಮಯದ ನಂತರ ಈ ಮಗನನ್ನು ಮಾತಾಡಿಸುವುದಕ್ಕೆ ಬಂದಿದ್ದೀರಿ ಅಂತ ಹೇಳಿದ. ಯಾಕಂದರೆ ದೇವಯಾನಿಯ ಮುಂದೆ ಕದ್ದು ಮುಚ್ಚಿ ಮಕ್ಕಳ ಹತ್ರ ಮಾತಾಡಿ ಹೋಗ್ತಾ ಇದ್ದದ್ದು ಈತ. ಆದ್ದರಿಂದ ಬಂದು ಆತನನ್ನು ಆಧರಿಸಿದ. ಜೀವನದಲ್ಲಿ ಇಂತಹ ಸೌಭಾಗ್ಯ ಯಾವ ಮಕ್ಕಳಿಗೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ತಂದೆಗೆ ನನ್ನದ್ದಾದದ್ದನ್ನು ತಂದೆ ಕೇಳಿ ಪಡೆಯುವಂತಹ ಒಂದು ಪರಿಸ್ಥಿತಿ. ಕೇಳಿದಾಗಲೂ ಕೊಡದೇ ಇದ್ದವ ಅವ ತಂದೆಗೆ ಹುಟ್ಟಿದ ಮಗ ಅಂತ ಹೇಳುವುದಕ್ಕಿಂತ ಆತ ಹೊರಗೆ ಹಾಕಿದ ಮಲ ಅಂತ ಅವನನ್ನು ಕರಿಬೇಕು ಅಂತಾನೆ. ತಂದೆ ಕೇಳಿದಾಗಲೂ ಕೊಡುವುದಿಲ್ಲ ಅಂತ ಹೇಳಿ ಒಬ್ಬ ಮಗ ಹೇಳುವುದಂದ್ರೆ ಏನರ್ಥ? ಅಂದರೆ ಇವನಿಗೆ ಗೊತ್ತಿಲ್ಲ ಅಣ್ಣಂದಿರು ಹಾಗೆ ಹೇಳಿದ್ದಾರೆ ಅಂತ, ಅವ ಸಹಜವಾಗಿ ಹೇಳ್ತಾನೆ. ಆದ್ದರಿಂದ ತಾವು ಕೇಳಿದ್ದಕ್ಕೆ ನಾನು ಅಸ್ತು ಅಂತ ಹೇಳ್ತೇನೆ, ಆದರೆ ನನ್ನ ಯೌವನವನ್ನು ನಿಮಗೆ ಕೊಡುವ ಬಗೆ ಹೇಗೆ ಅಂತ ನಂಗೆ ಗೊತ್ತಿಲ್ಲ. ಅದನ್ನು ನೀವೇ ಶುಕ್ರಾಚಾರ್ಯರ ಹತ್ರ ಮಂತ್ರ ಕಲ್ತುಕೊಂಡು ಬಂದು ವ್ಯವಸ್ಥೆ ಮಾಡಬೇಕು. ಶುಕ್ರಾಚಾರ್ಯರ ನೇತೃತ್ವದಲ್ಲಿ ಇವನ ಯೌವನ ಅವನಿಗೆ ಹೋಗಿ ಅವನ ಮುಪ್ಪು ಇವನಿಗೆ ಬಂತು. ಅದಕ್ಕೆ ಯಾವ ಮಂತ್ರ ಅಂತೇಳಿ ಶುಕ್ರಾಚಾರ್ಯರ ಹತ್ರ ಕೇಳಿ ಬರಬೇಕಷ್ಟೆ. ಯಾಕಂದರೆ ಶುಕ್ರಾಚಾರ್ಯರು ಅಂಥ ಮಂತ್ರಗಳಲ್ಲಿ ಮಹಾನಿಷ್ಣಾತರು. ಅವರಲ್ಲಿ ಎಂಥೆಂಥ ಮಂತ್ರಗಳಿದ್ದು ಅಂದರೆ ವಿಶಲ್ಯಕರಣಿ ಅಂತ ಒಂದು ಮಂತ್ರ ಇತ್ತು. ಆ ಮಂತ್ರದ ವಿಶೇಷತೆ ಏನು ಅಂದರೆ ಒಬ್ಬನ ಕೈ ತುಂಡಾಗಿ, ಅವರ ದೈತ್ಯರು ಆಗಾಗ ಕೈಕಾಲು ತುಂಡು ಮಾಡ್ತಾ ಇದ್ರು. ಮನೆಯಲ್ಲಿ ಅಪ್ಪ ಅಮ್ಮ ಮಗನಿಗೆ ಗಲಾಟೆ ಆದರೂ ಕೂಡ ಒಬ್ಬರ ಕೈಕಾಲು ಕೆಳಗೆ ಬಿತ್ತು ಅಂತಲೇ ಅರ್ಥ. ಆ ದೈತ್ಯರ ಮನೆಯಲ್ಲಿ ಇಂಥ ಗಲಾಟೆ ನಿತ್ಯ ನಿರಂತರ. ಸ್ವಲ್ಪ ಇಲ್ಲಿಂದ ಚೂರು ಆ ಕಡೆ ಕರಾಚಿ ಎಲ್ಲ ಕಾಣಿಸುತ್ತಲ್ಲ, ಅಲ್ಲಿ ಹೋದ್ರೆ ಇಂಥದ್ದೇ ನಡೀತಾ ಇರ್ತದೆ. ಅಲ್ಲಿ ವಿಶಲ್ಯಕರಣಿ ಗೊತ್ತಿದ್ದವರಿಲ್ಲ, ಇಲ್ಲಿ ಇವರಿದ್ರು ಶುಕ್ರಾಚಾರ್ಯ. ಅಲ್ಲಿ ಏನಾದರೂ ಗಲಾಟೆ ಆಗಿ ಒಬ್ಬರ ಕೈಕಾಲು ನೆಲಕ್ಕೆ ಬಿತ್ತು ಅಂತಾದರೆ ಅವರು ಅದನ್ನು ಹಿಡ್ಕೊಂಡು ಶುಕ್ರಾಚಾರ್ಯ ಹತ್ರ ಬರೋದು. ಇದಕ್ಕೆ ಸ್ವಲ್ಪ ಮಂತ್ರ ಹಾಕಿದ್ದ ಶುಕ್ರಾಚಾರ್ಯರು ಒಂದು ಮಂತ್ರದ ಪುಡಿ ಅದಕ್ಕೆ ಹಾಕಿದರೆ ಅದು ಎಲ್ಲಿಂದ ತುಂಡಾಗಿದೆಯೋ ಅಲ್ಲಿ ಹೋಗಿ ಸೇರಿ ಅದು ಕರೆಕ್ಟ್ ಆಗ್ತಿತ್ತಂತೆ. ಇದಕ್ಕೆ ವಿಶಲ್ಯಕರಣಿ ಅಂತ ಮಂತ್ರ. ಇಂಥ ಮಂತ್ರಗಳನ್ನೆಲ್ಲ ಅಭ್ಯಾಸ ಮಾಡಿದ್ದ ಶುಕ್ರಾಚಾರ್ಯರು 1000 ವರ್ಷದ ತನಕ ಶೀರ್ಷಾಸನದ ತಪಸ್ಸು ಮಾಡಿ ಮೃತ ಸಂಜೀವಿನಿ ಅಂತ ಒಂದು ಮಂತ್ರ ಬೇರೆ ಕಲ್ತ್ಕೊಂಡ್ರು. ಅದು ಯಾತಕ್ಕೋಸ್ಕರ? ಆ ಕಡೆಯಿಂದ
ದೇವತೆಗಳು ಅಮೃತ ಪಡೆದಿದ್ದಾರೆ, ನಮ್ಮ ಅಸುರರಿಗೆ ಮೋಸ ಮಾಡಿದ್ದಾರೆ, ಅಸುರರಿಗೆ ಅಮೃತ ಇಲ್ಲ ಅಂತಾಗಿದೆ. ಅವರಿಗಿಂತ ಹೆಚ್ಚು ಅಮೃತತ್ವವನ್ನು ಇವರಿಗೆ ಸಂಪಾದಿಸಿಕೊಡ್ತೇನೆ ಅಂತ ಈ ಗುರುಗಳ ಪ್ರಯತ್ನ. ಆ ಪ್ರಯತ್ನದ ಫಲವಾಗಿ ಮೃತ ಸಂಜೀವಿನಿಯ ಮೂಲಕ ಸತ್ತವರನ್ನೆಲ್ಲ ಬದುಕಿಸುವ ವಿದ್ಯೆಯನ್ನು ಪಡೆದಿದ್ದಂತಹ ಶುಕ್ರಾಚಾರ್ಯರು. ಅವರಿಗೆ ಒಬ್ಬನ ಯವನ ತೆಗೆದು ಇನ್ನೊಬ್ಬರಿಗೆ ಹಾಕುವುದು ದೊಡ್ಡ ವಿಷಯವೇ ಅಲ್ಲ. ಅನೇಕ ಸರ್ಜರಿಗಳಲ್ಲಿ ನಿಷ್ಣಾತರು ಶುಕ್ರಾಚಾರ್ಯರು. ಅನೇಕ ರೀತಿಯ ವ್ಯವಸ್ಥೆ, ಇವರ ಕಣ್ಣು ತೆಗೆದು ಅವರಿಗೆ ಹಾಕುವುದು, ಇಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ರು. ಅಂತಹ ಒಂದು ರೀತಿಯಲ್ಲಿ ವೈದ್ಯಕೀಯ ಪದ್ಧತಿಯಲ್ಲಿ ನಿಷ್ಣಾತವಾದ ಗ್ರಹಶಕ್ತಿಗೆ ಶುಕ್ರ ಅಂತ ಹೆಸರು. ಅಂತಹ ಶುಕ್ರರ ಬಲದಿಂದ ಯೌವನವನ್ನು ಯಯಾತಿ ತನ್ನ ಮಗನಿಗೆ ಕೊಟ್ಟ, ತನ್ನ ಮುಪ್ಪನ್ನು ಕೊಟ್ಟ ಯೌವನವನ್ನು ಪಡೆದ. ಆಮೇಲೆ ಎಷ್ಟು ಕಾಲ ಆತ ಸುಖಭೋಗಗಳಲ್ಲಿ ರತನಾಗಿದ್ದ ಅಂತ ಗೊತ್ತಿಲ್ಲ. ಅದು ಒಂದು ದಿವಸ ಅವನಿಗೆ ತತ್ವಜ್ಞಾನ ಬಂದದ್ದು. ಏನು ತತ್ವಜ್ಞಾನ ಬಂತು? ಒಂದು ಹಾಡಿನ ಕಥೆ ಅವನಿಗೆ ನೆನಪಾಗಿ ಆ ಕಥೆಯ ಕಾರಣದಿಂದ ಅವನಿಗೆ ತತ್ವಜ್ಞಾನ ಬಂತು. ಈ ಕಂಚು ಕನ್ನಡಿ ಬಾರದು ಅಂತ ಕೇಳಿದ ಕೂಡಲೇ ಯಾರೋ ಪೂರ್ತಿ ಸನ್ಯಾಸಿಗಳಾದರಂತೆ. ಹಾಗೆ ಇಲ್ಲಿ ಇವನಿಗೆ ಒಂದು ಯಾವುದೋ ಒಂದು ತಿರುಗು ಬಿಂದು, ಆ ತಿರುಗು ಬಿಂದುವಿನ ಕಾರಣದಿಂದ ಆತ ವ್ಯತ್ಯಾಸ ಆಗಿ ಹೋದ. ಅವನು ಮಗನನ್ನು ಕರೆದ. ಈ ಸುಖಭೋಗ ನನಗೆ ಸಾಕು ಅಂತ ಅನಿಸುವುದಿಲ್ಲ ಮಗನೇ ಅಂತ ಹೇಳಿದ. ಆಗ ಮಗ ಪೂರ್ವ ಹೇಳ್ತಾನೆ, ನಾನೇನು ಕೇಳಲಿಲ್ಲ ಅಲ್ವಾ, ನಿಮ್ಮ ಯೌವನ ಬೇಕಾದಷ್ಟು ಕಾಲ ನೀವು ಉಪಯೋಗಿಸಿಕೊಳ್ಳಿ, ನಾನು ಭಾರಿ ಸಾಧನೆ ಮಾಡ್ತಾ ಇದ್ದೇನೆ, ದಿವಸಕ್ಕೆ 1000 ಗಾಯತ್ರಿ ಜಪ ಮಾಡ್ತಾ ಇದ್ದೇನೆ ಅಂತ ಹೇಳಿದ. ಅವನು ಅನುಷ್ಠಾನದಲ್ಲಿ ತೊಡಗಿಬಿಟ್ಟಿದ್ದಾನೆ. ಈಗ ಅವನಿಗೆ ಅದರಲ್ಲೇ ಆನಂದ ಕಂಡು ಬಿಟ್ಟಿದೆ. ಈ ಸ್ಥಿತಿಯಲ್ಲಿ ತಂದೆ ಬಂದು ಹೀಗೆ ಹೇಳಿದ್ದು ಕೇಳಿ ನಾನೇನು ಕೇಳಲಿಲ್ಲ. ಆಗ ಯಯಾತಿ ಹೇಳ್ತಾನೆ, ನನಗೊಂದು ತೀರ್ಮಾನ ಆಗಿದೆ, ನಿನಗೆ ನಾನು ಅನ್ಯಾಯ ಮಾಡ್ತಾ ಇದ್ದೇನೆ, ನೀನು ಸಿಂಹಾಸನದಲ್ಲಿ ಕೂತು ಚಕ್ರವರ್ತಿತ್ವವನ್ನು ಅನುಭವಿಸು, ನಾನು ಇವರಿಬ್ಬರು ಪತ್ನಿಯರ ಜೊತೆಗೆ ಕಾಡಿಗೆ ಹೋಗ್ತಾ ಇದ್ದೇನೆ. ನಜಾತು ಕಾಮಃ ಕಾಮಾನಾಂ ಉಪಭೋಗೇನ ಶಾಮ್ಯತಿ ಹವಿಷಾ ಕೃಷ್ಣವರ್ತ್ಮೇವ ಭೂಯ ಏವಾಭಿವರ್ಧತೆ. ನಮಗೆ ಬೇಕು ಅನಿಸಿದ ಕಾಮನೆಗಳನ್ನು ನಾವು ಮತ್ತೆ ಮತ್ತೆ ಸ್ವೀಕಾರ ಮಾಡ್ತಾ ಇದ್ದರೆ ಅದು ಯಾವತ್ತಿಗೂ ಶಮನ ಆಗುವುದಿಲ್ಲ. ಇನ್ನಷ್ಟು ನಮ್ಮ ಮನಸ್ಸು ಅಂತಹ ಕಾಮನೆಗಳನ್ನು ಬಯಸಿಯೇ ಬಯಸ್ತದೆ. ಕಾಮನೆಗಳನ್ನು ಗೆಲ್ಲುವ ಕೆಲಸ ಮಾಡಬೇಕೇ ಹೊರತು ಕಾಮನೆಗಳಿಗೆ ದಾಸನಾಗುವುದಲ್ಲ. ಬಯಸಿದ್ದನ್ನು ಕೇಳ್ತಾ ಇದ್ದ ಹಾಗೆ ಕೊಡ್ತಾ ಇದ್ದ ಹಾಗೆ ಮತ್ತೆ ಬೇಕು ಅನಿಸುತ್ತೆ. ಹೇಗೆ ಅಂದರೆ ಅಗ್ನಿಯನ್ನು ನಂದಿಸಬೇಕು ಅಂತ ತುಪ್ಪ ಹಾಕಿದರೆ ಹೇಗೋ ಹಾಗೆ. ಹವಿಷಾ ಕೃಷ್ಣವರ್ತ್ಮೇವ, ತುಪ್ಪವೆಂಬ ಹವಿಸ್ಸಿನಿಂದ ಬೆಂಕಿ ಹೇಗೋ ಹಾಗೆ ಕಾಮನೆಗಳನ್ನು ಆತ್ಮನಿಗೆ ಕೊಟ್ಟಷ್ಟು ಕಾಮನೆಗಳು ಜಾಸ್ತಿಯಾಗುವುದೇ ಹೊರತು ಶಮನವನ್ನು ಹೊಂದುವುದಿಲ್ಲ. ಇದು ಯಯಾತಿಗೆ ಆದ ತತ್ವಜ್ಞಾನ. ನಾವು ಅದನ್ನು ಯಾವತ್ತೂ ಅನುಭವಿಸ್ತಾನೆ ಇರ್ತೇವೆ. ಈಗ ತಿನ್ನುವ ತೀಟೆ ಒಬ್ಬನಿಗೆ ಉಂಟು ಅಂತಾದರೆ ಒಂದು ಬಾರಿ ತಿಂದು ಮುಗಿಸಿಬಿಡ್ತೇನೆ ಅಂತ ಹೊರಟ್ರೆ ಯಾವತ್ತಾದರೂ ಕಡಿಮೆ ಆಗ್ತದಾ? ಅಥವಾ ಕೆಲವರಿಗೆ ನಿದ್ರೆಯ ಅಭ್ಯಾಸ ಇರ್ತದೆ. ಇದೇನು ಕೂತಲ್ಲೆಲ್ಲ ನಿದ್ರೆ ಬರುವುದು. ಅದಕ್ಕೋಸ್ಕರ ಒಂದು ಸಲ 5 ದಿವಸ ವಿರಾಮ ತಗೊಳ್ಳೋದು, ಆಫೀಸಿಗೆಲ್ಲ ರಜೆ ಹಾಕೋದು. 5 ದಿವಸ ಚೂರು ಪುರ್ಸೊತ್ತಿಲ್ಲದೆ ನಿದ್ರೆ ಮಾಡೋದು. ಅದು ಬರುವುದಿಲ್ಲ ಅಂತ ಹೇಳಿದರೆ ನಿದ್ದೆ ಬರುವುದಕ್ಕೆ ಏನಾದರೂ ತಿನ್ನೋದು. ಅಂತೂ 5 ದಿವಸ ನಿದ್ರೆ ಮಾಡಿದರೆ ಆಮೇಲೆ ನನಗೆ ನಿದ್ರೆ ಬರಬಾರ್ದು ಅಂತ ಹೇಳಿದರೆ ಅಲ್ಲಿಯ ತನಕ ಅವನಿಗೆ ಮಧ್ಯ ಆಫೀಸಿನಲ್ಲಿ ಅರ್ಧ ಗಂಟೆ 3/4 ಗಂಟೆ ನಿದ್ರೆ ಬರ್ತಾ ಇದ್ದರೆ ಈ 5 ದಿವಸ ನಿದ್ದೆ ಮಾಡಿ ಹೋದ ಮೇಲೆ ದಿವಸಕ್ಕೆ 12 ಅಲ್ಲ 24 ಗಂಟೆಗೂ ನಿದ್ದೆ ಬರಲಿಕ್ಕೆ ಶುರು ಆಗ್ತದೆ. ಆಹಾರೋ ಮಿಥುನಂ ನಿದ್ರಾ ಸೇವನಾತ್ತು ವಿವರ್ಧತೆ. ಈ ಆಹಾರ, ಮೈಥುನ, ನಿದ್ರೆ ಇದು ನಾವು ಸೇವಿಸಿದಷ್ಟು ಜಾಸ್ತಿ ಆಗ್ತದೆ ಹೊರತು ಅದನ್ನು ನಾನು ಒಂದಷ್ಟು ಸೇವಿಸಿ ಆಮೇಲೆ ಬಿಟ್ಬಿಡ್ತೇನೆ ಅಂತ ಬಿಡ್ಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ಅಲ್ಲಿ ನಿಯಂತ್ರಣವೇ ಅಪೇಕ್ಷಿತ ಅನ್ನುವುದನ್ನು ಕಂಡುಕೊಂಡಂತಹ ಒಬ್ಬ ಋಷಿ ಯಯಾತಿ. ಯಯಾತಿ ಸಾಮಾನ್ಯ ವ್ಯಕ್ತಿ ಅಲ್ಲ, ದೊಡ್ಡ ಸಾಧಕ. ಆಮೇಲೆ ತನ್ನ ಮುಪ್ಪು ಮತ್ತೆ ಪಡೆದಂತಹ ಯಯಾತಿ ಎಷ್ಟೆಷ್ಟು ಯಾಗಗಳನ್ನು ಮಾಡಿ ಸಾಧನೆ ಮಾಡಿದ ಅಂದರೆ ಸ್ವರ್ಗಲೋಕಕ್ಕೆ ಹೋದ. ಸತ್ತ ಮೇಲೆ ಸ್ವರ್ಗದಲ್ಲಿ ಒಂದು ಚರ್ಚೆ ನಡೆಯಿತು. ಯಯಾತಿಗೆ ಅಷ್ಟು ದೊಡ್ಡ ಸ್ಥಾನ ಯಾಕೆ ಬಂತು? ಸ್ವರ್ಗದಲ್ಲಿ ಎತ್ತರದ ಸ್ಥಾನದಲ್ಲಿ ಈತ ಕೂತಿದ್ದಾನಲ್ಲ, ಅವನು ಅಷ್ಟು ಪುಣ್ಯ ಮಾಡಿದ್ದಾನು, ಹೀಗೆಲ್ಲ ಒಂದು ಚರ್ಚೆ ಬಂತು. ಆಗ ಯಯಾತಿ ಹೇಳಿದ, ನನ್ನ ಪುಣ್ಯದ ಹಾಗೆ ಪುಣ್ಯ ಮಾಡಿದವರು ಪ್ರಪಂಚದಲ್ಲಿ ಯಾರೂ ಇಲ್ಲ ಅಂತ ಹೇಳಿದ. ಹೇಳಿದ್ದರ ದೊಪ್ಪನೆ ದೇವಲೋಕದಿಂದ ನೆಲಕ್ಕೆ ಬಿದ್ದಂತೆ. ಇದು ಮಹಾಭಾರತದಲ್ಲಿ ಬರುವ ಯಯಾತಿಯ ಕಥೆ. ಇದು ಯಾಕೆ ಹೇಳಿದರು ಅಂದರೆ, ಭೀಷ್ಮಾಚಾರ್ಯರು ಈ ಕಥೆ ಹೇಳಿದ ಹಿನ್ನೆಲೆ ಏನು ಅಂತ ಹೇಳಿದರೆ, ಪುಣ್ಯಂ ಕ್ಷರತಿ ಕೀರ್ತನಾತ್. ನಾವು ಎಷ್ಟೇ ಪುಣ್ಯ ಮಾಡಿದರೂ ಆ ಪುಣ್ಯವನ್ನು ನಾವು ಹಮ್ಮಿನಿಂದ ಹೇಳಿಕೊಂಡ್ವಿ ಅಂತಾದರೆ ಆವಾಗ ಪುಣ್ಯ ಕ್ಷರಣ ಆಗ್ತದೆ, ಪುಣ್ಯವು ಜಾರಿ ಹೋಗ್ತದೆ. ಅದನ್ನ ಪುಣ್ಯವನ್ನು ಮಾಡಬೇಕು.
ಮಾಡಿದ್ದನ್ನು ಇದ್ದವರ ಹತ್ರ ಎಲ್ಲ ಹೇಳ್ಕೊಂಡು ಬರಬಾರ್ದು. ನಾನು ಏನು ಮಾಡಿದೆ ಗೊತ್ತು, ಎಂಥದ್ದೆಲ್ಲ ಸಾಧಿಸಿದ್ದೇನೆ, ನಾನು ಎಷ್ಟು ಯಾತ್ರೆ ಮಾಡಿದ್ದೇನೆ ಅಂತ ಹೇಳಿದರೆ ಮುಗಿಸುವುದೇ ಇಲ್ಲ ಕೊನೆಗೆ. ಅಷ್ಟು ಯಾತ್ರೆ ಮಾಡಿದ್ದೇನೆ ಅಂತ ಮಾಡಿದ್ದು ಸರಿ, ಆ ಮಾಡಿದ್ದರ ಅನುಭವವನ್ನು ಇಟ್ಟುಕೊಂಡು ಉಪದೇಶ ಮಾಡಿರಿ. ಆದರೆ ನಾನು ಅಷ್ಟೆಲ್ಲ ಮಾಡಿದ್ದೇನೆ ಇಷ್ಟೆಲ್ಲ ಮಾಡಿದ್ದೇನೆ ಅಂತ ಹೇಳಿಕೊಳ್ಳುವುದಕ್ಕೋಸ್ಕರ ಹೇಳಿಕೊಳ್ಳುವುದು ಆತ ಮಾಡಿದ ಪುಣ್ಯವನ್ನು ಕ್ಷಯ ಮಾಡತಕ್ಕಂತಹ ಕೆಲಸವಾಗ್ತದೆ ಅನ್ನುವುದಕ್ಕೆ ಯಯಾತಿ ದೇವಲೋಕದಲ್ಲಿ ತನ್ನ ಪುಣ್ಯದ ಬಗ್ಗೆ ಹೇಳಿಕೊಂಡದ್ದು ಅವನನ್ನು ಬೀಳಿಸುವುದಕ್ಕೆ ಹೇತುವಾಯಿತು. ಸಿಂಹಾಸನದಲ್ಲಿ ಕೂತ ರಾಜ ಯಾರು ಈಗ? ಪೂರು. ಯದು ಅವನು ಮಾಂಡಲಿಕ. ಮಾಂಡಲಿಕ ಅಂದರೆ ಒಬ್ಬ ಸಾಮಂತ ರಾಜನ ಹಾಗೆ ಒಂದಿಷ್ಟು ಜಾಗವನ್ನು ನೋಡಿಕೊಳ್ಳುವ ವ್ಯಕ್ತಿ ಅಷ್ಟೇ. ಚಕ್ರವರ್ತಿಯಾಗಿ ಪರರಾಜ್ಯದಿಂದ ರಾಜರುಗಳು ತಂದು ಹಾಕತಕ್ಕಂತಹ ಕಪ್ಪ ಕಾಣಿಕೆಗಳನ್ನು ಸ್ವೀಕರಿಸತಕ್ಕಂತಹ ಚಕ್ರವರ್ತಿ ರಾಜ ಪುರು. ಪೂರುವಿನ ವಂಶವನ್ನೇ ಪೌರವ ವಂಶ ಅಂತ ಕರೆಯೋದು, ಯದುವಿನ ವಂಶವನ್ನೇ ಯಾದವ ವಂಶ ಅಂತ ಕರೆಯೋದು. ಈ ಪೌರವ ವಂಶದಲ್ಲಿ ದೊಡ್ಡ ದೊಡ್ಡ ರಾಜರುಗಳು ಬಂದರು. ಅವೇ ವಂಶದಲ್ಲಿ ಬಂದವ ಶಂತನು. ಶಂತನುವಿನ ಮಗನಾಗಿ ಬಂದಂತಹ ದೇವವ್ರತ ಭೀಷ್ಮ, ಚಿತ್ರವೀರ್ಯ ವಿಚಿತ್ರವೀರ್ಯ, ಚಿತ್ರಾಂಗದ ವಿಚಿತ್ರವೀರ್ಯರು, ವಿಚಿತ್ರವೀರ್ಯರ ಪತ್ನಿಯರಾಗಿರ್ತಕ್ಕಂತಹ ಅಂಬಿಕೆ, ಅಂಬಾಲಿಕಾ. ಅದರಲ್ಲಿ ಅಂಬಾಲಿಕಾ ಮತ್ತು ಅಂಬಿಕಾ ಅವರಿಬ್ಬರಲ್ಲಿ ವೇದವ್ಯಾಸರ ಅನುಗ್ರಹದಿಂದ ಆವಿರ್ಭವಿಸಿದಂತಹ ಧೃತರಾಷ್ಟ್ರ, ವಿದುರ ಮತ್ತು ಪಾಂಡು, ಅವರ ವಂಶದಲ್ಲಿ ಬಂದಂತಹ ಪಾಂಡವರು, ಕೌರವರು, ಪಾಂಡವರಿಗೆ ಸುಭದ್ರೆಯಲ್ಲಿ ಆವಿರ್ಭವಿಸಿರತಕ್ಕಂತಹ ಅಭಿಮನ್ಯು, ಅಭಿಮನ್ಯುವಿನ ಮಗನಾದಂತಹ ಪರೀಕ್ಷಿತ. ಪರೀಕ್ಷಿತನಿಗೆ ರೋಮಾಂಚ ಆಗುತ್ತೆ, ನನ್ನ ವಂಶ ಬಂತಲ್ವ ಅಂತ. ಪರೀಕ್ಷಿತನೇ ಕಥೆ ಕೇಳ್ತಾ ಇರೋದು. ಪರೀಕ್ಷಿತನ ಮಗನಾದಂತಹ ಜನಮೇಜಯ. ಹೀಗೆ ಈ ವಂಶ ಪೌರವ ವಂಶ ಬೆಳೆದುಕೊಂಡು ಹೋಯಿತು. ಆ ಕಡೆ ಯಾದವ ವಂಶ. ಯಾದವ ವಂಶದಲ್ಲೂ ಕೂಡ ಮಹಾತ್ಮರಾದ ರಾಜರು ಬಂದರು. ಅಲ್ಲಿಂದ ಭೋಜ, ವೃಷ್ಣಿ, ಅಂಧಕ ಅಂತ ಅದು 3 ಕವಲುಗಳಾಗಿ ವಂಶ ಬೆಳೆದು ಹೋಯಿತು. ಅದನ್ನು ವೃಷ್ಣಿ ವಂಶ ಅಂತ ಕರೆದರು. ಆ ವೃಷ್ಣಿ ವಂಶದಲ್ಲಿ ರಾಜ ಶೂರಸೇನ ಅಂತ ಬಂದ. ರಾಜ ಶೂರಸೇನನಿಗೆ, ಧರ್ಮಿಷ್ಠನಾದ ರಾಜನಿಗೆ ಒಬ್ಬ ಗಂಡು ಮಗು ಆವಿರ್ಭವಿಸಿದ. ಆ ಮಗು ಆವಿರ್ಭವಿಸಿದಾಗ ದೇವಲೋಕದಲ್ಲೆಲ್ಲ ದೇವತೆಗಳು ಕುಣಿದು ಕುಪ್ಪಳಿಸಿ ಭೇರಿ ನಗಾರಿಗಳನ್ನು ಹೊಡೆದ ಕಾರಣದಿಂದ, ಆನಕ ದುಂದುಬಿಗಳನ್ನು ಹೊಡೆದದ್ದರಿಂದ ಹುಟ್ಟಿದ ಮಗುವಿಗೆ ಆನಕ ದುಂದುಭಿ ಅಂತ ಹೆಸರು. ಎರಡನೆಯ ಹೆಸರು ವಸುದೇವ ಅಂತ. ಶೂರನ ಮಗನಾದ್ದರಿಂದ ಅವನನ್ನು ಶೌರಿ ಅಂತಲೂ ಕರೀತಾರೆ. ಅಂತಹ ವಸುದೇವನಿಗೆ ಭೋಜವಂಶದಲ್ಲಿ ಬಂದಂತಹ ಉಗ್ರಸೇನ ಮತ್ತು ದೇವಕನ ಮಗಳಾದಂತಹ ದೇವಕಿಯನ್ನು ಕೊಟ್ಟು ವಿವಾಹ ಮಾಡತಕ್ಕಂತಹ ಪ್ರಸಂಗ ಘಟಿಸ್ತದೆ. ವಸುದೇವನಿಗೆ 8ನೆಯ ಮದುವೆ ಅದು. ದೇವಕಿಯ ಜೊತೆಗೆ ವಿವಾಹ. ಒಟ್ಟು ವಸುದೇವನಿಗೆ 13 ಮದುವೆ ಆಗಿತ್ತು. ಯಾಕೆಂದರೆ ಕಶ್ಯಪ ಪ್ರಜಾಪತಿಯೇ ವಸುದೇವನಾಗಿ ಅವತರಿಸಿದ್ದಾನೆ. ಆದ್ದರಿಂದ ನೀವು ಆಲೋಚನೆ ಮಾಡಬೇಕು, ವಸುದೇವನಿಗೆ 13 ಅಂದರೆ ಇವನ ಮಗನಿಗೆ ಇನ್ನೆಷ್ಟು ಅಂತ ಲೆಕ್ಕ ಆಮೇಲೆ ನೋಡುವ. ಅಂತೂ ಇವರ ವಂಶದಲ್ಲಿ 1, 2, 4, 10 ಮದುವೆ ಇದೆಲ್ಲ ಲೆಕ್ಕವೇ ಇಲ್ಲ. ಏನಿದ್ರು ಡಜನಿಗಿಂತ ಮೇಲೆ ಅಂತಹ ವಸುದೇವ. ಯಾಕಂದರೆ ವಸುದೇವನ ಅಪ್ಪನಾದ ಶೂರನು ಸಾಮಾನ್ಯ ಅಲ್ಲ. ಶೂರಸೇನದ ರಾಜನಾದಂತಹ ಶೂರನಿಗೆ 4 ವರ್ಣದ ಪತ್ನಿಯರು ಕೂಡ ಇದ್ರಂತೆ. 4 ವರ್ಣದ ಪತ್ನಿಯರಲ್ಲಿ ಒಬ್ಬಳು ವೈಶ್ಯೆ ಅಥವಾ ವೈಶ್ಯ ಜನಾಂಗದ ಪತ್ನಿ ಇದ್ಲು. ಆಕೆಯಲ್ಲಿ ಶೂರನಿಗೆ ಹುಟ್ಟಿದ ಮಗನಿಗೆ ನಂದಗೋಪ ಅಂತ ಹೆಸರು. ಅದೇ ಶೂರಸೇನನಿಗೆ ಕ್ಷತ್ರಿಯ ಪತ್ನಿಯಲ್ಲಿ ಹುಟ್ಟಿದ ಮಗನಿಗೆ ಆನಕದುಂದುಬಿ ವಸುದೇವ ಅಂತ ಹೆಸರು. ಆದ್ದರಿಂದ ವಸುದೇವ ಮತ್ತು ನಂದಗೋಪ ಸಾಕ್ಷಾತ್ ಒಬ್ಬನೇ ತಂದೆಯ ಮಕ್ಕಳು, ಅಣ್ಣ ತಮ್ಮಂದಿರು. ಆದರೆ ಒಬ್ಬ ವೈಶ್ಯ ಮತ್ತೊಬ್ಬ ಕ್ಷತ್ರಿಯ ರಾಜ. ಕಾರಣ, ತಾಯಂದಿರು ಒಬ್ಬಳು ವೈಶ್ಯ ಜನಾಂಗದ ಹೆಣ್ಣು ಮಗಳು, ಇನ್ನೊಬ್ಬನಿಗೆ ಕ್ಷತ್ರಿಯ ಜನಾಂಗದ ಹೆಣ್ಣು ಮಗಳು. ಅದರಲ್ಲಿ ಒಬ್ಬ ಅಂತ್ಯವರ್ಣದ ಹುಡುಗಿಯು ಕೂಡ ಹೆಂಡತಿ ಇದ್ಲು ಇವನಿಗೆ, ಶೂರನಿಗೆ. ಆ ಪತ್ನಿಯಲ್ಲಿ ಆವಿರ್ಭವಿಸಿದಂತಹ ಹೆಣ್ಣು ಹುಡುಗಿಯನ್ನು ವಿದುರನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಹಾಗಾಗಿ ವಿದುರನಿಗೂ ಕುಂತಿಗೂ ಒಂದು ನಿಕಟವಾದ ಸಂಬಂಧ ಏನು ಅಂತೇಳಿದರೆ, ಕುಂತಿ ದೇವಿಯ ಸಾಕ್ಷಾತ್ ತಂಗಿ ವಿದುರನ ಹೆಂಡತಿ. ಯಾಕಂದರೆ ವಸುದೇವನ ತಂಗಿ ಕುಂತಿ. ವಸುದೇವನ ತಂಗಿಯಾದ ಕುಂತಿಗೆ ತನ್ನ ತಂದೆಯಲ್ಲೇ ಹುಟ್ಟಿದಂತಹ ತಂಗಿ ಆಕೆಯನ್ನು ವಿದುರನಿಗೆ ಕೊಟ್ಟು ವಿವಾಹ ಮಾಡಿದ್ದು. ಹಾಗಾಗಿ ವಿದುರ ಹೇಗೆ ತನ್ನ ಗಂಡನ ತಮ್ಮ ಅನ್ನುವ ಸಂಬಂಧ ಕುಂತಿಗಿದೆಯೋ, ವಿದುರನ ಪತ್ನಿ ತನ್ನ ಸಾಕ್ಷಾತ್ ತಂಗಿ ಅನ್ನುವ ಸಂಬಂಧವೂ ಇದೆ. ಈ ಕಾರಣದಿಂದಲೇ ಪಾಂಡವರು ಕಾಡಿಗೆ ಹೋದಂತಹ 13 ವರ್ಷದ ಕಾಲದಲ್ಲಿ ಕುಂತಿದೇವಿ ವಿದುರನ ಮನೆಯಲ್ಲಿದ್ದಳು ಅನ್ನುವುದನ್ನು ಮಹಾಭಾರತ ಉಲ್ಲೇಖ ಮಾಡ್ತದೆ.
ವಸುದೇವನ ವಿವಾಹ ಭಾರೀ ಗಡದ್ದಾಗಿ ನಡೆಯಿತು. ನಡೆದದ್ದೆಲ್ಲಿ? ಮಧುರಾ ಪಟ್ಟಣದಲ್ಲಿ. ಮಧುರಾಧಿಪತೇ ಅಖಿಲಂ ಮಧುರಂ ಅಂತೇವಲ್ಲ, ಆ ಮಧುರಾ ಪಟ್ಟಣದಲ್ಲಿ ನಡೆದದ್ದು. ಹಿಂದಿಯಲ್ಲಿ ಧಕಾರವನ್ನು ಥಕಾರವಾಗಿ ಹೇಳುವುದು, ಹಾಗಾದರೆ ಮಥುರಾ ಮಥುರಾ ಅಂತಾಗಿದೆ. ಅಯೋಧ್ಯ ಮಥುರಾ ಮಾಯಾ ಅಂತ ಶ್ಲೋಕ ಇಲ್ಲ. ಅಯೋಧ್ಯ ಮಧುರಾ ಮಾಯಾ ಕಾಶಿ ಕಾಂಚಿ ಅವಂತಿಕಾ ಅಂತ. ಸಂಸ್ಕೃತದಲ್ಲಿ ಮಥುರಾ ಅನ್ನುವ ಶಬ್ದ ಇಲ್ಲ. ಮಧುರ, ಆ ಪಟ್ಟಣಕ್ಕೆ ಮಧುರಾ ಪಟ್ಟಣ ಅಂತಲೇ ಹೆಸರು. ಭಾಗವತ ಎಲ್ಲೂ ಕೂಡ ಮಥುರಾ ಅನ್ನುವ ಶಬ್ದವನ್ನು ಬಳಸುವುದಿಲ್ಲ, ಮತ್ತು ಮಧುರಾ ಅನ್ನುವ ಶಬ್ದವನ್ನೇ ಬಳಸುತ್ತೆ. ಆ ಮಧುರಾ ಪಟ್ಟಣದಲ್ಲಿ ವಿವಾಹ ಘಟಿಸಿತು. ನಿಜವಾಗಿ ಉಗ್ರಸೇನ ಮುಂದೆ ನಿಂತು ಮದುವೆ ಮಾಡಬೇಕು, ದೇವಕ ಮುಂದೆ ನಿಂತು ಮದುವೆ ಮಾಡಬೇಕು. ಆದರೆ ಮದುವೆಯ ದೊಡ್ಡ ಜವಾಬ್ದಾರಿಯನ್ನು ಹೊತ್ತವ ಉಗ್ರಸೇನನ 7 ಜನ ಗಂಡು ಮಕ್ಕಳಲ್ಲಿ ದೊಡ್ಡ ಮಗನಾದಂತಹ ಕಂಸ. ಆ ಕಂಸನಿಗೆ ತನ್ನ ಚಿಕ್ಕಪ್ಪನ ಮಗಳಾದಂತಹ ದೇವಕಿಯ ಮೇಲೆ ಅತಿಶಯಿತವಾದ ವಾತ್ಸಲ್ಯ. ಅವಳ ವಿವಾಹ, ಆ ವಿವಾಹದ ಸಂದರ್ಭದಲ್ಲಿ ನಾನೇ ಮುಂದೆ ನಿಂತು ಮಾಡಬೇಕು ಅಂತ ಎಲ್ಲ ವಿವಾಹದ ಜವಾಬ್ದಾರಿ ಹೊತ್ತಿದ್ದ. ಸಾಯಂಕಾಲದ ಹೊತ್ತು ಒಂದು ಯಾತ್ರೆ ಮಾಡುವಂತಹ ಕ್ರಮ ಈ ಉತ್ತರ ಭಾರತದ ಮದುವೆಯಲ್ಲೆಲ್ಲ ಉಂಟು. ಮಧ್ಯಾಹ್ನವೋ ರಾತ್ರಿಯೋ ಮದುವೆ ಆಗ್ತದೆ, ಒಂದು ದೊಡ್ಡ ಶೋಭಾಯಾತ್ರೆ ಇರ್ತದೆ. ಆ ಶೋಭಾಯಾತ್ರೆಯಲ್ಲಿ ಅದರ ಮೂಲ ಉದ್ದೇಶ ಏನಂದರೆ, ಊರಿಗೆಲ್ಲ ಪ್ರಚಾರ, ನಮ್ಮದು ಇವರಿಬ್ಬರದ್ದು ಮದುವೆ ಆಗಿದೆ, ನಾಳೆ ಇವರು ಒಟ್ಟಿಗೆ ಇಲ್ಲಿ ಈ ಸಮುದ್ರ ತೀರದಲ್ಲಿ ಕಂಡ್ರೆ ಯಾರು ಕಲ್ಲು ಹೊಡಿಬಾರ್ದು ಅಂತ. ಈ ಉದ್ದೇಶದಿಂದ ಅವರಿಬ್ಬರು ಜೊತೆಗೆ ಒಂದು ರಥದಲ್ಲಿ ಕೂಡಿಸಿಕೊಂಡು ಒಂದು ಯಾತ್ರೆ, ಶೋಭಾಯಾತ್ರೆ, ಆಮೇಲೆ ಹೆಣ್ಣನ್ನು ಕಳಿಸಿಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ಆ ರೀತಿಯ ಶೋಭಾಯಾತ್ರೆ ನಡೆಸುವಾಗ ಸಾಕ್ಷಾತ್ ಕಂಸ ತನ್ನ ತಂಗಿಯ ಮೇಲಿನ ಪ್ರೀತಿಯಿಂದ ತಾನೇ ರಥದ ಸಾರಥಿಯಾಗಿ ನಿಂತು ಆ ರಥವನ್ನು ಚಾಲನೆ ಮಾಡ್ತಾ ಇದ್ದ. ಒಂದು ಆನಂದದ ಸಂಭ್ರಮ. ದೇವತೆಗಳಿಗೆ ಇಷ್ಟ ಆಗಲಿಲ್ಲ. ಯಾಕೆ ಅಂತೇಳಿದರೆ, ಈ ಕಂಸ ಒಳಗೊಂದು ಹೊರಗೊಂದು ಅನ್ನುವ ವ್ಯಕ್ತಿತ್ವದವ. ಅವನ ನಿಜ ವ್ಯಕ್ತಿತ್ವ ಪ್ರಚುರವಾಗಬೇಕು ಅಂತ ದೇವತೆಗಳು ಇಚ್ಛಿಸಿದರು. ಜೊತೆಗೆ ಭಗವಂತ ನಾರಾಯಣ ಈ ಲೋಕದಲ್ಲಿ ಅವತರಿಸಬೇಕಾದ ವಾತಾವರಣ ಆ ಕಾಲದಲ್ಲಿ ನಿರ್ಮಾಣವಾಗಿತ್ತು. ಭೂದೇವಿಗೆ ಭಾರ ಅನ್ನಿಸುವ ಸ್ಥಿತಿ ಬಂದು ಹೋಗಿತ್ತು. ಜರಾಸಂಧ ಮೊದಲಾದಂತಹ ಮಹಾದುಷ್ಟರುಗಳು ಈ ಲೋಕದಲ್ಲಿ ಭಾರಂಕಾರಿಗಳಾಗಿ ಬೆಳೆದು ಬಿಟ್ಟಿದ್ದರು. ಇವರೆಲ್ಲರ ಸಂಹಾರವಾಗಬೇಕಾದ ಅನಿವಾರ್ಯತೆ ಇತ್ತು. ಈ ಭಾರತ ದೇಶದ ಮೇಲೆ ಮೊಘಲರ ಆಕ್ರಮಣವಾಗತಕ್ಕಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಸನಾತನ ಧರ್ಮದ ಬೇರು ಸಹಿತ ಬೀಳತಕ್ಕಂತಹ ಸ್ಥಿತಿ ಒದಗಿದ್ದಾಗ ದೇವರ ಆವಿರ್ಭಾವ ಅನ್ನುವುದು ಒಂದು ಅನಿವಾರ್ಯ ಪ್ರಸಂಗವಾಗಿತ್ತು. ಇವತ್ತಿಗೆ ನಾವು 5000 ವರ್ಷದ ಹಿಂದಿನ ಇತಿಹಾಸ ಗಮನಿಸಿದರೆ ಅದನ್ನು ಕಣ್ಣಿಗೆ ಕಟ್ಟುವ ಹಾಗೆ ವೇದವ್ಯಾಸರು ಹೇಳ್ತಾರೆ. ಭೂದೇವಿ ತಾನು ಗೋಸ್ವರೂಪದಲ್ಲಿ ಹೋಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ಲಂತೆ, ದಯವಿಟ್ಟು ಬಾ ಸ್ವಾಮಿ, ಆಗ್ತಾ ಇಲ್ಲ ನನಗೆ ಭಾರ ಸಹಿಸುವುದಕ್ಕೆ ಅಂತ. ಅದು ಹಸುವಿನ ರೂಪದಲ್ಲಿ ಹೋದದ್ದು. ಯಾಕೆಂದರೆ ಭಾರತದಲ್ಲಿ ಹಸುವಿನ ಸಂತತಿಗೆ ಒಂದು ಕಂಟಕಪ್ರಾಯವಾದಂತಹ ಸ್ಥಿತಿ ನಿರ್ಮಾಣವಾಗಿತ್ತು ಆ ಕಾಲದಲ್ಲೂ. ಯಾಕಂದರೆ ಶ್ರೀಕೃಷ್ಣನ ಅವತಾರ ಸಮಾಪ್ತಿ ಕಾಲದಲ್ಲಿ ಮ್ಲೇಚ್ಛರು ಶ್ರೀಕೃಷ್ಣನ ಪತ್ನಿಯರ ಮೇಲೆ ಆಕ್ರಮಣ ಮಾಡಿದ್ದನ್ನು ಅರ್ಜುನ ಬಂದು ದೂರ ಹೇಳ್ತಾನೆ ಧರ್ಮರಾಜನ ಹತ್ರ. ಹೀಗಾಗಿ ಹೋಯಿತು, ಅಪಹರಿಸಿಕೊಂಡು ಹೋದರು ಶ್ರೀಕೃಷ್ಣನ ಹೆಂಡತಿಯರನ್ನು, ಬಂಗಾರ ಅಪಹರಿಸಿದ್ರು ಅಂತ. ಇಂತಹ ದರೋಡೆಕೋರರು ಆ ಕಾಲದಲ್ಲೇ ಭಾರತದ ಮೇಲೆ ಆಕ್ರಮಣ ಮಾಡಿದ್ದರು. ಹಾಗಾಗಿ ಭಗವಂತನ ಅವತಾರ ಆಗಬೇಕಾದ ಅನಿವಾರ್ಯತೆಯನ್ನು ಭೂದೇವಿಯೇ ಗೋಸ್ವರೂಪವನ್ನು ಧರಿಸಿ ಬ್ರಹ್ಮದೇವರ ಜೊತೆಗೆ ಹೋಗಿ ಭಗವಂತನಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ಲು. ಭಗವಂತ ನಾರಾಯಣ ಏನು ಮಾಡಿದ, ಈಕೆಯ ಪ್ರಾರ್ಥನೆ ಕೇಳಿ ತನ್ನ ಕೂದಲಲ್ಲಿ ಹೀಗೆ ಕೂದಲು ತೆಗೆದು ನೆಲಕ್ಕೆ ಉಫ್ ಅಂತ ಮಾಡಿದಂತೆ. 2 ಕೂದಲು ತೆಗೆದ. ವಿಶೇಷ ಅಂದರೆ ಒಂದು ಕೂದಲು ಕಪ್ಪು ಬಂದಿತ್ತು, ಒಂದು ಕೂದಲು ಬೆಳ್ಳಗೆ ಬಂದಿತ್ತು. ದೇವರಲ್ಲಿ ಸ್ವರೂಪ ಸಹಜವಾದ ಶುಕ್ಲಕೇಶ ಇದೆ, ಸ್ವರೂಪ ಸಹಜವಾದ ಕೃಷ್ಣಕೇಶ ಇದೆ. ಯಾವತ್ತೂ ಬಿಳಿ ಕೂದಲನ್ನು ಕಪ್ಪು ಮಾಡಿಕೊಡ್ಲಿಲ್ಲ ಭಗವಂತ. ಆ ಬಿಳಿ ಕೂದಲನ್ನು ಹಾಗೇ ಬಿಟ್ಟ ಕೆಳಗೆ. ಆ ಬಿಳಿ ಕೂದಲು ಬಂದು ದೇವಕಿ ದೇವಿಯ ಹೊಟ್ಟೆಯಲ್ಲಿ ಬೇಗ ಸೇರಿಕೊಂಡಿದೆ. ಯಾಕಂದರೆ ಬಿಳಿ ಕೂದಲು ಗಟ್ಟಿ ಜಾಸ್ತಿ ಅಂತೆ, ಅದು ಬೇಗ ಇಳಿದು ಬರುತ್ತಂತೆ. ಈ ಕಪ್ಪು ಕೂದಲು ಅಷ್ಟು ಗಟ್ಟಿ ಇಲ್ಲ, ಯಾಕಂದರೆ ಅದಕ್ಕೆ ಅಷ್ಟು ವಯಸ್ಸಾಗಿರುವುದಿಲ್ಲ, ಸಾವಕಾಶ ವಯಸ್ಸಾಗುವುದು ಕಪ್ಪು ಕೂದಲಿಗೆ. ಬಿಳಿ ಕೂದಲು ಬೇಗ ಇಳಿತಂತೆ, 3 ತಿಂಗಳು ಬೇಗ ಬಂದು ಅದು ವಸುದೇವನ ಹೊಟ್ಟೆಯಲ್ಲಿ ಸೇರಿತಂತೆ. ಆಮೇಲೆ ಕಪ್ಪು ಕೂದಲು ಬಂತು, ಅದು 3 ತಿಂಗಳಾದ ಮೇಲೆ ಅವನ ಹೊಟ್ಟೆಯಲ್ಲಿ ಸೇರಿತು. ಈ ವಸುದೇವನ ಹೊಟ್ಟೆಗೆ ಸೇರಿದಂತಹ ಆ 2 ಕೂದಲು 3 ತಿಂಗಳು ಅವನ ಹೊಟ್ಟೆಯಲ್ಲಿದ್ದು, ಆಮೇಲೆ ಅದು ದೇವಕಿಯ ಹೊಟ್ಟೆಗೆ ಬಂದು, ದೇವಕಿಯ ಹೊಟ್ಟೆಯಲ್ಲಿ 3 ತಿಂಗಳಿತ್ತಂತೆ ಶುಕ್ಲಕೇಶ. ಶುಕ್ಲಕೇಶ ದೇವಕಿಯ ಹೊಟ್ಟೆಯಲ್ಲಿ 3 ತಿಂಗಳಿದ್ದು, ಆಮೇಲೆ ಅಲ್ಲಿಂದ ಹಾಗೆ ವಸುದೇವನ ಮತ್ತೊಬ್ಬಳು ಹೆಂಡತಿ, ಎಲ್ಲೆಲ್ಲೋ ಇರ್ತಿದ್ರು ವಸುದೇವನ ಹೆಂಡತಿಯರು. ಒಬ್ಬಳು ಹೆಂಡತಿಯನ್ನು ವಸುದೇವ ತನ್ನ ತಮ್ಮನ ಮನೆಯಲ್ಲಿಟ್ಟಿದ್ದ. ಯಾಕೆಂದರೆ ಕಂಸನಿಂದ ಅಂತಹ ಭಯ ನಿರ್ಮಾಣ ಆಗಿತ್ತು. ಕಂಸ ಜರಾಸಂಧನ ಜೊತೆ ಸೇರಿಕೊಂಡು ಒಂದು ಸಂಕಲ್ಪ ಮಾಡಿದ್ದ.
ಈ ಪ್ರಪಂಚದಲ್ಲಿ ಯದುವಂಶದ ಒಂದು ಕುಡಿಯೂ ಉಳಿಯದೇ ಇರುವ ಹಾಗೆ ನಾವೊಂದು ಯೋಜನೆ ಹಾಕಬೇಕು ಅಂತ. ಯಾಕಂದರೆ ಯದುವಂಶದ ಮೇಲೆ ಅವರಿಗೊಂದು ಭಾರಿ ಸಿಟ್ಟು. ಅದಕ್ಕೆ ಅನೇಕ ಕಾರಣ. ಒಂದು ನಾರದರು ಕೂಡ ಅದರಲ್ಲಿ ಒಂದು ಪಾತ್ರ ಉಂಟು. ಅವರು ಬಂದು ಕಂಸನ ಹತ್ರ ಹೇಳಿದ್ದಾರೆ, ಈ ಯದುವಂಶದಲ್ಲಿ ಹುಟ್ಟಿದವರೆಲ್ಲ ದೇವಪಕ್ಷಪಾತಿಗಳು, ಆದ್ದರಿಂದ ನೀನು ಕಾಲನೇಮಿ ಅಂತ ಒಬ್ಬ ರಕ್ಕಸ ನೀನು ಹುಟ್ಟಿದ್ದು, ಆದ್ದರಿಂದ ನಿಮ್ಮನ್ನೆಲ್ಲ ಮುಗಿಸುವುದಕ್ಕೆ ಯದುಗಳಿರುವುದು ಅಂತ ಒಂದು ಹೇಳಿಬಿಟ್ಟಿದ್ದ. ಆದ್ದರಿಂದ ಅಯಾದವಿ ಮಹಿ ಕರ್ತು, ಮಹಿಯಲ್ಲಿ ಯಾದವರೇ ಇಲ್ಲ ಅಂತ ಮಾಡಬೇಕು ಅಂತ ಹೊರಟಿದ್ದವರು ಅವರು. ಆ ಕಾರಣದಿಂದ ದುಷ್ಟನಾದ ಕಂಸನಿಗೆ ಅವನ ನಿಜ ವ್ಯಕ್ತಿತ್ವ ಅಭಿವ್ಯಕ್ತಿ ಆಗುವುದಕ್ಕೋಸ್ಕರ ದೇವತೆಗಳು ಮಾಡಿದ ವ್ಯವಸ್ಥೆ. ಶುಕ್ಲಕೇಶ ಕೃಷ್ಣಕೇಶದ ಮೂಲಕ ಬಲರಾಮ ಮತ್ತು ಕೃಷ್ಣನ ಆವೇಶ ಆಗಬೇಕಾಗಿದೆ, ಆವಿರ್ಭಾವ ಆಗಬೇಕಾಗಿದೆ. ಆ ದೃಷ್ಟಿಯಿಂದ ದೇವಕಿಯ ಮದುವೆಯ ಸಾಯಂಕಾಲದ ಆ ಶೋಭಾಯಾತ್ರೆಯಲ್ಲಿ ಕಂಸನಿಗೆ ಅಶರೀರವಾಣಿ ಕೇಳಿಸಿತು. ಅದು ಹೇಗೆ ಕೇಳಿಸಿತು, ಉಳಿದವರಿಗೆ ಯಾಕೆ ಕೇಳಿಸಲಿಲ್ಲ ಗೊತ್ತಿಲ್ಲ, ಅವನಿಗೆ ಕೇಳಿಸಿತು. ಅಸ್ಯಾಂ ಯೋ ಜಾಯತೆ ಗರ್ಭ ಅಷ್ಟಮಃ, ಈಕೆಯಲ್ಲಿ 8ನೆಯದ್ದಾದ ಯಾವ ಗರ್ಭ ಜನಿಸುತ್ತೋ ಅದರಿಂದ ನಿನ್ನ ಮರಣ ಅಂತ ಒಂದು ಮಾತು ಕೇಳಿಸಿತು. ಕಂಸನಿಗೆ ಮಾತ್ರ ಕೇಳಿಸಿದ್ದ, ದೇವಕಿಗೂ ಕೇಳಿಸಿತು, ಪಕ್ಕದಲ್ಲಿದ್ದ ವಸುದೇವನಿಗೂ ಕೇಳಿಸಿತು. ಓ, ಹೀಗೂ ಉಂಟಲ್ವಾ ಅಂತ ವಸುದೇವ ಒಂದು ಬಾರಿ ಅಂದುಕೊಂಡ. ಸರಿಯಾಗಿ ಹೇಳಿದೆ, ಅದು ಆಗಲೇಬೇಕಾದದ್ದು. ಯಾಕಂದರೆ ಇವರು ನಮ್ಮನ್ನೇ ಮುಗಿಸುವುದಕ್ಕೆ ಪ್ರಯತ್ನ ಮಾಡುವವರು, ಆದ್ದರಿಂದ ಯದುಗಳ ರಕ್ಷಣೆಗೆ ಈತ ಸಾಯುವುದು ಅನಿವಾರ್ಯ ಅಂತ ವಸುದೇವ ಯೋಚನೆ ಮಾಡಿದ. ಇತಿಹಾಸದಲ್ಲಿ ಹೀಗೆಲ್ಲ ಆಗಬಹುದು. ಆದರೆ ಕಂಸ ಆ ಹೊತ್ತಿಗೇನೆ ಕತ್ತಿಯನ್ನು ಹಿಡ್ಕೊಂಡು ಯಾವ ಪ್ರೀತಿಯ ತಂಗಿಯನ್ನು ರಥದಲ್ಲಿ ತಾನು ಕರೆದೊಯ್ಯುತ್ತಾ ಇದ್ದನೋ ಅಂತಹ ತಂಗಿಯ ತಲೆ ಕತ್ತರಿಸುವುದಕ್ಕೆ ಸಿದ್ಧನಾಗಿ ಬಿಟ್ಟ. ಅದು ಕಂಸನ ನಿಜ ವ್ಯಕ್ತಿತ್ವವನ್ನು ವ್ಯಕ್ತೀಕರಿಸತಕ್ಕಂತಹ ಪ್ರಸಂಗ. ಇದು ದೇವತೆಗಳು ಮಾಡುವ ಪರೀಕ್ಷೆ. ಅವನು ನಿಜವಾಗಿ ಒಳ್ಳೆಯವ ಹೌದಾಗಿದ್ದರೆ, 8:30 ಆಗ್ತಾವಂತಲ್ವ, ಸಾಕು, ನಾವು ಕೃಷ್ಣನ ಆವಿರ್ಭಾವ ನಾಳೆ ಬೆಳಗ್ಗೆ ಮಾಡುವ. ಯಾಕಂದರೆ ಇಲ್ಲಿ ಹೋದರೆ ಮಧ್ಯರಾತ್ರಿ 12:00ವರೆಗೆ ಮಾಡಬೇಕಲ್ವ. ಇವತ್ತು ಚಂದ್ರ ಅದು ಕೂಡ ಸರಿ ಇಲ್ಲ, ಬೇಡ, ನಾಳೆ ಆಗ್ಬೋದು. ಇವತ್ತು ಕೃಷ್ಣನ ಆವಿರ್ಭಾವಕ್ಕೆ ಒಂದು ಪೂರ್ವಪೀಠಿಕೆಯಲ್ಲಿ 1-2 ನಿಮಿಷದಲ್ಲಿ ಉಪಸಂಹಾರ ಮಾಡ್ತೇನೆ. ಆ ಸಮಯಕ್ಕೆ ಕಂಸ ಏನು ಯೋಚಿಸಬೇಕಿತ್ತು, ಈಕೆಯಲ್ಲಿ ಹುಟ್ಟುವ 8ನೇ ಗರ್ಭದಿಂದ ಅಲ್ವ ಮರಣ, ಆದ್ದರಿಂದ ಈಗಂತೂ ನೆಮ್ಮದಿಯಲ್ಲಿರ್ಬೋದು ಅಂತ ಯೋಚನೆ ಮಾಡಬೇಕಿತ್ತು. ಪರೀಕ್ಷಿತ ಯೋಚನೆ ಮಾಡಿದ ಹಾಗೆ, ನನಗೆ ಮರಣ ಇದೆ ಅಂತ ಎಚ್ಚರದಿಂದ ಧರ್ಮಕರ್ಮಗಳಲ್ಲಿ ಪ್ರವೃತ್ತಿಯಾಗಬೇಕಿತ್ತು. ಆದರೆ ಆತ ಯೋಚಿಸಿದ, ಮರಣವನ್ನು ಗೆದ್ದು ಬಿಡಬೇಕು ಅಂತ. ತಾಮಸ ವ್ಯಕ್ತಿತ್ವಕ್ಕೂ ಸಾತ್ವಿಕ ವ್ಯಕ್ತಿತ್ವಕ್ಕೂ ಅಜಗಜಾಂತರ ಅನ್ನೋದು ಇಲ್ಲಿ ಸ್ಪಷ್ಟ. ನಾನು ತಂಗಿ ಆದರೆ ಏನು, ಸಾಯಿಸಿ ನಾನು ಬದುಕುವಿಲ್ಲ ಅಂತ, ಇನ್ನೊಬ್ಬರನ್ನು ಸಾಯಿಸಿ ನಾನು ಬದುಕ್ತೇನೆ ಅಂತ ಯೋಚನೆ ಮಾಡುವಂಥದ್ದು ಅತ್ಯಂತ ತಾಮಸವಾದ ರಾಕ್ಷಸಿ ವ್ಯಕ್ತಿತ್ವ. ಅಂತಹ ವ್ಯಕ್ತಿತ್ವವನ್ನು ತೋರಿದ. ವಸುದೇವನಂತಹ ಸಾತ್ವಿಕ ವ್ಯಕ್ತಿ ಆದ್ದರಿಂದ ಅವತ್ತು ತಡೆದ. ಹುಟ್ಟಿದ ಹಸಿಗೂಸನ್ನು ನಿನಗೆ ಕೊಡ್ತೇನೆ ಅಂತ ಹೇಳಿ ತಡೆದ. ಹುಟ್ಟಿದಂತಹ 6 ಮಕ್ಕಳ ಸಂಹಾರವಾಯಿತು. 7ನೇ ಮಗು ಆವಿರ್ಭವಿಸುವ ಹೊತ್ತಿಗೆ 3 ತಿಂಗಳಲ್ಲಿ ಗರ್ಭಸ್ರಾವವಾಗಿದೆ ಅಂತ ಸುದ್ದಿ ತಲುಪಿದೆ ಕಂಸನಿಗೆ. ಈಗ ಕಂಸನಿಗೆ ಉಂಟಾದ ಸಮಸ್ಯೆ ಏನು ಅಂದರೆ, ಮುಂದೆ ಹುಟ್ಟುವಂಥದ್ದು 7ನೇದ್ದೋ 8ನೇದ್ದೋ ಅಂತ ಸಂಶಯ ಶುರುವಾಯಿತು ಅವನಿಗೆ. 7ನೇದ್ದಾದಂತಹ ಮಗು ಗರ್ಭಸ್ರಾವಿತವಾದದ್ದಲ್ಲ. ಅಲ್ಲಿಂದ ಸಾಕ್ಷಾತ್ ದುರ್ಗಾಮಾತೆ ದೇವಕೀ ದೇವಿಯ ಗರ್ಭದಲ್ಲಿದ್ದಂತಹ ಮಗುವನ್ನು ವಸುದೇವನ ಮತ್ತೊಬ್ಬಳು ಪತ್ನಿಯಾದಂತಹ ರೋಹಿಣೀ ದೇವಿಯ ಗರ್ಭದಲ್ಲಿ ಕೊಂಡು ಹೋಗಿ ಇಟ್ಟಿದ್ದಾಳೆ. ಇದಕ್ಕೆ ಸಂಕರ್ಷಣ ವಿಧಾನ ಅಂತ ಹೆಸರು. ಒಂದು ಗರ್ಭದಲ್ಲಿದ್ದ ಮಗುವನ್ನು ಪ್ರಣಾಳದಲ್ಲಿಟ್ಟು ಬೆಳೆಸತಕ್ಕಂತಹ ವಿಧಾನ, ಅಥವಾ ಮತ್ತೊಂದು ಗರ್ಭದಲ್ಲಿ ಬೆಳೆಸುವ ವಿಧಾನ. 8ನೆಯ ಗರ್ಭವನ್ನು ಹೊತ್ತು ದೇವಕೀ ದೇವಿ ಮತ್ತು ವಸುದೇವ ಇಬ್ಬರೂ ಕೂಡ ಕಾರಾಗಾರ ವಾಸಿಗಳಾಗಿದ್ದಾರೆ. ಅವರನ್ನು ಜೈಲಿಗೆ ಹಾಕಿದ್ದಾನೆ ಕಂಸ. ಯಾಕಂದರೆ ಇವರು ಹುಟ್ಟಿದ ಮಕ್ಕಳನ್ನೆಲ್ಲಾದರೂ ಅಡಗಿಸಿಟ್ರೆ ಅಂತ ಹೆದರಿಕೆ, ಅಥವಾ ತಮ್ಮ ಮಕ್ಕಳನ್ನು ಬೇರೆ ಕಡೆ ಅಡಗಿಸಿಟ್ಟು ಯಾವುದೋ ಒಂದು ದಾರಿಯಲ್ಲಿ ಬಿದ್ದಿದ್ದ ಮಗುವನ್ನು ತಂದು ನನ್ನ ಮಗು ಅಂತ ನನ್ನ ಕೈಯಲ್ಲಿ ಕೊಟ್ಟು ಸಾಯಿಸಿದರೆ, ಯದುವಂಶದ ಮಗು ಉಳಿಬಾರ್ದು, ಅದನ್ನು ಸಾಯಿಸಬೇಕು ಅಂತ ಬದ್ಧ ಕಂಕಣನಾಗಿ ಇವರ ಮಗುವನ್ನು ಇದೇ ಮಗು ಅಂತ ತೀರ್ಮಾನಿಸುವುದಕ್ಕೋಸ್ಕರ ತಾನು ಕಾರಾಗಾರದಲ್ಲಿಟ್ಟು ಕಾದಿದ್ದಾನೆ. ಆದರೆ ಒಂದು ಸಂದರ್ಭದಲ್ಲಿ ಕಾರಾಗಾರದಲ್ಲಿದ್ದ ವಸುದೇವ ದೇವಕಿಯರನ್ನು ಕೋಳ ಹಾಕಿದ್ದ ಹಾಗೆ ಕತ್ತರಿಸುವುದಕ್ಕೆ ಬಂದಿದ್ದ. ಇವರಲ್ಲಿ ಹುಟ್ಟಿದ ಮಗು ಅಲ್ಲ ನನ್ನನ್ನು ಸಾಯಿಸುವುದು, ಹೇಗಿದ್ರೂ 8ನೇ ಗರ್ಭ ಈಗ ಹುಟ್ಟುವಂಥದ್ದು, ಆದ್ದರಿಂದ ಈಗಲೇ ಮುಗಿಸಿ ಬಿಡ್ತೇನೆ ಅಂತ. ಆಗ ನಾರದರು ಬಂದರು, ಹಾಗೆಲ್ಲ ಕೊಲ್ಲಬೇಡ ಅಂತೇಳಿದರು. ಯಾಕಂದರೆ ಗರ್ಭಿಣಿಯನ್ನು ಕೊಂದರೆ ನಿನ್ನ ಆಯುಷ್ಯ ತುಂಬ ಕಡಿಮೆ ಆಗ್ತದೆ, ಆದ್ದರಿಂದ ನೀನು ಬದುಕುವುದಕ್ಕೋಸ್ಕರ ಅವಳನ್ನು ಕೊಲ್ಲಬಾರ್ದು.
ಮತ್ತೆ ಇನ್ನೊಂದು ಸೂಕ್ಷ್ಮ ಇದೆ, ಏನಂದ್ರೆ ಈಗ ಇದರಲ್ಲಿ ನಿನ್ನನ್ನು ಕೊಲ್ಲುವುದಕ್ಕೆ ಹುಟ್ಟುವವ ಯಾರು? ನಾರಾಯಣ ಅಂತ ಗೊತ್ತಲ್ವ ನಿಂಗೆ. ನೀನು ಹೇಗೂ ಕಾಲನೇಮಿ ಎಂಬ ರಕ್ಕಸ, ನಿನ್ನನ್ನು ಕೊಲ್ಲುವುದಕ್ಕೆ ಪೂರ್ವಶತ್ರುವಾದಂತಹ ಅವನೇ ಹುಟ್ಟುವುದು ಅಂತ. ಆದ್ರಿಂದ ಅವನೇ ಹುಟ್ಟುವುದಾದ್ರಿಂದ ಅವನನ್ನು ನೀನು ಸಾಯಿಸಬೇಕು ಅಂತ ಯೋಚನೆ ಮಾಡಿದವ. ಇವರನ್ನು ಈಗ ಸಾಯಿಸಬಾರ್ದು. ಆ ನಾರಾಯಣ ಹುಟ್ಟಿದ ಮೇಲೆ ಅವನ ಕಣ್ಣೆದುರಿಗೆ ಇವರನ್ನು ಸಾಯಿಸಬೇಕು, ಅವನಿಗೆ ಬುದ್ಧಿ ಕಲಿಸಬೇಕು. ನಾರದರು ಹೇಳಿದ್ದನ್ನು ಕೇಳಿ ಭಾರಿ ಖುಷಿಯಾಗಿ, ಎಂಥ ಬುದ್ಧಿವಂತರು ನೀವು, ಇಷ್ಟೂ ಬುದ್ಧಿ ನಮ್ದು ಓಡುವುದಿಲ್ಲ ಅಂತ ಹೇಳಿ ಆತ ವಸುದೇವ ದೇವಕಿಯರನ್ನು ಬದುಕ ಬಿಟ್ಟ. ಅಷ್ಟರಲ್ಲಿ ಶ್ರಾವಣ ಮಾಸ ಮುಗಿದು ಭಾದ್ರಪದ ಮಾಸ ಬಂದಿದೆ. ಆ ಸಮಯದಲ್ಲಿ ಕೃಷ್ಣ ಪಕ್ಷದ ಅಷ್ಟಮಿ, ಶ್ರಾವಣ ಮಾಸ ಮುಗಿದು ಭಾದ್ರಪದ ಮಾಸ ಬಂದಿದೆ. ಸಿಂಹದಲ್ಲಿದ್ದಾನೆ ಸೂರ್ಯ, ಅಂದರೆ ಸಿಂಹ ಅರ್ಕ ನಡೀತಾ ಇದೆ. ಆ ಭಾದ್ರಪದ ಮಾಸದ ಅಷ್ಟಮಿಯ ಮಧ್ಯರಾತ್ರಿಯಲ್ಲಿ ಏನು ಘಟಿಸಿತು ಅನ್ನೋದನ್ನು ಮತ್ತೆ ನಾಳೆಯ ದಿವಸ ಅವಲೋಕನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ತರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ